ಹಾಲೆಲೂಯ. ಎಷ್ಟು ಜನ ಈ ಬೆಳಗಿನ ಜಾವ ಸಂತೋಷವಾಗಿದ್ದೀರಾ? ನಿಜವಾಗಲೂ ಮತ್ತೊಂದು ಸಲ ಹಾಲೆಲೂಯ. ಕಳೆದ 2 ದಿನಗಳು ಪರಿಶುದ್ಧಾತ್ಮ ದೇವರು ನಮ್ಮ ನಡುವೆ ಇದ್ದು ಆತನು ನಮಗಾಗಿ ಸೇವೆ ಮಾಡುತ್ತಾ ಇದ್ದಾನೆ. ಆಮೆನ್. ಎಷ್ಟು ಜನಕ್ಕೆ 2 ದಿನ ದೇವರ ಸಂದೇಶವು ಪ್ರಯೋಜನಕರವಾಗಿತ್ತು? ದೇವರು ಮಾತನಾಡುವಂಥ ವಾರ್ತೆಗಳು ಯಾವತ್ತಿಗೂ ನಿರರ್ಥಕವಾಗುವುದಿಲ್ಲ, ಅದು ವ್ಯರ್ಥವಾಗುವುದಿಲ್ಲ. ಈ ದಿನದಿಂದ ನಾವು ದೇವರ ವಾಕ್ಯದೊಳಗೆ ನಾವು ಹೋಗೋಕೆ ಮುನ್ನ ಒಂದು ಚಿಕ್ಕ ಕೀರ್ತನೆ ಹಾಡಿ ನಾವು ಮುಂದಕ್ಕೆ ಹೋಗೋಣ. ಹಾಲೆಲೂಯ. ಎಷ್ಟು ಜನ ದೇವರಿಗೆ ಸ್ತುತಿ ಸಲ್ಲಿಸಬೇಕಂತ ಆಸೆ ಇದೆ? ಆಮೇನ್. ಎಲ್ಲರಿಗೆ ಗೊತ್ತಿರುವಂಥ ಹಾಡು ಎಲ್ಲ ಒಳ್ಳೆಯದೇ ಆಗುವುದು ದೇವ. ಎಷ್ಟು ಜನ 2 ಕೈ ತಂದಿದ್ದೀರಾ? 2 ಕೈ. ಆಮೇನ್. ಒಂದೇ ಒಂದು ಪಲ್ಲವಿ ಆಡಿ ಎಲ್ಲ ಒಳ್ಳೆಯದೇ ದೇವ ಆಗುವುದು ಅಂತ ನಾವು ದೇವರನ್ನು ಸ್ತುತಿಸುತ್ತಾ ನಾವು ಆಡುತ್ತಾ ಮುಂದಕ್ಕೆ ಹೋಗೋಣ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನಾನಿನಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ಸೀದ ನನಗೆ. ಎಲ್ಲ ಒಳ್ಳೆಯದೇ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ. ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ತಂದೆಯೇ, ಈ ಸಮಯಕ್ಕಾಗಿ ನಾವು ನಿಮಗೆ ವಂದನೆ ಸಲ್ಲಿಸುತ್ತಾ ಇದ್ದೇವೆ ಅಯ್ಯ. ಮತ್ತೊಂದು ವರ್ತಿಯಪ್ಪ, ನಿನ್ನ ಸನ್ನಿಧಾನವನ್ನು ನೋಡಿ ನಾವು ಬಂದಿದ್ದೀವಪ್ಪ. ಈ 3ನೇ ದಿನದಲ್ಲಿ ನಿನ್ನ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿ ಇಳಿದು ನಡೆಸಬೇಕೆಂದು ನಿಮಗೆ ನಾವು ಆಹ್ವಾನಿಸುತ್ತಾ ಇದ್ದೇವೆ. ನಿನ್ನ ಕೃಪೆ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತೆ ನಮ್ಮನ್ನು ಮತ್ತೊಮ್ಮೆ ನೀವು ಪರಿಶುದ್ಧಗೊಳಿಸಬೇಕೆಂದು ನಾವು ಪ್ರಾರ್ಥಿಸ್ತಾ ಇದ್ದೀವಪ್ಪ. ಈ ಸಮಯದಲ್ಲಿ ಪರಿಶುದ್ಧಾತ್ಮ ನಿನ್ನ ಕೃಪೆಯಿಂದ ನಮ್ಮೊಟ್ಟಿಗಿದ್ದು ಮಾತನಾಡಬೇಕೆಂದು ನಾನು ಕರೀತಾ ಇದ್ದೇನೆ. ನಿಮ್ಮನ್ನು ಬರಮಾಡಿಕೊಳ್ಳುತ್ತಾ ಇದ್ದೀವಿ ಯೇಸುವೆ. ನಿನ್ನ ಕೃಪೆಯು, ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿದು ಬರಬೇಕೆಂದು ನಾವು ಬೇಡುತ್ತಾ ಇದ್ದೀವಪ್ಪ. ನಿನ್ನ ಸಾನ್ನಿಧ್ಯವಿಲ್ಲದೆ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲಪ್ಪ. ಪರಿಶುದ್ಧಾತ್ಮ ದೇವರು ಎಲ್ಲಿ ಇದ್ದಾರೋ ಅಲ್ಲಿ ಬಿಡುಗಡೆ ಉಂಟು ಅಂತ ನಮ್ಮ ಮಾತಿನ ಪ್ರಕಾರವಾಗಿ ನಿನ್ನ ಬಿಡುಗಡೆಯ ಚಲನೆಯನ್ನು ನಾನು ನೋಡಬೇಕೆಂದು ನಾನು ಹಂಬಲಿಸುತ್ತಾ ಇದ್ದೇನೆ. ನಿನ್ನ ಕೃಪೆ ನಮ್ಮ ಮಧ್ಯದಲ್ಲಿ ಚಲಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ಅಪ್ಪ ಹಂಚಿಕೊಡುವಾಗ ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಮಾತನಾಡಬೇಕೆಂದು ನಾವು ಪ್ರಾರ್ಥಿಸುತ್ತಾ ಇದ್ದೇನೆ. ಪರಿಶುದ್ಧಾತ್ಮ ದೇವರು, ನೀವು ನನ್ನನ್ನು ಆಳ್ವಿಕೆ ಮಾಡಬೇಕೆಂದು ನಾವು ಪ್ರಾರ್ಥಿಸುತ್ತಾ ಇದ್ದೀನಿ ಅಯ್ಯ. ಈ ಸಭೆಯ ಅಯ್ಯ ಒಬ್ಬೊಬ್ಬರು ಕುಳಿತಿರುವಂಥವ್ರನ್ನ ನಿನ್ನ ಆಳ್ವಿಕೆ ಮಾಡಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅಯ್ಯ. ಗ್ರಹಿಸುವಂತೆ ಅಯ್ಯ, ಕೇಳುವಂತೆ ಅಯ್ಯ ಕಿವಿಗಳನ್ನು ತೆರೆಯಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅವರ ಹೃದಯಗಳನ್ನು ಸಿದ್ಧಪಡಿಸಂತ ನಾವು ಪ್ರಾರ್ಥಿಸ್ತಾ ಇದ್ದೀನಪ್ಪ. ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸು ಅಯ್ಯ. ಈ ವಾಕ್ಯವನ್ನು, ಈ ಕಾರ್ಯಕ್ರಮ ವೀಕ್ಷಿಸುವಂಥ ಒಬ್ಬೊಬ್ಬರ ಮೇಲೆಯೂ ನಿನ್ನ ಕೃಪೆ ಇಳಿದು ಬರಲೆಂದು ನಾವು ಪ್ರಾರ್ಥಿಸುತ್ತಾ, ನಿನ್ನ ಮಹಿಮೆಗೆ, ನಿನ್ನ ನಾಮ ಮಹಿಮೆ ಹೊಂದಲಿ ಎಂದು ನಾವು ಪ್ರಾರ್ಥಿಸುತ್ತಾ ಎಲ್ಲ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟು ನಾವು ಪ್ರಾರ್ಥಿಸುತ್ತಾ ಪರಲೋಕ ತಂದೆಯೇ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಈ ದಿನದಲ್ಲಿ ಮತ್ತೊಂದು ಹೊರತು ನಿಮ್ಮನ್ನೆಲ್ಲರನ್ನು ನೋಡುವುದರಲ್ಲಿ ನಾನು ತುಂಬ ಉಳ್ಳವನಾಗಿದ್ದೇನೆ. ಕಳೆದ 2 ದಿನಗಳಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಈ ದಿನಲ್ಲೂ ಸಹ ದೇವರ ವಾಕ್ಯವು ನಮ್ಮೊಟ್ಟಿಗೆ ಏನನ್ನು ಮಾತನಾಡುತ್ತದೋ ಅದಕ್ಕೆ ನಾವು ತಲೆಬಾಗಿ ನಾವು ಮುಂದೆ ಹೋಗೋರಾಗಿರೋಣ. ಯಾವಾಗ ನಾವು ದೇವರ ವಾಕ್ಯವನ್ನು ಕೇಳುವರಾಗಿರ್ತೀವೋ ನಾವು ದೇವರಿಂದ ಪಡುವರಾಗಿರ್ತೇವೆ. Whenever we hear and hearken to the word of God, we will be blessed. Hallelujah. ನಾವು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವಾಗ, ದೇವರ ಸ್ವರವನ್ನು ಕೇಳುವಾಗ ನಾವು ಅದರಿಂದ ನಾವು ಪ್ರಯೋಜನಕರವಾದ ವ್ಯಕ್ತಿಗಳಾಗಿ ನಾವು ಮಾರ್ಪಡುತ್ತೇವೆ. ದೇವರ ವಾಕ್ಯ ಹೇಳುತ್ತದೆ, ನನ್ನ ಕುರಿಗಳು ನನ್ನ ಶಬ್ದವನ್ನು ಕೇಳುತ್ತದೆ ಅಥವಾ ಗ್ರಹಿಸುತ್ತದೆ ಅಥವಾ ಗುರುತಿಸುತ್ತದೆ. ಆವಾಗ ನಾವು ವಾಕ್ಯವನ್ನು ಕೇಳುವರಾಗಿ ನಾವು ಕಾಣಪಡಬೇಕು. ದೇವರ ಶಬ್ದವನ್ನು ಕೇಳುವರಾಗಿ ನಾವು ಕಾಣಪಡಬೇಕು. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಯಾರು ನನ್ನ ಮಾತಿಗೆ ಕಿವಿ ಕೊಡುವರೋ,
ಯಾರು ನನ್ನ ಮಾತಿಗೆ ವಿಧೇಯರಾಗುವರೋ ಅವರನ್ನು ನಾನು ಆಶೀರ್ವದಿಸುತ್ತೇನೆ. ಈ ದಿನಗಳಲ್ಲಿ ನಾವು ಅನೇಕ ರೀತಿಯಾದ ಉಪದೇಶಗಳು ನಾವು ಕೇಳುತ್ತಿರುವಾಗ ದೇವರು ಇವತ್ತು ನಮ್ಮೊಟ್ಟಿಗೆ ಆತನ ಸತ್ಯದ ಕಾರ್ಯಗಳಲ್ಲಿ ನಡೆಸಬೇಕೆಂದು ದೇವರು ಇಷ್ಟಪಡ್ತಾ ಇದ್ದಾನೆ. ಎಷ್ಟು ಜನ ದೇವರ ವಾಕ್ಯಕ್ಕೆ ನಾನು ಒಪ್ಪಿಸಿಕೊಡುತ್ತೇನೆ ಅಂತ ಇರೋರಿದ್ದೀರಾ? ಹಲ್ಲೆಲೂಯಾ. ನಿನ್ನೆ ದಿನ ದೇವರು ನಮ್ಮ ಜೊತೆಗೆ ವಿಶೇಷವಾಗಿ ನಮ್ಮೊಟ್ಟಿಗೆ ಆತನ ಮಾತನಾಡಿದರು. ಇವತ್ತು ಸಹ ಸತ್ಯವೇದದ ಎಲ್ಲರಿಗೂ ಗೊತ್ತಿರುವಂಥ ಚಿರಪರಿಚಿತವಾದಂಥ ವಚನದೊಂದಿಗೆ ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದೇನೆ. ಅದೇನೆಂದರೆ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನ ನಾವು ನಾವು ಓದುವಾಗ ಅಲ್ಲಿ ಒಂದು ಕಾರ್ಯವನ್ನು ನಮಗೆಲ್ಲರೂ ಗೊತ್ತಿರುವಂಥ ವಾಕ್ಯವೇ. ವಾಕ್ಯವನ್ನು ತೆಗೆದವರು ನನಗಾಗಿ ಓದಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಪ್ರಕಟಣೆ 3:20. ಸರಿ, ನಾನೇ ನಿಮಗಾಗಿ ಕೇಳಿಸ್ತೀನಿ. ದೇವರ ಕಡೆಗೆ ತಿರುಗಿಕೋ, ದೇವರ ಕಡೆಗೆ ತಿರುಗಿಕೋ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವರ ಸಂಗಡ ನಾನು ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಹಲ್ಲೆಲೂಯಾ. ಇದು ಎಲ್ಲರಿಗೂ ತಿಳಿದಂಥ ವಾಕ್ಯವಾಗಿದೆ. ಸಂಡೇ ಸ್ಕೂಲ್ ಮಕ್ಕಳಿಂದ ಹಿಡಿದು ಎಲ್ಲರಿಗೆ ಮನೆಗಳಲ್ಲಿ ಎಲ್ಲ ಕಡೆ ಬಂದು ಈ ವಾಕ್ಯದ ಪಟವನ್ನು ಹಾಕಿರುತ್ತೇವೆ, ಇಲ್ಲ ಸ್ಟಿಕ್ಕರ್ ಹಾಕಿರುತ್ತೇವೆ. ಹಲವಾದ ಕಾರ್ಯಗಳು ನಾವು ಯಾವಾಗಲೂ ಈ ವಾಕ್ಯ ನಾವು ಏನು ತಿಳ್ಕೊಳ್ತೀವಿ ಅಂದರೆ, ಅನೇಕ ಪ್ರಸಂಗದಲ್ಲಿ ನಾವು ಕೇಳಿರಬಹುದು, ಇದೋ ದೇವರು ನಿನ್ನ ಹೃದಯವೆಂಬ ಬಾಗಿಲಲ್ಲಿ ತಟ್ಟುತ್ತಾ ಇದ್ದೇನೆ, ಅವರಿಗೆ ನಿನ್ನ ಹೃದಯವನ್ನು ತೆರೆಯಂತೂ ಹೇಳುವ ವಾಕ್ಯ ನಾವು ಅನೇಕ ಸಲ ಕೇಳುತ್ತೇವೆ. ದೇವರ ವಾಕ್ಯದಲ್ಲಿ ನಾವು ತುಂಬಾ ಶ್ರದ್ಧೆ ವಹಿಸಿ ನಾವು ಗಮನಿಸಬೇಕಾದ ಕಾರ್ಯವೇನೆಂದರೆ, ಮೊದಲನೇದಾಗಿ ದೇವರು ಇವತ್ತೂ ಸಹ ಹೇಳುವ ಆ ಮಾತೇನೆಂದರೆ, ದೇವರ ಕಡೆಗೆ ತಿರುಗಿಕೋ, ದೇವರ ಕಡೆಗೆ ತಿರುಗಿಕೋ. ಇದು ಯಾರು ಹೇಳಿದ ಮಾತುಗಳಂದರೆ, ಪ್ರವಾದಿಯಾದ ಯೋಹಾನನಿಗೆ ದೇವರು ಪ್ರಕಟಪಡಿಸಿ ಪದ್ಮೋದ್ವೀಪಿನಲ್ಲಿ ಪ್ರಕಟಗೊಳಿಸಿ ಮುಂಬರುವ ದಿನಗಳಲ್ಲಿ ಏನಾಗುತ್ತದೆ, ಹೇಗೆ ನಡೆಯುತ್ತದೆ ಅಂತ ಯೋಹಾನನೊಂದಿಗೆ ದೇವರು ಮಾತನಾಡಿದ ಮಾತುಗಳು, ಆತನ ಬಾಯಿಂದ ಬಂದಂಥ ಮಾತುಗಳು ನಾವು ಗಮನ ಕೊಡುವರಾಗಿರಬೇಕು. ಇಲ್ಲಿ ಹೇಳುತ್ತದೆ, ಮೊದಲನೆಯದಾಗಿ ನೀವು ದೇವರ ಕಡೆಗೆ ತಿರುಗಿಕೊಂಡು ಈ ಬೆಳಗಿನ ಮತ್ತೆ ದೇವರು ಹೇಳುವ ಮಾತು, ದೇವರ ಕಡೆಗೆ ನಾವು ತಿರುಗಿಕೊಳ್ಳುವುದು ಅವಶ್ಯಕತೆವಾಗಿದೆ. ಇಲ್ಲಿ ನೋಡುವಾಗ ಅದರ ನಂತರ ದೇವರು ಹೇಳುತ್ತದೆ, ದೇವರ ವಾಕ್ಯ ಹೇಳುತ್ತದೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಅನ್ನುವಾಗ ಬಾಗಿಲನ್ನು ಯಾರು ತಟ್ಟುತ್ತಾರೆ ಅಂತ ನಾವು ನೋಡಬೇಕಾಗಿರೋದು ತುಂಬ ಅವಶ್ಯಕತೆವಾಗಿದೆ. ಯಾರು ಬಾಗಿಲನ್ನು ತಟ್ಟುವರಾಗಿರ್ತಾರೆ? ಯಾರು? ದೇವರು. ಇವಾಗ ನಾವು ಮನೆಯಲ್ಲಿ ಇದ್ದೀವಿ, ನಮ್ಮ ಮನೆಯಲ್ಲಿ ಯಾರು ಬಾಗಿಲು ತಟ್ತಾರೆ? ಒಳಗಡೆ ಇರೋರ, ಹೊರಗಿರೋರ? ಎಲ್ಲರೂ ಹೇಳಬೇಕು, ಯಾರು ತಡ್ತಾರೆ? ಆವಾಗ ನಾವು ಗಮನಿಸಬೇಕಾದ ಕಾರ್ಯ ಇದು. ವಾಕ್ಯದ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ದೇವರ ವಾಕ್ಯದ ಸತ್ಯವನ್ನು ಅರಿತುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಈ ದಿನದಲ್ಲಿ ನಾವು ಸತ್ಯವನ್ನು ಅರಿತು ದೇವರ ವಾಕ್ಯವನ್ನು ನೋಡುವಾಗ, ಇದೋ ನಾನು ಬಾಗಿಲ ಬಳಿ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೇನೆ, ಯಾರು ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುತ್ತಾರೋ. ಇಲ್ಲಿ ನೋಡುವಾಗ ಮೊದಲನೆಯದಾಗಿ ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ, ದೇವರು ಹೊರಗೆ ನಿಂತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ಕಾರ್ಯವನ್ನು ನನಗೂ ಗೊತ್ತಿಲ್ಲ. ಯಾವಾಗಲೂ ನೋಡುವಾಗ ಇದರ ವಾಕ್ಯವನ್ನು ಹೇಳುವಾಗ ಎಲ್ಲರಿಗೆ ಸಾಧಾರಣವಾಗಿ ನಾವು ಹೇಳುವುದು ಉಂಟು. ಅಲ್ಲಿ ರಕ್ಷಣೆ ಹೊಂದಿದಿರೋರಿಗೆ ನಿನ್ನ ಹೃದಯದ ಬಾಗಿಲನ್ನು ತೆರೆ ಅಂತೇಳಿ. ಅದಲ್ಲ, ಇಲ್ಲಿ ಯಾರೋ ಒಬ್ಬರು ಮನೆಯಿಂದ ಹೊರಗೆ ಹೋದವರು ಒಳಗೆ ಬರುವುದಕ್ಕೆ ಕದವನ್ನು ತಟ್ಟುತ್ತಾ ಇದ್ದಾರೆ. ಇಲ್ಲಿ ನೋಡುವಾಗ ದೇವರು ಹೊರಗಿದ್ದಾರೆ. ಇವಾಗ ನಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆಯಲ್ಲಿ ನಾವು ಕೂತಿರುವ ನಮ್ಮ ಜೀವಿತದಲ್ಲಿ ದೇವರು ಎಲ್ಲಿದ್ದಾರೆ? ಈ ಬೆಳಗಿನ ಜಾವ ಈ ವಾಕ್ಯವು ನಮಗೆ ಬರುತ್ತಾ ಇದೆ. ಈ ಬೆಳಗಿನ ಜಾವೆಯಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಈಗೋ ಬಾಗಿಲಲ್ಲೂ ನಿಂತು ನಾನು ಕದವನ್ನು ತಟ್ಟುತ್ತಾ ಇದ್ದೇನೆ, ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಇಲ್ಲಿ ನೋಡಬೇಕಾದ ಕಾರ್ಯ ದೇವರು ಹೊರಗೆ ಇರುವಂಥ ಒಂದು ಕಾರ್ಯವಾಗಿದೆ.
ದೇವರು ಹೊರಗಡೆ ನಿಂತುಕೊಂಡು ಶಬ್ದ ಮಾಡುತ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ದೇವರನ್ನು ಹೊರಗೆ ಇಟ್ಟು ನಾವು ಯಾವ ಕಾರ್ಯವನ್ನು ನಾವು ಮಾಡೋಕ್ಕೆ ಆಗೋದಿಲ್ಲ. ಇಲ್ಲಿ ನೋಡುವಾಗ ನಮ್ಮ ವಾಸಸ್ಥಳವಾಗಿರುವಂತಹ, ನಮಗೆ ದೇವರು ವಾಸಸ್ಥಳವಾಗಿರುವುದು ನಮ್ಮ ಹೃದಯಗಳು. ಇವತ್ತು ದೇವರು ನಮ್ಮ ಹೃದಯಗಳಿಂದ ಹೊರಗೆ ಇರುವುದಾದರೆ ಅದರಿಂದ ಯಾವ ಪ್ರಯೋಜನವಿಲ್ಲ. ದೇವರ ವಾಕ್ಯ ಹೇಳುತ್ತದೆ ಇಲ್ಲಿ ನೋಡುವಾಗ 20ನೇ ವಚನದಲ್ಲಿ ನೋಡುವಾಗ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ನಾನು ತಟ್ಟುತ್ತೇನೆ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ, ಹಾಗೆ ತಾನೇ ಇದೆ. ಶಬ್ದವನ್ನು ಕೇಳಿ ಅನ್ನೋದಾದರೆ ಶಬ್ದ ಕೇಳುವಂಥ ಮನುಷ್ಯರಾಗಿ ನಾವಿರಬೇಕು. ಶಬ್ದವನ್ನು ಗ್ರಹಿಸುವಂಥ ಒಂದು ಕಾರ್ಯವು ನಮಗೆ ಬೇಕಾಗಿದೆ. ಇವಾಗ ದೇವರ ಸ್ವರವನ್ನು ನಾವು ಗಮನಿಸಬೇಕು. ಮೊದಲನೇದಾಗಿ ನಾನು ಹೇಳಿದೆ, ಹೊರಗಿನಿಂದನೇ ಬಾಗಿಲನ್ನು ತಟ್ಟುವರಾಗಿದ್ದಾರೆ. ಇದು ಎಂಥ ದುಃಖಕರವಾದ ವಿಷಯ ಅಲ್ಲವಾ? ನಮ್ಮ ಸಭೆಗಳಲ್ಲಿ ಇಲ್ಲಂದ್ರೆ ನಮ್ಮ ಮನೆಯಲ್ಲಿ ದೇವರು ಹೊರಗೆ ಇದ್ದು ಆತನ ತಟ್ಟುವನಾಗ ಸ್ಥಿತಿ ನಮ್ಮಿರೋದಾದರೆ ಇವತ್ತು ನಮ್ಮ ಕಿವಿಗಳನ್ನು ನಾವೇನು ಮಾಡಬೇಕಂದ್ರೆ ಆತನ ಶಬ್ದವನ್ನು ಕೇಳುವುದಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಆತನ ಶಬ್ದವನ್ನು ಕೇಳುವರಾಗಿ ನಾವು ಮಾರ್ಪಡಬೇಕು. ಆತನ ವಾಕ್ಯಕ್ಕೆ ವಿಧೇಯರಾಗುವುದನ್ನಾಗಿ ನಾವು ಮಾರ್ಪಡಬೇಕು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನ ಶಬ್ದವನ್ನು ಕೇಳಿ. ಇವಾಗ ಅನೇಕ ಶಬ್ದಗಳು ಈ ಲೋಕದಲ್ಲಿದೆ. ಯಾವುದೋ ಶಬ್ದವನ್ನು ನಾವು ಕೇಳ್ತಾ ಇದ್ದೀವಿ. ಇವಾಗ ಅನೇಕರ ವಿಶ್ವಾಸ ಜೀವಿತದಲ್ಲಿ ನೋಡುವಾಗ ಅವರು ಕುಂದಿ ಹೋದಂಥವರಾಗಿದ್ದಾರೆ. ವಿಶ್ವಾಸ ಜೀವಿತದಲ್ಲಿ ಅಳಗಾಡುವಂಥವರಾಗಿದ್ದಾರೆ. ಕಾರಣ ಏನೆಂದರೆ ಅವರು ಬೇರೆ ಯಾವುದೋ ಶಬ್ದಗಳಿಗೆ ಲಕ್ಷ್ಯ ಕೊಡುತ್ತಾ ಇದ್ದಾರೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅಯ್ಯ ನಾನು ಹೊರಗಡೆ ನಾನು ನಿಂತಿದ್ದೀನಿ, ನನ್ನ ಶಬ್ದವನ್ನು ಕೇಳುವವರು ಯಾರಿದ್ದಾರೆ? ನನ್ನ ಶಬ್ದವನ್ನು ಕೇಳುವರು ಯಾರಿದೆ? ಇವತ್ತು ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ದೇವರ ಶಬ್ದವನ್ನು ಕೇಳುವಂಥ ಕಿವಿಗಳಾಗಿ ನಮ್ಮ ಕಿವಿಗಳು ಮಾರ್ಪಡಬೇಕು. ಕಾರಣ ದೇವರ ವಾಕ್ಯವನ್ನು ಯಾರು ಕೇಳ್ತಾರೋ ಅವರ ಜೀವನದಲ್ಲಿ ನಾವು ದೇವರ ಮಹಿಮೆಯನ್ನು ನಾವು ಕಾಣಬಹುದು. ಇಲ್ಲಿ ನೋಡುವಾಗ ದೇವರ ಶಬ್ದವನ್ನು ಕೇಳೋದಕ್ಕೆ ಆಗೋದಕ್ಕೆ ಕಾರಣ ಏನಂದರೆ, ದೇವರ ಶಬ್ದಕ್ಕೆ ನಾವು ಕೇಳುವುದಕ್ಕೆ ಸಾಧ್ಯ ಆಗದಕ್ಕೆ ಕಾರಣ ಅಂದರೆ ನಾವು ಬೇರೆ ಯಾವುದೋ ಒಂದು ಶಬ್ದವನ್ನು ಕೇಳುತ್ತಾ ಇದ್ದೇವೆ. ಅಲ್ಲಿ ನೋಡ್ರಿ, ನಾನು ತಟ್ಟುತ್ತಾ ಇದ್ದೇನೆ, ನಾ ತಟ್ಟಿದೆ ಅಂತ ಹೇಳ್ತಾ ಇಲ್ಲ. ಆ ವಾಕ್ಯವು ಹೇಳುತ್ತದೆ, ತಟ್ಟುತ್ತಾ ಇದ್ದೇನೆ, ನಾನು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಪ್ರೆಸೆಂಟ್ ಕಂಟಿನ್ಯೂಯನ್ಸ್ ಆಗಿ ದೇವರು ಮಾಡ್ತಾ ಇದ್ದಾರೆ. ಅಲ್ಲಿ ನೋಡುವಾಗ ದೇವರು ತಟ್ಟುತ್ತಾ ಇದ್ದೇನೆ. ಈ ಬೆಳಗಿನ ಜಾವ ಅಮ್ಮ, ಸಹೋದರ, ನಿನ್ನ ಬಾಗಿಲನ್ನು ದೇವರು ತಟ್ಟುತ್ತಾ ಇದ್ದೇನೆ. ಆದರೆ ಯಾಕೆ ದೇವರು ಈ ಬೆಳಗಿನ ಜಾವ ನಿನ್ನ ಹೃದಯವೆಂಬ ಬಾಗಿಲನ್ನು ತಟ್ಟಬೇಕಂದ್ರೆ ಆತನ ಇರಬೇಕಾದ ಸ್ಥಳದಿಂದ ಹೊರಗಡೆ ಇದ್ದು ಕೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕ್ರೈಸ್ತರೆನಿಸಬಹುದು, ನಾವು ಪ್ರಾರ್ಥನೆ ಮಾಡೋರು ಅನ್ನಬಹುದು. ನಾನು ಪ್ರಸಂಗ ಮಾಡುವಾಗ ಒಂದು ಹೇಳ್ತೇನೆ, ನನ್ನನ್ನು ದೇವರು ಕಲಿಸಿದ್ದು ಯಾವ ಸಭೆಗೆ ಕಲಿಸುತ್ತಾರೋ, ಯಾವ ಸ್ಥಳಕ್ಕೆ ಕಲಿಸುತ್ತಾರೋ, ಯಾವ ಕೂಟಕ್ಕೆ ಕಲಿಸ್ತಾರೋ, ಅಲ್ಲಿ ಯಾರಿಗೆ ದೇವರು ಮಾತನಾಡಬೇಕಂದ್ರೆ ಇಷ್ಟಪಡುತ್ತಾರೋ ಆ ಕಾರ್ಯವನ್ನು ಮಾತ್ರ ದೇವರೊಂದಿಗೆ ಇದ್ದು ನಾನು ಮಾಡೋನಾಗಿದೆ. ಇಲ್ಲಿ ಒಬ್ಬರಿಗಾಗಿ ದೇವರು ಮಾತನಾಡೋದನ್ನು ಸಹ, ಒಬ್ಬರ ಪ್ರಾಣವನ್ನು ರಕ್ಷಿಸೋದಕ್ಕಾಗಿ ದೇವರು ಮಾತನಾಡೋದು ಬಯಸುತ್ತಾನೆ ಸಹ, ಅವರಿಗಾಗಿ ದೇವರು ನೀನು ಮಾತನಾಡೆಂದು ಹೇಳುವ ದೇವರಾಗಿದ್ದಾನೆ. ಇವತ್ತು ನೀನು ಒಂದು ಆತ್ಮವು ನಶಿಸಿ ಹೋಗಬಾರದೆಂದು ದೇವರು ಕೇಳಿಕೊಳ್ತಾ ಇದ್ದಾರೆ. ಒಂದು ವೇಳೆ ಈ ಕಾರ್ಯಕ್ರಮ ವೀಕ್ಷಿಸುವ ಯಾರಾದರೂ ಸಹೋದರಿಯಾಗಿರ್ಬೋದು, ನಿನ್ನನ್ನು ನೋಡಿ ದೇವರು ಹೇಳುತ್ತಾ ಇದ್ದಾನೆ, ಇದೋ ನಿನ್ನ ಬಾಗಿಲಲ್ಲಿ ನಿಂತು, ನಿನ್ನ ಹೃದಯ ಬಾಗಿಲಲ್ಲಿ ನಿಂತು ನಾನು ತಟ್ಟುತ್ತಾ ಇದ್ದೇನೆ. ಎಷ್ಟು ದಿನದವರೆಗೆ ನಾನು ತಟ್ಟಬೇಕು, ಎಷ್ಟು ದಿನದವರೆಗೆ ನಾನು ಕಾದಿರಬೇಕು. ದೇವರ ವಾಕ್ಯವನ್ನು ಸ್ವರವನ್ನು ನೀನು ಕೇಳುವನಾಗಿ ಮಾರ್ಪಟ್ಟಾಗ ಮಾತ್ರವೇ ನೀನು ಬಾಗಿಲನ್ನು ತೆರೆಯುವನಾಗಿರುತ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಅಲ್ಲಿ ನೋಡುವಾಗ, ಯಾರು ನನ್ನ ಸ್ವರವನ್ನು ಕೇಳುತ್ತಾರೋ, ದೇವರನ್ನು ಸ್ವರವನ್ನು ಕೇಳುವ ಕೃಪೆ ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಿದ್ದಾರೆ. ಮೊದಲನೇ ಮನುಷ್ಯನಾಗಿ ಆದಾಮನನ್ನು ಉಂಟು ಮಾಡಿದಾಗ ದೇವರೊಟ್ಟಿಗೆ ಆದಾಮನು ಸಂಬಂಧ ಬೆರೆಸಿಕೊಂಡು ದೇವರೊಟ್ಟಿಗೆ ಅವನು ಮಾತನಾಡುತ್ತಾ ಇದ್ದಂಥ ಒಂದು ಮನುಷ್ಯ. ಆದರೆ ಸತ್ಯವೇದದಲ್ಲಿ ನೋಡುವಾಗ ಒಂದು ಕಾಲ ಬಂತು, ಒಂದು ಸಮಯ ಬಂತು, ಅವನು ದೇವರ ಸ್ವರವನ್ನು ಕೇಳಿ ಭಯಪಡುವನಾಗಿದ್ದಾನೆ. ನಾವು ಸತ್ಯವೇದನೆ ತಿರುಗಿಸಿಕೊಳ್ಳೋಣ, ಆದಿಕಾಂಡಕ್ಕೆ ನಾವು ತಿರುಗಿಸಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನ ನಾವು ಓದೋಣ.
ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಇಲ್ಲಿ ನೋಡುವಾಗ ದೇವರ ಶಬ್ದವನ್ನು ಕೇಳಿದಾಗ ಆದಾಮನು ಹವ್ವಳು ಏನು ಮಾಡಿದ್ರಂತೆ, ಆತನ ಬರುವ ಸಮಯದಲ್ಲಿ ತಾವು ಭಯಪಟ್ಟವರಾಗಿ ತಮಗೆ ಪಾಪದ ಅರಿವಾದದ್ರಿಂದ ದೇವರಿಗೆ ವಿರೋಧವಾಗಿ ಮಾಡಿದ ಕಾರ್ಯದಿಂದ ಅವ್ರು ಏನು ತಮ್ಮನ್ನು ತಾವು ಅಡಗಿಸಿಕೊಳ್ಳುತ್ತಾರೆ. ಆಂಗ್ಲದಲ್ಲಿ ಹೈಡ್ ದೆಮ್ಸೆಲ್ಫ್ ಫ್ರಮ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇಲ್ಲಿ ನೋಡುವಾಗ ಆಂಗ್ಲದಲ್ಲಿ ಹೇಳುತ್ತದೆ ದೇ ಹ್ಯಾಡ್ ಹೈಡ್ ದೆಮ್ಸೆಲ್ಫ್ ಫ್ರಮ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಯಿಂದ ಅವರನ್ನು ತಾವೇ ಅಡಗಿಸಿಕೊಂಡರು. ಪ್ರಿಯ ದೇವ ಮಗನೇ, ಬೆಳಗಿನ ಚಾವೆಯಲ್ಲಿ ನೀನು ಎಲ್ಲಿದ್ದೀಯನ್ನ ಪರೀಕ್ಷಿಸಿ ನೋಡಿಕೊಳ್ಳೋದು ತುಂಬ ಉತ್ತಮವಾಗಿದೆ. ದೇವರ ಶಬ್ದವನ್ನು ಕೇಳುವುದಕ್ಕೆ ನೀನು ಭಯಪಡುತ್ತಾ ಇದೆಯಾ? ದೇವರನ್ನು ನೋಡೋದಕ್ಕಾಗಿ ನೀನು ಭಯಪಡ್ತಾ ಇದೆಯಾ? ಆದರೆ ದೇವರು ನಿನ್ನೊಟ್ಟಿಗೆ ಸಂಬಂಧದೊಂದಿಗೆ ಇರಬೇಕು. ಇಲ್ಲಿ ನೋಡುವಾಗ ಈ ಪ್ರಕಟಣೆ 3:20 ನೋಡುವಾಗ ಅಲ್ಲಿ ಒಂದು ರಹಸ್ಯವಾದ ಕಾರ್ಯ ಅಂದರೆ, ನಾನು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ, ಯಾರು ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುತ್ತಾರೋ ನಾನು ಒಳಗಡೆ ಬಂದು ನಾನು ಅವರೊಂದಿಗೆ ಇರುವೆನು. ದೇವರು ನಮ್ಮೊಟ್ಟಿಗೆ ಜೀವಿಸಿಕೆ ನಾನು ಊಟ ಮಾಡುವೆನೆನ್ನುವುದಾದರೆ ಊಟದ ಆ ಅರ್ಥ ಏನಂದರೆ ನಾನು ಅವನು ಇಲ್ಲ ನಾನು ನೀನು ಒಂದಾಗಿ ಸೇರುವ ಸ್ಥಳವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಆದಾಮನು ಏನು ಮಾಡಿದನೆಂದರೆ, ಅವನು ಸೈತಾನನಿಗೆ ಕಿವಿ ಕೊಟ್ಟದ್ರಿಂದ ದೇವರು ಸಂಜೆಯ ತಂಗಾಳಿ ವೇಳೆಯಲ್ಲಿ ಮಾತನಾಡಬೇಕೆಂದು ತಾನು ಉಂಟು ಮಾಡಿದ ಮನುಷ್ಯನೊಂದಿಗೆ ಇರಬೇಕೆಂದು ಆತನು ಬರುವಾಗ ಅವನು ಹೋಗಿ ಅಡಗಿಸಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ವೆನ್ ರಾಂಗ್ ಪರ್ಸನ್ ಈಸ್ ಇನ್ ಇನ್ಸೈಡ್, ಯು ಕೆನಾಟ್ ಓಪನ್ ದ ಡೋರ್ ಫಾರ್ ದ ರೈಟ್ ಪರ್ಸನ್. ಹಲ್ಲೆಲೂಯಾ. ಹೌದು ತಾನೆ? ಇವಾಗ ಮನೆಗೆ ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದಾರೆ. ಉದಾಹರಣೆ ಕೊಡ್ತೀನಿ. ನಾನು ತುಂಬಾ ಯೌವನಸ್ಥರ ಮಧ್ಯದಲ್ಲಿ ಸೇವೆ ಮಾಡೋದ್ರಿಂದ ಈ ರೀತಿಯಾಗಿ ನಾನು ಮಾತು, ಅಪ್ಪ ಅಮ್ಮ ಮನೆಯಿಂದ ಹೊರಗಡೆ ಇದ್ದಾರೆ, ಸಡನ್ನಾಗಿ ನಿಮ್ಮ ಫ್ರೆಂಡ್ಸ್ನ ಹೊರಗಡೆ ಮನೆ ಒಳಗಡೆ ಕರ್ಕೊಂಡಿದ್ರೆ ಸಡನ್ನಾಗಿ ಅಪ್ಪ ಅಮ್ಮ ಬಂದು ಬಾಗಿಲನ್ನು ತಟ್ಟಿದ್ರೆ ಓಪನ್ ಮಾಡ್ತೀವ ಬ್ರದರ್? ಮಾಡೋಕ್ಕಾಗತ್ತಾ ಹೇಳಿ? ಮಾಡೋಕ್ಕಾಗತ್ತಾ? ತಪ್ಪಾದ ಒಂದು ಸಂಬಂಧದ ಇರುವಂಥ ಮನುಷ್ಯರು ಒಳಗಡೆ ಇರುವಾಗ ನಾವೇನು ಮಾಡೋದಿಲ್ಲ, ಆದರೆ ಹೊರಗಡೆ ಏನು ಕೇಳಿಸ್ತಾ ಇರುತ್ತೆ? ದೇವರ ವಾಕ್ಯ ಅದೇ ಹೇಳ್ತೇನೆ, ನಾನು ತಟ್ಟುತ್ತಾ ಇದ್ದೇನೆ, ನನ್ನ ಸ್ವರವು ನಿನಗೆ ಕೇಳಿಸ್ತಾ ಇಲ್ಲವ, ಯಾಕೆ ಬಾಗಿಲು ತೆಗೀತಾ ಇಲ್ಲ ಅಂದರೆ ಅಲ್ಲಿ ಬೇರೆ ಮನುಷ್ಯನ ಒಳಗಡೆ ಇದ್ದಾನೆ, ಬೇರೆ ಯಾರೋ ಒಳಗಡೆ ಇದ್ದಾರೆ. ಯಾರು ಇರಬೇಕಾಗಿದ್ದಾರೋ ಅವರಿಲ್ಲ, ಬೇರೆ ಮನುಷ್ಯರು ಒಳಗಡೆ ಇರೋದ್ರಿಂದ ಬಾಗಿಲನ್ನು ತೆಗೆಯೋಕ್ಕಾಗೋದಿಲ್ಲ. ಕಾರಣ ಏನಂದರೆ ನಾವು ದೇವರ ಸ್ವರವನ್ನು ಕೇಳದ ಹಾಗೆ ನಾವು ಬೇರೆ ಯಾರೋ ಶಬ್ದವನ್ನು ನಾವು ಕೇಳಿದ್ದೀವಿ. ಆಮೆನ್, ಹಲ್ಲೆಲೂಯಾ. ಆದಾಮನು ಯಾಕೆ ಅಡಗಿಸಿಕೊಂಡನಂದರೆ ಅವರು ಬೇರೆ ಯಾವುದೋ ಶಬ್ದವ ಕೇಳಿ ಬೇರೆ ಯಾರಿಗೋ ಅವರು ಏನು ಮಾಡಿದ್ದಾರೆ, ಕಿವಿಗೊಟ್ಟಿದ್ದಾರೆ. ಅವ್ರು ಯಾರೋ ಮಾತು ಕೇಳ್ಕೊಂಡಿದ್ದಾರೆ. ಯಾರೋ ಮಾತಿನಿಂದ ಒಬ್ಬ ಮಾತು ಯಾರ ಮಾತು ಕೇಳ್ತೇವೋ ಅವರಾಗೆ ನಾವು ನಡೆಯೋರಾಗಿರ್ತೇವೆ. ಹಲೋ, ಎಷ್ಟು ಜನ ಅರ್ಥ ಆಗ್ತಾ ಇದೆ? ಪಕ್ಕದಲ್ಲಿ ಕೈ ಕೊಡಿ. ಯಾಕೆ ಮಾಡಿದ್ರಿ ಆ ಕೆಲಸ? ಇವಾಗ ನನ್ನ ಮಾತು ಕೇಳಿದ್ರಿಂದ. ಪ್ರೈಸ್ ದಿ ಲಾರ್ಡ್. ನಾವು ಉದಾಹರಣೆಗೆ ನಾನು ಕೈ ಕೊಡಿನುವಾಗ ನಾವು ಕೈ ಕೊಟ್ಟವಲ್ಲ, ಅದೇ ರೀತಿಯೇ ನಾವು ಸೈತಾನನ ಮಾತಿಗೆ ಕಿವಿಗೊಟ್ಟು ನಾವು ಮಾಡುವ ಕಾರ್ಯಗಳಿಗೆ ನಾವು ಒಡಂಬಟ್ಟಿರುವಾಗ ದೇವರ ಮಾತಿಗೆ ನಾವು ಕೇಳೋಕ್ಕೆ ಆಗೋದಿಲ್ಲ. ಇಲ್ಲಿ ಆದಾಮನು ಅದೇ ಮಾಡಿದ, ಸೈತಾನನ ಕಾರ್ಯವನ್ನು ಕೇಳಿ ಲಕ್ಷ್ಯ ಕೊಟ್ಟು ಮಾಡಿದ್ರಿಂದ ದೇವರು ಕೊಟ್ಟಂಥ ಆಜ್ಞೆಯನ್ನು, ದೇವರು ಕೊಟ್ಟಂಥ ವಿಧಿಸಿದ ಕಾರ್ಯವನ್ನು ಅವನೇನು ಮಾಡ್ದ? ಅಲ್ಲಗೆಡೆದ. ಅವನು ಕೇಳಲಿಕ್ಕೆ ಅದನ್ನು ಮರೆತು ಬಿಟ್ಟ. ಆಗ ದೇವರು ಬರುವಾಗ ಅವನು ಏನು ಮಾಡಿದ? ದೇವರ ಪ್ರಸನ್ನತೆಯಿಂದ,
ನಾವು ಯಾವಾಗ ಬೇರೆಯವರ ಶಬ್ದವನ್ನು ಕೇಳುವುದಕ್ಕೆ ನಾವು ಆರಂಭ ಮಾಡ್ತೀವೋ, ಬೇರೆಯವರ ಕಾರ್ಯವನ್ನು, ಬೇರೆ ಅನ್ಯ ಕಾರ್ಯಗಳನ್ನು ನಾವು ಕೇಳುವುದಕ್ಕೆ ನಾವು ಪ್ರಾರಂಭ ಮಾಡ್ತೀವೋ, ನಾವು ಮೆತ್ತಿಗೆ ದೇವರ ಪ್ರಶ್ನೆಯಿಂದ ಹೊರಗಡೆ ಹೋಗ್ಬಿಡ್ತೀವಿ. ವಿ ಟೇಕ್ ದಿಸ್ ಥಿಂಗ್ಸ್ ಆರ್ ವೆರಿ ಲೈಟ್ಲಿ. ನಾವು ಈ ಕಾರ್ಯನ ತುಂಬ ಸುಲಭವಾಗಿ ತಗೊಳ್ತೀವಿ. ಒಬ್ಬ ಮನುಷ್ಯನು ಹಿಂಜಾರುತ್ತಾ ಇದ್ದಾನೆ ಎನ್ನುವುದಕ್ಕೆ ಕಾರಣ ಹೇಗೆ ಕಂಡುಹಿಡಿಯಬಹುದಂದರೆ, ಚೆನ್ನಾಗಿ ಸಭೆಗೆ ಬರ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ಸಭೆಗೆ ಬರ್ತಾ ಇರ್ತಾರೆ. ಬೇರೆ ಕಾರ್ಯಗಳಿಗೆ ಅವನು ತನ್ನನ್ನು ತೊಡಗಿಸಿಕೊಂಡಿದ್ದರಿಂದ ಒಂದು ಸಂಡೇನಲ್ಲಿ ಏನು ಮಾಡ್ತಾರೆ, ಯಾವಾಗಲೂ ಆರಾಧನೆಗೆ ಮುಂಚೆ ಇರ್ತಾರೆ. ಹಾಡು ಆಡೋಕ್ಕೆ ಮುಂಚೆ ಬಂದು ಕೂತ್ಕೊಂಡು ಸ್ತೋತ್ರ 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 ಅಂತ ಹೇಳ್ತಾರೆ. ಬೇರೆ ಕಾರ್ಯಗಳಲ್ಲಿ ತೊಡಗಿಸಿದ್ರೆ ಏನಾಗುತ್ತೆ, ಹಾಡು ಮುಗಿಸೋಷ್ಟೊತ್ತಿಗೆ ಬರ್ತಾನೆ, ಇಲ್ಲಂದರೆ ಬರ್ತಾರೆ. ಅದಾದ ನಂತರ ಇನ್ನೂ ಸ್ವಲ್ಪ ಆದಮೇಲೆ ಇನ್ನೂ ಒಂದು 10 ಚೇರ್ ಹಿಂದ್ಗಡೆ, ಅಂದರೆ ಮೆಸೇಜ್ ಪ್ರಾರಂಭವಾಗುವಾಗ ಬರ್ತಾರೆ. ಇನ್ನೂ ಸ್ವಲ್ಪ ದಿನ ಹಾಗೆ ಹೋಗ್ತಾ ಏನಾಗ್ತಾರೆ, ಮೆಸೇಜಿನ ಮಧ್ಯೆಗೆ ಬರ್ತಾರೆ. ಇನ್ನೂ ಸ್ವಲ್ಪ ಹೋಗ್ತಾ ಏನು ಮಾಡ್ತಾರೆ, ಮೆಸೇಜ್ ಮುಗಿದು ನನ್ನ ಆತ್ಮವೇ ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಇನ್ನೂ ಸ್ವಲ್ಪ ದಿನ ಹೋಗುವಾಗ, ಎಲ್ಲ ಹೊರಗಡೆ ಹೋಗುವಾಗ ಗೇಟಲ್ಲಿ ಒಂದು ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್ ಸಿಸ್ಟರ್, ಹೇಗಿದ್ರೆ? ನಾನು ತುಂಬ ಬ್ಯುಸಿ ಇದೆ. ಹೌದೌದು, ತುಂಬ ಬ್ಯುಸಿನೇ. ಯಾವುದ್ರಲ್ಲಿ ಬ್ಯುಸಿ ಆಗಿದ್ದಾರೆ? ಬೇರೆಯವ್ರ ಸಂಬಂಧ ಜೊತೆಗೆ ಬಿಸಿ. ಹಾಗೆಯೇ ದೇವರ ಪ್ರಸನ್ನತೆಯಿಂದ ನಾವು ದೂರ ಹೋಗುವಾಗ, ಯಾರು ದೇವರ ಪ್ರಸನ್ನತೆಯಿಂದ ದೂರ ಹೋಗುತ್ತಾರೆ ಅಂದರೆ, ಪಾಪದಲ್ಲಿ ಸಿಕ್ಕಾಕೊಂಡಿರೋರು, ಪಾಪದ ಅಮಲಿನಲ್ಲಿ ಇರುವಂಥವ್ರು. ಇಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ಆದಾಮನು ಹವ್ವಳು ದೇವನು ಬರುವ ಶಬ್ದವನ್ನು ಕೇಳಿ ಅವರು ಹೆದರಿಕೊಂಡ್ರು. ಇಲ್ಲಿ ನೋಡುವಾಗ ದೇವರ ವಾಕ್ಯ, ಇದೋ ನಾನು ಬಾಗಿಲಲ್ಲಿ ನಿಂತು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ, ಒಬ್ಬನು ನನ್ನ ಸ್ವರವನ್ನು ಕೇಳಿ ತೆರೆಯುವುದಾದರೆ. ಇವಾಗ ಮನೆಯಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಳ್ಳಿ, ನಾವೊಬ್ಬರೇ ಇದ್ದೀವಿ, ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದಾರೆ, ಇಲ್ಲಾಂದರೆ ಯಾರೋ ಮನೆಯಲ್ಲಿ ನಮ್ಮ ಹಿರಿಯರು ಹೋಗಿದ್ದಾರೆ ಅಂದ ತಕ್ಷಣ ಅವ್ರು ಬಂದು ಬಾಗಿಲನ್ನು ಹೊಡೆದ ತಕ್ಷಣ ಬಂದು ಬೇಗನೆ ತೆರೀತಾರೆ. ಕೆಲವರು ನೋಡಿದ್ದೀರಾ? ಹಲೋ, ನಾನು ಡಿಫ್ರೆಂಟೇಷನ್ ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ, ನಾನು ಪ್ರಸಂಗ ಮಾಡ್ತಾ ಕೆಲವೊಂದು ಕಾರ್ಯ ನಮ್ಗೆ ಕಲಿಸ್ಕೊಡ್ತಾ ಇದ್ದೀನಿ. ಏನು ಮಾಡ್ತಾರೆ, ಮನೆಯಲ್ಲಿ ಯಾರೂ ಇಲ್ಲ, ಯಾವ ವಿಧವಾದಂಥ ವಿರುದ್ಧವಾದ ಕಾರ್ಯವಿಲ್ಲ ಅಂದರೆ ಏನು ಮಾಡ್ತಾರೆ, ಬಂದು ಇಮಿಡಿಯೇಟಾಗಿ ತೆಗೆದು, ಅಮ್ಮ ಬಂದಿಯಾ, ಏನು ಹಾಗೆ ತಬ್ಬಿಕೊಂಡು ಮುದ್ದಾಡಿ, ಏನಮ್ಮ ನಿನಗಾಗಿ ಕಾಯ್ತಾ ಇದೆ, ಮಾಡ್ತಾರೆ ಇಲ್ವಾ? ನೀವೆಲ್ಲ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ, ಮಾಡಿದರೆ ಅವ್ರಿಗೆ ಅನುಭವ ಆಗುತ್ತೆ. ಕಾರಣ ನಮ್ಮ ಮನೆಯಲ್ಲಿ ನಾನು ತುಂಬಾ ಅದು ಅನುಭವ ಪಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲ ಅಂದರೆ ಕೆಲವರು ಟಿ ವಿ ಹಾಕ್ಬಿಟ್ಟು ಸೌಂಡ್ ಜಾಸ್ತಿ ಸಿಕ್ಬಿಡ್ತಾರೆ, ಬೆಲ್ಡಿಂಗ್ ಹೊಡಿತಾ ಇರ್ತಾರೆ, ಟಾಂಗ್ 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 ಟಾಂಗ್. ಎಷ್ಟೇ ಹೊಡಿತಾ ಇದ್ರೂ ಏನಾಗಲ್ಲ, ಗೇಟು ಬಾಗಿಲು ಓಪನ್ ಆಗಲ್ಲ. ಕಾರಣ ಅಂದರೆ ಅವರೆಲ್ಲ ಆಫ್ ಮಾಡಿ ಎಲ್ಲ ರೆಡಿ ಮಾಡಿ ಬರೋಷ್ಟೊತ್ತಿಗೆ ಬಂದ ತಕ್ಷಣ ಏನಮ್ಮ ಇಷ್ಟೊತ್ತು, ಅವಾಗ ಆನ್ಸರ್ ಮಾಡೋಕ್ಕೆ ಬರಲ್ಲ. ಕಾರಣ ಏನಂದರೆ ಅಲ್ಲಿ ಬೇರೆ ಯಾವುದೋ ಒಂದು ಕಾರ್ಯ ಇದೆ, ಬೇರೆ ಯಾರಿಗೋ ಸ್ಥಳ ಕೊಟ್ಟಿಲ್ಲ. ಈ ಬೆಳಗಿನ ಯಾವಾಗ ದೇವರು ಕೇಳಿದರೆ, ನಿನ್ನ ಜೀವಿತವನ್ನು ಮಾರ್ಪಡಿಸೋದಕ್ಕಾಗಿ ನಾನು ಬಂದಿದ್ದೇನೆ, ನಿನ್ನ ಜೀವಿತವನ್ನು ನಾನು ಬದಲಾಯಿಸೋದಕ್ಕಾಗಿ ಬಂದ, ಆದ್ದರಿಂದ ನೀನು ಬದುಕಬೇಕೆಂದು ನಾನು ಇಷ್ಟಪಡ್ತೇನೆ. ಈ ಬೆಳಗಿನ ಜಾವಲ್ಲಿ ದೇವರು ಆಸೆ ಪಡುವ ಕಾರಣ ಅಂದರೆ, ನಿನ್ನ ಹೃದಯದಲ್ಲಿ ನನಗೆ ಸ್ಥಳವನ್ನು ಕೊಡು, ನಿನ್ನ ಹೃದಯದಲ್ಲಿ ನನಗೆ ಸ್ಥಳವನ್ನು ಕೊಡು, ನಿನ್ನ ಮನೆಯಲ್ಲಿ ನನಗೆ ಸ್ಥಳವನ್ನು ಕೊಡು. ಅನೇಕ ಜನ ನಾವು ಏನು ಮಾಡ್ತಾರೆ, ಕ್ರೈಸ್ತರ ಮನೆಗೆ ಮುಂದೆ ಹೋಗುವಾಗ ಒಂದು ಬೋರ್ಡ್ ಇರುತ್ತೆ, ದ ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ದಿಸ್ ಹೌಸ್. ಈ ಮನೆಗೆ ಯಜಮಾನನ ಯಾರು? ಆದರೆ ಅವ್ರ ಮನೆಯನ್ನು ದೇವರು ತಡ್ತಾ ಇರ್ತಾರೆ. ಅವ್ರ ಮನೆ ಹೊರಗಡೆನೇ ಹಾಕಿರ್ತಾರೆ, ಈ ಥರ ಇರ್ತಾರೆ ಒಂದು ಫೋಟೋ. ಏನದು? ಅವ್ರು ಎಷ್ಟು ದಿನ ತಡ್ತಾ ಇರ್ತಾರೋ ಗೊತ್ತಿಲ್ಲ. ಪ್ರಿಯ ಸಹೋದರ ಸಹೋದರಿ, ದೇವರಿಗೆ ನಮ್ಮ ಮನಸ್ಸೆಂಬ ಮನೆಯನ್ನು ನಾವು ಕೊಡಬೇಕು, ನಮ್ಮ ಹೃದಯವೆಂಬ ಮನೆಯನ್ನು ನಾವು ಅವ್ರಿಗೆ ಕೊಡಬೇಕು. ದೇವರು ಅದೇ ಬಯಸ್ತಾ ಇದ್ದಾರೆ. ನಮ್ಮ ಮನೆಯ ಮುಂದೆ ನಾವು ಹಾಕಿಕೊಳ್ಳುವಂಥ ಫೋಟೋಗಳು, ಇಲ್ಲಾಂದರೆ ಹಾಕಿಕೊಳ್ಳುವಂಥ ವಚನಗಳಿಂದ ನಾವು ದೇವರ ಭಕ್ತಿಯಲ್ಲ, ಆತನಿಗೆ ನಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟು ಆತನ ಮಾತನ್ನು ಕೇಳುವರಾಗಿರಬೇಕು. ಹಲ್ಲೆಲೂಯಾ. ಕಾರಣ ಆತನ ಮಾತನ್ನು ನಾವು ಕೇಳುವಾಗ ನಾವು ದೇವರಿಂದ ನಾವು ಜೀವವನ್ನು ಪಡೆಯುವರಾಗಿದ್ದೀವಿ. ಯಾವಾಗ ಆತನ ಮಾತನ್ನು ಕೇಳ್ತೀವೋ ನಾವು ಜೀವ ಪಡೆಯುವರಾಗಿರ್ತೀವಿ.
ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 10ನೇ ವಚನವನ್ನು ಓದಿ. ನಾಲ್ಕನೇ ಅಧ್ಯಾಯ 10ನೇ ವಚನ. ಆ ಸಂಗತಿಗಳು ಯಾವುವೆಂದರೆ, ನೀವು ಹೊರೆಬಿನಲ್ಲಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ ಆತನು ನನಗೆ, ಜನರೆಲ್ಲರನ್ನು ನನ್ನ ಹತ್ತಿರಕ್ಕೆ ಕೂಡಿಸು, ಅವರು ತಾವು ಭೂಮಿಯ ಮೇಲಿರುವ ದಿನಗಳಲ್ಲೆಲ್ಲ ನನಗೆ ಭಯಭಕ್ತಿ ಇಂದಿರುವುದಕ್ಕೆ ಕಲಿತುಕೊಂಡು ತಮ್ಮ ಮಕ್ಕಳಿಗೂ ಕಲಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದ ದಿನದ ವಿಷಯಗಳೇ. ಆ ದಿನದಲ್ಲಿ ನೀವು ಹತ್ತಿರ ಬಂದು ಬೆಟ್ಟದ ಬುಡದಲ್ಲಿ ನಿಂತುಕೊಂಡಿರಲು ಮೊಬ್ಬು ಮೋಡವು ಕಾರ್ಗತ್ತಲು ಕವಿದು ಆ ಬೆಟ್ಟವು ಆಕಾಶದ ತುದಿಯವರೆಗೂ ಬೆಂಕಿಯಿಂದ ಹುರಿದದ್ದು, ಯೆಹೋವನು ಆ ಬೆಂಕಿಯ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತಾಡಿದ ಸ್ವರ ನಿಮಗೆ ಕೇಳಿಸಿತೇ ಹೊರತು ಯಾವ ಆಕಾರವೂ ಕಾಣಿಸದೆ ಹೋದದ್ದು. ನೀವು ಅನುಸರಿಸಬೇಕೆಂದು ಆತನು ನೇಮಿಸಿದ ನಿಬಂಧನೆಯನ್ನು, ಅಂದರೆ 10 ಕಟ್ಟಳೆಗಳನ್ನು ನಿಮಗೆ ವಿವರಿಸಿ 2 ಕಲ್ಲಿನ ಹಲಗೆಗಳಲ್ಲಿ ಕೆತ್ತಿಸಿದ್ದು, ನೀವು ಹೊಳೆದಾಟಿ ಸ್ವಾಧೀನ ಮಾಡಿಕೊಳ್ಳುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನಿಮಗೆ ಬೋಧಿಸಬೇಕೆಂದು ಯೆಹೋವನು ಆ ಕಾಲದಲ್ಲಿ ನನಗೆ ಆಜ್ಞಾಪಿಸಿದ್ದು, ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಸಂತತಿಯವರಿಗೆ ತಿಳಿಸಬೇಕು. ಸಾಕಮ್ಮ, ಹಲ್ಲೆಲೂಯಾ. ಇಲ್ಲಿ ನೋಡುವ ದೇವರ ವಾಕ್ಯವನ್ನು ದೇವರು ಯಾವ ರೀತಿ ಕೊಟ್ಟರು ಎಂದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡುವಾಗ ನಾವು ದೇವರ ವಾಕ್ಯವನ್ನು ಕೇಳಬೇಕೆಂದು ದೇವರು ಬಯಸ್ತಾ ಇದ್ದಾರೆ. ದೇವರು ನಡೆಸಿಕೊಂಡು ಬಂದಂಥ ಜನರನ್ನು ನೋಡಿ ಹೇಳ್ತಾ ಇದ್ದಾರೆ, ನೀವು ಜೀವಿಸಬೇಕೆಂದು, ನೀವು ದೇವರಿಂದ ನೀವು ಏನಾಗಬೇಕು, ಸೌಖ್ಯವನ್ನು ಪಡೆದಿರೋದು, ನೀವು ದೇವರಿಂದ ಬಿಡಿಸಲ್ಪಟ್ಟಿರೋ ಜ್ಞಾಪಕದಲ್ಲಿ ಹಿಡ್ಕೊಳ್ಬೇಕೆಂದು ಆತನ ವಾಕ್ಯದ ವಿಧಿಗಳನ್ನು ಅಲ್ಲಿ ಇಸ್ರಾಯೇಲ್ ಜನರಿಗೆ ಹೇಳೋದನ್ನು ನಾವು ನೋಡ್ತೀವಿ. ಆವಾಗ ನಾವು ದೇವರ ವಾಕ್ಯವನ್ನು ನಾವು ಕೇಳುವಾಗ ನಾವು ಆ ವಾಕ್ಯಗಳಿಂದ ಬದುಕುವರಾಗಿದ್ದೀರಿ. ದೇವರ ವಾಕ್ಯವನ್ನು ಕೇಳುವುದರಿಂದ ನಾವು ಬದುಕುವರಾಗ್ತೀವಿ. ಇಲ್ಲಿ ನೋಡುವಾಗ ದೇವರ ಸ್ವರವನ್ನು ಕೇಳದೇ ಇರುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಎಲ್ಲವನ್ನು ಕಳೆದುಕೊಳ್ಳುವರಾಗಿರ್ತೀವಿ. ಇಲ್ಲಿ ದೇವರ ವಾಕ್ಯ, ನನ್ನ ಸ್ವರವನ್ನು ನೀವು ಕೇಳುವಾಗ, ನಾವು ಆತನ ಸ್ವರವನ್ನು ಕೇಳುವಾಗ ನಮ್ಮ ಜೀವಿತದಲ್ಲಿ ಮಾರ್ಪಾಡುಗಳು ಬರುವುದಾಗಿದೆ. ಎಷ್ಟು ಜನ ಇವತ್ತು ಆತನ ಸ್ವರವನ್ನು ಕೇಳಬೇಕೆಂದು ಬಯಸ್ತಾ ಇದ್ದೀರಾ? ಅದಕ್ಕೆ ಮೊದಲನೇದಾಗಿ ನಾವು ಮಾಡಬೇಕಿರೋ ಒಂದು ಕಾರ್ಯ, ನಮ್ಮ ಹೃದಯದಲ್ಲಿ ಆತನಿಲ್ಲದೆ ಬೇರೆ ಇರಬಾರದು. ಕಾರಣ ಹೃದಯವೆಂಬುದು, ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ ತೆಗೆದು ಓದುವಾಗ ಹೃದಯವು ಯಾವ ರೀತಿ ಎಂಬುದು ನಾವಲ್ಲಿ ನೋಡಬಹುದು. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ ಓದ್ರಿ. ಮನುಷ್ಯನೊಳಗಿಂದ ಹೊರಡುವಂಥದ್ದೇ, ಮನುಷ್ಯನ ಒಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಇಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಹೃದಯವು ಎಂಥದು? ಯಾಕೆ ದೇವರು ನಮ್ಮ ಹೃದಯವನ್ನು ಕೇಳುತ್ತಾನೆ? ಇವತ್ತು ಯಾಕೆ ದೇವರು ನಮ್ಮ ಹೃದಯದಲ್ಲಿ ವಾಸಿಸಬೇಕೆಂದು ಕೇಳ್ತಾ ಇದ್ದಾನೆ? ದೇವರ ವಾಕ್ಯ ದೇವರು ಮೋಶೆಯ ಮುಖಾಂತರವಾಗಿ ಇವತ್ತು ಈ ಜನರನ್ನು ನನ್ನವರೆಂದು ಎಣಿಸಿಕೊಂಡಿದ್ದೇನೋ, ಇವರ ಹೃದಯಗಳಲ್ಲಿ ನನ್ನ ಆಜ್ಞೆಗಳನ್ನು ನಾನು ಬರೀತಾ ಇದ್ದೇನೆ, ನನ್ನ ಮಾತುಗಳನ್ನು ಬರೀತಾ ಇದ್ದೇನೆ. ಈ ಬೆಳಗಿನ ಜಾವ ದೇವರ ಮಾತುಗಳು ನಮ್ಮಲ್ಲಿ ಬರೀಬೇಕಾದ ಕಾರಣ ಅಂದರೆ ನಮ್ಮ ಹೃದಯವು ಕೇಡು ಉಳ್ಳವದಾಗಿದೆ. ಆ ಹೃದಯದಿಂದ ಬರುವಂಥ ಕಾರ್ಯಗಳನ್ನು ನಾವು ಇವಾಗ ನೋಡಿದೆ. ಮನುಷ್ಯನ ಒಳಗಿಂದ ಹೊರಡುವ ಎಂಥವ ಮನುಷ್ಯನನ್ನು ಹೊಲೆ ಮಾಡುವುದು, ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಈ ರೀತಿ ಅನೇಕ ಕಾರ್ಯಗಳನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಹೃದಯದಲ್ಲಿ ದೇವರು ಬಂದು ನೆಲೆಗೊಳ್ಳಬೇಕೆಂದೇ ನಮ್ಮ ಹೃದಯವೆಂಬ ಬಾಗಿಲಲ್ಲಿ ನಮ್ಮ ಜೀವಿತದ ಬಾಗಿಲಲ್ಲಿ ತಟ್ತಾ ಇದ್ದಾನೆ. ನೀನು ಬಾಗಿಲನ್ನು ತೆರೆಯುವುದಾದರೆ ನಾನು ಇನ್ನೆಲ್ಲೊಳಗೆ ನಾನು ಬರುತ್ತೇನೆ. ಇಲ್ಲಿ ನೋಡುವಾಗ ದೇವರು ಮಾಡುವಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ತುಂಬಾ ಆಶ್ಚರ್ಯಕಾರಿಯಾಗಿರುತ್ತದೆ. ಆತನ ತಟ್ಟುವಾಗ ನಾವು ತೆರೆಯುವರಾಗಿರಬೇಕು. ನಾನು ಮೊದಲನೇದಾಗಿ ಹೇಳಿದೆ, ತಪ್ಪಾದ ಮನುಷ್ಯರು ಒಳಗೆ ಇರುವುದಾದರೆ ನಾವು
ಸರಿಯಾದ ಮನುಷ್ಯನಿಗೆ ಬಾಗಿಲನ್ನು ತೆರೆಯೋಕ್ಕಾಗೋದಿಲ್ಲ. ಒಂದು ನಡೆದ ಘಟನೆ ಏನಂದರೆ, ಜರ್ಮನಿಯಲ್ಲಿ 2ನೇ ಮಹಾಯುದ್ಧದಲ್ಲಿ ಒಬ್ಬ ಯೋಧನ ಕುಟುಂಬದಲ್ಲಿ ನಡೆದಂಥ ಕಾರ್ಯ ಇದು. ಅವನ ಮನೆಯಲ್ಲಿ ನಡೆದಂಥ ಸತ್ಯ ಸಂಗತಿ ಇದು. ಇದು ಒಬ್ಬ ಸೇವಕರಾದಂಥ ರೈನ್ಹಾರ್ಡ್ ಬೋಂಕೆ ಅವರು ಹೇಳುವುದನ್ನು ನಾನು ಕೇಳಿಸಿಕೊಂಡೆ. ಅವರು ಹೇಳಿದಂಥ ಸಾಕ್ಷಿಯಲ್ಲಿ ನಾನು ಕೇಳಿಸಿಕೊಂಡೆ. ಆ ಎರಡನೇ ಮಹಾಯುದ್ಧ ಜರ್ಮನಿನಲ್ಲಿ ಆ ಸೇನಾಪಡೆಯ ಸೈನಿಕನ ಮನೆಯಲ್ಲಿ ನಡೆದಿದ್ದು. ಅವನು ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುವನಾಗಿದ್ದು, ಆ ಮದುವೆ ಆದ ನಂತರವೇ ಅವನು ಸೇನೆಗೆ ಹೋಗಬೇಕಾದಂಥ ಸಂದರ್ಭ ಬಂದಿತ್ತು. ಆ ಯುದ್ಧಗಳು ಎಮರ್ಜೆನ್ಸಿಗಾಗಿ ಆ ಟೈಮಲ್ಲಿ ಅವರು ಯುದ್ಧಕ್ಕೆ ಹೋಗಲೇಬೇಕಾದಂಥ ಕಾರ್ಯವಾಗಿತ್ತು. ತನ್ನ ಹೆಂಡತಿಯನ್ನು ಪ್ರೀತಿಸಿದ ಹೆಂಡತಿಯನ್ನು ಅವ್ರೇನು ಮಾಡಿದ್ರು, ತುಂಬಾ ಮುದ್ದಾಗಿ ನೋಡಿಕೊಳ್ತಾ ಇದ್ದ ಹೆಂಡತಿಗೆ ಹೇಳಿದ್ರು, ನಾನು ಹೋಗಿ ನಾನು ತಿರುಗಿ ಬರುವೇನು, ನನಗಾಗಿ ನೀನು ಕಾದುಕೊಂಡಿರು, ನನಗಾಗಿ ನೀನು ಕಾದುಕೊಂಡಿರು, ನಾನು ಯುದ್ಧವನ್ನು ಮುಗಿಸಿ ನಾನು ಬರುತ್ತೇನೆ ಅಂತ ಹೇಳಿ ಹೋದರು. ಕೆಲವು ದಿನಗಳಾಯಿತು, ಕೆಲವು ತಿಂಗಳುಗಳಾಯಿತು, ವರ್ಷಗಳಾಯಿತು. ನೋಡಿದ್ರೆ ತನ್ನ ಗಂಡ ತಿರುಗಿ ಬರೋದಕ್ಕಾಗಲ್ಲ. ಸೈನ್ಯ ಪಡೆಯಲ್ಲಿ ಅವರು ಸೇರಿಕೊಂಡು ಹಾಗೆ ಅಲ್ಲೇ ಕೆಲಸ ಮಾಡುತ್ತಾ ಇದ್ರು. ಒಂದು ದಿನ ಬಂತು, ಎಲ್ಲ ಯುದ್ಧಗಳೆಲ್ಲ ಮುಗಿದಾದ ಮೇಲೆ ಅವರವರ ಪ್ರಾಂತ್ಯಕ್ಕೆ ಅವರವರು ಹೋಗಬೇಕಂದ ಒಂದು ಅನೌನ್ಸ್ಮೆಂಟ್ ಬಂದಾಗ, ಒಂದು ಸರ್ಕ್ಯುಲರ್ ಬಂದಾಗ ಎಲ್ಲರೂ ಅವರವ್ರ ಮನೆಗೆ ಹೋದರು. ಈ ಹೊಸದಾಗಿ ಮದುವೆಯಾಗಿ ಹೋದಂಥ ಮನುಷ್ಯ ತುಂಬ ಸಂತೋಷವಾಗಿ ಬರ್ತಾನೆ. ಅಯ್ಯೋ, ನಾನು ಇಷ್ಟು ದಿನಗಳ ನಂತರ ನನ್ನ ಹೆಂಡತಿಯನ್ನು ನಾನು ನೋಡೋಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಪತ್ನಿಯನ್ನು ನಾನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ತುಂಬ ಸಂತೋಷದ ಕನಸಿನಿಂದ ತುಂಬಾ ಉತ್ಸಾಹದಿಂದ ಅವನು ಬರುವನಾಗಿದ್ದಾನೆ. ಮನೆಗೆ ಹತ್ತಿರ ಬರ್ತಾ ಇನ್ನೂ ಸಂತೋಷ ಹೆಚ್ಚಾಯಿತು. ಆದರೆ ಅಲ್ಲಿ ನೋಡುವಾಗ ಅಲ್ಲಿ ಏನು ನಡೀತೆ ಅಂದರೆ, ಇವನು ತುಂಬಾ ಸಂತೋಷದಿಂದ ಹೋಗಿ ತನ್ನ ಮನೆಯ ಮುಂದೆ ನಿಂತುಕೊಂಡು ಅವನ ಬಾಗಿಲನ್ನು ತಟ್ಟುವುದಕ್ಕೆ ಅವನು ಪ್ರಾರಂಭಿಸಿದನು. ಹನಿ, ಐ ಹ್ಯಾವ್ ಕಮ್ ಬ್ಯಾಕ್, ನನ್ನ ಹೆಂಡತಿಯ ಪ್ರಿಯ, ನನ್ನ ಪ್ರಿಯಲೇ, ನಾನು ತಿರುಗಿ ಬಂದಿದ್ದೇನೆ. ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಅವನು ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ, ಆದರೆ ಬಾಗಿಲು ತೆರೀತಾ ಇಲ್ಲ. ಅವನು ನಿಂತುಕೊಂಡು, ಹನಿ, ಐ ಹ್ಯಾವ್ ಕಮ್ ಬ್ಯಾಕ್ ಟು ಸಿ ಯು, ನಾನು ಬಂದಿದ್ದೇನೆ, ನಿನ್ನನ್ನು ನೋಡಬೇಕಂತಿದ್ದೀನಿ, ನನ್ನ ಬಾಗಿಲನ್ನು ತೆರಿ ಅಂತ ಹೇಳಿ ಕದವನ್ನು ತಟ್ಟುತ್ತಾ ಇದ್ದಾನೆ. ಆದರೆ ಕದವನ್ನು ತೆರೆದಿಲ್ಲ. ಕಾರಣ ಏನಂದರೆ, ಅಲ್ಲಿ ತನ್ನ ಹೆಂಡತಿಯ ಕಾಲಿನ ಶಬ್ದ ಅವನು ಕೇಳಿಲ್ಲ. ಅದರೊಂದಿಗೆ ಬೇರೆ ಇನ್ನೊಬ್ಬರು ನಡೆಯುವ ಒಂದು ಶಬ್ದವನ್ನು ಆತನು ಕೇಳಿದನು. ಇನ್ನೊಬ್ಬರು ನಡೆಯುವ ಶಬ್ದವನ್ನು ಕೇಳಿದಾಗ ಅವನು ನೆನೆಸಿದ, ಯಾರು ಇರಬಹುದು ಅಂತ ನೋಡುವಾಗ, ಆ ಬಾಗಿಲನ್ನು ತೆರೆಯುವಾಗ ಪರಪುರುಷನು ಮನೆಯಿಂದ ಓಡಿ ಹೋಗೋದನ್ನು ಅವನು ನೋಡಿದನಂತೆ. ಅವನ ಹೆಂಡತಿ ಪ್ರೀತಿಸಿದಂಥ ಅವನ ಪತ್ನಿ ತನಗೆ ದ್ರೋಹವನ್ನು ಬಗೆದನ್ನು ನೋಡಿ ಅವನು ಸಹಿಸಿಕೊಳ್ಳಲಾರದೆ ಅವನು ಹಿಂತಿರುಗಿ ಹೋದನಂತೆ. ಅದೇ ರೀತಿಯೇ ನಮ್ಮ ನಾಯಕನಾದ ಯೇಸುವನ್ನು ಬರುತ್ತಾನೆ. ಆತನು ಮತ್ತೆ ಮಧ್ಯಾಕಾಶದಲ್ಲಿ ಬರುವಾಗ, ಆತನನ್ನು ನೋಡಬೇಕೆಂದು ನಮ್ಮನ್ನು ಹುಡುಕಿಕೊಂಡು ಬರುವಾಗ ನಾವು ಎಲ್ಲಿರ್ತೀವಿ, ಯಾರೊಂದಿಗೆ ಇರ್ತೀವಿ. ಅದಕ್ಕೆ ದೇವರು ಈ ಪ್ರಕಟಣೆ ಪುಸ್ತಕದಲ್ಲಿ ಆ ಸಭೆಗೆ ಬರುತ್ತಾ ಇದ್ದಾರೆ. ಸಭೆಯಿಂದ ಹೊರಗಿರುವಂಥ ಆ ಸಭೆಗೆ ಬರುತ್ತಾರೆ. ನಿನ್ನ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ, ನಿನ್ನ ಬಾಗಿಲನ್ನು ನಾನು ತಟ್ಟುತ್ತಾ ಇದ್ದೇನೆ, ಇದೋ ನಿನ್ನನ್ನು ನೋಡಬೇಕೆಂದು ನಾನು ಬಂದಿದ್ದೇನೆ. ನಾನು ಬಂದಾಗ ನೀನು ಕಾಣದೇ ಹೋಗುವಿಯೋ, ನಾನು ನಿನ್ನನ್ನು ಹುಡುಕಿ ಬಂದಿದ್ದೇನೆ. ನೀನು ಬಾಗಿಲನ್ನು ತೆರೆಯುವುದಾದರೆ ನಾನು ನಿನ್ನೊಳಗೆ ಬಂದು ಪ್ರವೇಶಿಸುವೆನು. ಅನೇಕರು ನಮ್ಮ ಜೀವಿತದಲ್ಲಿ ಅಷ್ಟೇ, ರಕ್ಷಣೆ ಹೊಂದಿದಾಗ, ರಕ್ಷಣೆ ಪಡೆದುಕೊಂಡಿದಾಗ ನಾವು ದೇವರೊಂದಿಗೆ ಇರುವ ಸಂಬಂಧದಲ್ಲಿ ಚೆನ್ನಾಗಿರ್ತೀವಿ. ಕ್ರಮೇಣ ಹೋಗುವಾಗ ಬೇರೆ ರೀತಿಯಾದಂಥ ಲೋಕದ ಸಂಬಂಧಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಮ್ಮ ಹೃದಯದಲ್ಲಿ ಅನೇಕ ಲೋಕದ ಕಾರ್ಯಗಳನ್ನು ತುಂಬಿಸಿಕೊಂಡು, ಲೋಕದ ಆಸೆಗಳನ್ನು ತುಂಬಿಸಿಕೊಂಡು, ಲೋಕದ ಚಿಂತೆಯಿಂದ ನಾವು ಮುಳುಗರಾಗಿರುವುದಾದರೆ ದೇವರ ಆಶೀರ್ವಾದ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಸಮಯದಲ್ಲಿ ದೇವರು ಬೆಳಗಿನ ಜಾವದಲ್ಲಿ ಹೇಳ್ತಾರೆ, ಮಗನೇ, ನಿನ್ನ ಹೃದಯದಲ್ಲಿ ನಾನು ವಾಸಿಸಬೇಕು, ನಿನ್ನ ಹೃದಯದಲ್ಲಿ ನಾನು ಇರಬೇಕು, ನಿನ್ನ ಹೃದಯದೊಳಗೆ ನಾನು ಬರಬೇಕೆಂದು ನಾನು ಕೇಳುತ್ತಾ ಇದ್ದೇನೆ. ಅದಕ್ಕೆ ನೀನು ಮಾಡಬೇಕಾದ ಕೆಲಸ, ನಿನ್ನ ಹೃದಯವನ್ನು ತೆರೆಯುವುದಕ್ಕೆ ನೀನು ಮೊದಲನೇದಾಗಿ ನಿನ್ನ ಬಾಗಿಲನ್ನು ತೆರೆಯುವುದಕ್ಕಾಗಿ ನನ್ನ ಸ್ವರವನ್ನು ನೀನು ಕೇಳು. You have to recognize the voice of God. You have to listen to the voice of God so that you can open the door for him. ಇವತ್ತು ಈ ಬೆಳಗಿನ ಜಾವದಲ್ಲಿ ಯಾಕೆ ದೇವರು ಈ ಮಾತನ್ನು ಮಾತನಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದು ವೇಳೆ ನಿನ್ನ ಹೃದಯವು ಕಠಿಣವಾದ ಕಲ್ಲಿನಂತೆ ಇರುವುದಾದರೆ ಅದನ್ನು ಮಾರ್ಪಡಿಸೋದಕ್ಕೆ ದೇವರು ನಿನ್ನೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಇನ್ನೂ ಎಷ್ಟು ಕಾಲ, ಇನ್ನೂ ಎಷ್ಟು ದಿನಗಳು, ಇನ್ನೂ ಎಷ್ಟು ಸಮಯ ನಿನಗೆ ಬೇಕು? ಇದೋ ನಿನ್ನ ಬಾಗಿಲಲ್ಲಿ ನಿಂತು ನಾನು ತಟ್ಟುತ್ತಾ ಇದ್ದೇನೆ, ನಿನ್ನೊಳಗೆ ನಾನು ಪ್ರವೇಶಿಸಬೇಕು, ನಾನು ನಿನ್ನೊಂದಿಗೆ ಇರಬೇಕೆಂದು ದೇವರು ಕೇಳುತ್ತಾ ಇದ್ದಾನೆ. ಯಾರು ದೇವರಿಗೆ ಶಬ್ದವನ್ನು ಕೇಳುತ್ತಾರೋ
ಅವರ ಜೀವಿತಗಳನ್ನು ಮಾರ್ಪಟ್ಟಿರೋದನ್ನು ನಾವು ನೋಡುತ್ತೇವೆ. ಒಂದು ದಿನ ನನ್ನ ಜೀವಿತದಲ್ಲಿ ಯೇಸು ಬಂದರು. ಅವ್ರಿಗೆ ನನ್ನ ಹೃದಯದ ಬಾಗಿಲನ್ನು ತೆರೆದುಕೊಟ್ಟೆ. ಆತನು ಇವತ್ತು ನನ್ನೊಂದಿಗೆ ಇದ್ದಾನೆ. ಆತನೊಂದಿಗೆ ಇರುವಂಥ ಸಮಯಗಳು ಎಷ್ಟು ಉತ್ತಮವಾದ ದಿನಗಳು ಗೊತ್ತಾ? ಆತನೊಂದಿಗೆ ಸಮಯವನ್ನು ಕಳೆಯೋದು ಎಂಥ ಒಂದು ಆನಂದಕರವಾದ ಸಮಯ ಗೊತ್ತಾ? ಆತನೊಂದಿಗೆ ಮಾತನಾಡೋದು ಎಷ್ಟು ಪ್ರೀತಿಕರವಾದ ಸಮಯಗಳಿರುತ್ತೆ ಗೊತ್ತಾ? ಆತನೊಂದಿಗೆ ಬೆರೆತು ನಾವಿರೋದು ಬೇರೆ ಎಲ್ಲಿ ಸಿಗೋದಿಲ್ಲ. ಎಲ್ಲೇ ಹೋದ್ರೂ ಸಿಗೋದಿಲ್ಲ, ಎಲ್ಲೇ ಹುಡುಕಿ ಹೋದ್ರೂ ಸಿಗೋದಿಲ್ಲ. ಆತನ ಸಂಬಂಧದಲ್ಲಿ ಆತನೊಟ್ಟಿಗೆ ನಾವು ಜೀವಿಸುವ ಒಂದು ಸಮಯವಿದೆಯಲ್ಲ, ಅದು ಲೋಕದಲ್ಲಿ ಎಷ್ಟೇ ಕೋಟಿ ಕೊಟ್ಟರೂ ಸಿಗೋದಿಲ್ಲ. ಒಂದು ವೇಳೆ ನಾವು ಸಿನಿಮಾ ನೋಡೋದಾದರೆ ಒಂದು 3 ಗಂಟೆ ನಾವು ನೋಡ್ಬೋದು. ಅದಾದ ನಂತರ ಮತ್ತೆ ಮನಸ್ಸಲ್ಲಿ ಏನಾಗುತ್ತೆ? ಬೇಸರ ಹುಟ್ಟುಕೊಳ್ಳುತ್ತೆ. ಆದರೆ ಯೇಸು ನಮ್ಮ ಹೃದಯದಲ್ಲಿ ಇರೋದಾದರೆ ನಮಗೆ ಯಾವುದೇ ಲೋಕದ ಕಾರ್ಯಗಳ ಬಗ್ಗೆ ನಮಗೆ ಯಾವುದು ಚಿಂತೆ ಬರೋದಿಲ್ಲ. ಆತನೊಟ್ಟಿಗೆ ಇರುವಂಥ ಸಮಯ, ಆತನ ಸಮಯವನ್ನು ಬಿಟ್ಟೆ ಆದಾಮನ ದೂರ ಹೋದನು. ಆದಾಮನು ದೇವರೊಟ್ಟಿಗೆ ಇದ್ದು ತಿರುಗಾಡುತ್ತಾ ಮಾತನಾಡುತ್ತಾ ಇದ್ದ, ಸಂಭಾಷಣೆ ಮಾಡ್ತಾ ಇದ್ದ. ನಾನು ಮೊನ್ನೆ ಹೇಳಿದೆ, ಆದಾಮನೊಳಗೆ ಯಾರ ಆತ್ಮನ ಇಟ್ಟಿದ್ದನೋ ದೇವರ ಆತ್ಮವನ್ನು ಇಟ್ಟು ಆತನಿಗೆ ಅಧಿಕಾರವನ್ನು ಕೊಟ್ಟನು. ಆ ಆದಾಮನು ಏನು ಮಾಡ್ದಾನೆ? ದೇವರ ಪ್ರಶ್ನೆಯಿಂದ ದೂರ ಹೋಗ್ಬಿಟ್ಟ. ದೇವರ ಪ್ರಶ್ನೆಯಿಂದ ದೂರ ಹೋಗ್ಬಿಟ್ಟ. ಆ ಆದಾಮನನ್ನು ಸೇರಿಸುವುದಕ್ಕಾಗಿ, ಆ ಆದಾಮನನ್ನು ಮತ್ತೆ ಪಡೆಯೋದಕ್ಕಾಗಿ, ಆ ದೇವರ ಮಕ್ಕಳನ್ನು ಮತ್ತೆ ಸೇರಿಸೋದಕ್ಕಾಗಿಯೇ ಯೇಸು ಕ್ರಿಸ್ತನು ಬಂದು ನಮಗಾಗಿ ಸತ್ತಿದ್ದು. ಇವತ್ತು ನಾವು ದೇವರ ಪ್ರಶ್ನೆಯಿಂದ ದೂರವಾಗಿದೆ. ದೇವರ ವಾಕ್ಯವಿದೆ, ಒಂದು ದಿನದಲ್ಲಿ ನಾವು ಅನ್ಯರು, ಭೂ ಯಾತ್ರಿಗಳಾಗಿ ದೇವರಿಗೆ ಅನ್ಯರಾಗಿ ನಾವು ದೂರವಾಗಿದ್ದೆವು. ಆದರೆ ಈಗಲೂ ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ, ಆತನ ರಕ್ತದ ಮುಖಾಂತರವಾಗಿ ನಾವು ದೇವರಿಗೆ ಸಮೀಪವಾಗಿದ್ದೇವೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಸಮೀಪಕ್ಕೆ ಮಾಡೋದಕ್ಕಾಗಿ ಆತನ ಕೇಳುತ್ತಾ ಇದ್ದಾನೆ. ನಾವು ಆತನ ಸ್ವರವನ್ನು ಕೇಳಬೇಕು. ಯಾರು ದೇವರ ಸ್ವರವನ್ನು ಕೇಳುತ್ತಾರೋ ಅವರ ಜೀವಿತದಲ್ಲಿ ದೇವರು ಮಹಾ ದೊಡ್ಡ ಕಾರ್ಯಗಳನ್ನು ಮಾಡೋನಾಗಿದ್ದಾನೆ. ದೇವರು ಈ ಸಮಯದಲ್ಲಿ ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾನೆ, ನೀನು ಇವತ್ತಿನ ದಿನ ಯಾವ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಾಗಿರಲಿ, ಮೊದಲನೇದಾಗಿ ನೀ ದೇವರ ಶಬ್ದವನ್ನು ಕೇಳುವನಾಗಿರಬೇಕು. ದೇವರ ಶಬ್ದವನ್ನು ನೀ ಕೇಳುವನಾಗಿರಬೇಕು. ಆ ರೀತಿ ನೋಡುವಾಗ ಒಬ್ಬ ಮನುಷ್ಯನನ್ನು ನಾನು ತೋರಿಸುವುದಕ್ಕೆ ಇಷ್ಟಪಡ್ತೇನೆ. ದೇವರ ಶಬ್ದವನ್ನು ಕೇಳಿದ ಮನುಷ್ಯನ ಜೀವಿತ ಯಾವ ರೀತಿ ಬದಲಾಗುತ್ತದೆ. ಇವತ್ತು ಯಾರ ಶಬ್ದವನ್ನು ನೀವು ಕೇಳ್ತಾ ಇದ್ದೀರಾ? ದೇವರ ಶಬ್ದವನ್ನು ಕೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಆ ರೀತಿ ಆದರೆ ಆತನಿಗೆ ಶಬ್ದವನ್ನು ಕೇಳಿ ನೀವು ಬಾಗಿಲನ್ನು ತೆರೆಯುವರಾಗಿರಬೇಕು. ಆಮೇನ್. ಆ ರೀತಿ ದೇವರ ಶಬ್ದವನ್ನು ಕೇಳಿದಂಥ ಒಬ್ಬ ಮನುಷ್ಯನು ಸತ್ಯವೇದದಲ್ಲಿ ನಾವು ನೋಡೋಣ. ಆತನ ಹೆಸರು ಸೌಲ್ ಎಂಬುದಾಗಿ. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 14ನೇ ವಚನ ತೆಗೆದು ಹೋದ್ರಿ. 26:14. ನಾವೆಲ್ಲರೂ ನೆಲಕ್ಕೆ ಬೀಳಲು, ಸೌಲನೇ 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 ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು. ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ನಾನು ಕೇಳಿದೆನು. ಆಗ ನಾನು ಕರ್ತನೇ ನೀನು ಯಾರು ಅನ್ನಲು ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೆ ನಾನೇ. ನೀನು ಎದ್ದು ನಿಂತುಕೋ ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬೆಳಗಿನ ಜಾವ ದೇವರು ನಮ್ಮೊಟ್ಟಿಗೆ ಮಾತನಾಡೋದೇನೆಂದರೆ, ನಿನ್ನನ್ನು ನಾನು ಆರಿಸಿಕೊಳ್ಳಬೇಕೆಂದು ನಾನಿದ್ದೇನೆ. ಇಲ್ಲಿ ನೋಡುವಾಗ ಸೌಲನು ಪೌಲನಾದ ನಂತರ ಅಗ್ರಿಪ ರಾಜ ಮುಂದೆ ನಿಂತು ಈ ವಾಕ್ಯವನ್ನು ಸಾಕ್ಷಿಯಾಗಿ ಹೇಳುತ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಯೆರೂಸಲೇಮಿಗೆ ಹೋಗಿ ಇರುವಂಥ ಎಲ್ಲ ಜನರನ್ನು ಹಿಡಿದುಕೊಳ್ಳಬೇಕೆಂದು, ಯೆರೂಸಲೇಮಿನಿಂದ ಹೊರಗೆ ಹೋದಂಥ ಎಲ್ಲ ಕ್ರೈಸ್ತ ಭಕ್ತರನ್ನು ಹಿಂಸಿಸಬೇಕೆಂದು ಸೌಲನಾಗಿ ಅವನ ಅಧಿಕಾರ ಪಡೆದುಕೊಂಡು ದಮಸ್ಕೋ ಮಾರ್ಗವಾಗಿ ಹೋಗುತ್ತಿರುವಾಗ ದೇವರು ಅವನನ್ನು ಸಂಧಿಸಿದನು.
ಅವನನ್ನು ಸಂಧಿಸಿದ ನಂತರ ದೇವರು ಅವನೊಟ್ಟಿಗೆ ಮಾತನಾಡ್ತಾನೆ. ಅವನ ಸ್ವರವನ್ನು ಕೇಳಿದನೆಂದು ಅಲ್ಲಿ ವಾಕ್ಯ ಬರೆದಿದೆ. ಸೌಲನು ಸ್ವರವನ್ನು ಕೇಳಿದಾಗ ಅವನಲ್ಲಿ ಒಂದು ಪರಿವರ್ತನೆ ಆಯಿತು. ಅದು ಏನಂದರೆ, ದೇವರು ಮಾತನಾಡುವಾಗ ಒಬ್ಬ ಮನುಷ್ಯನಲ್ಲಿ ಎಲ್ಲವನ್ನು ಮಾರ್ಪಡುವುದಾಗಿರುತ್ತದೆ. ಅವನು ಹೇಳ್ತಾನೆ, ದೇವರ ಸ್ವರವನ್ನು ನಾನು ಕೇಳಿದಾಗ, ದೇವರ ಸ್ವರವನ್ನು ಕೇಳಿದ ಕೂಡಲೇ ಅವನ ಮನಸ್ಸಾಂತರ ಹೊಂದಿದನೆಂದು ಅಗ್ರಪ್ಪ ರಾಜನ ಮುಂದೆ ಅವನು ಹೇಳುವನಾಗಿದ್ದಾನೆ. ಅಗ್ರಪ್ಪ ರಾಜಕ್ಕೆ ಮುಂದದಾಗಿ ಹೋಗಿ ಅವನು ಭಯಪಡದೆ ನಿಂತುಕೊಂಡು ದೇವರ ಬಗ್ಗೆ ಅವನು ಸಾಕ್ಷಿ ಕೊಡುವನಾಗಿದ್ದಾನೆ. ಅವನ ಮರಣಕ್ಕೂ ಅವನು ಸಿದ್ಧನಾದ ಒಬ್ಬ ವ್ಯಕ್ತಿಯಾಗಿದ್ದಾನೆ. ದೇವರ ಸ್ವರವನ್ನು ಯಾರು ಕೇಳ್ತಾರೋ ಅವರು ದೇವರಿಗಾಗಿ ಜೀವಿಸುವರಂತಾಗಿ ಮಾರ್ಪಡುತ್ತಾರೆ. ಹಲ್ಲೆಲೂಯಾ. ಇವತ್ತು ಮಧ್ಯಾಹ್ನ ಕಾಲದಲ್ಲಿ ದೇವರು ನಮ್ಮಲ್ಲಿ ಕೇಳಿಕೊಳ್ಳುವ ಕಾರ್ಯ, ಇಲ್ಲಂದರೆ ದೇವರು ಮಾತನಾಡಿದಂಥ ಕಾರ್ಯ ಏನೆಂದರೆ, ನೀನು ಮಾರ್ಪಡಬೇಕೆಂದು ದೇವರು ಬಯಸುವನಾಗಿದ್ದಾನೆ. ದೇವರ ವಾಕ್ಯವನ್ನು ಕೇಳುವಾಗ ನಮ್ಮ ಜೀವಿತವು ಮಾರ್ಪಡುವಂಥವಂತಾಗಿದೆ. ಸೌಲನಾಗಿದ್ದಂಥ ಪೌಲನು ದೇವರಿಗಾಗಿ ಮಾರ್ಪಟ್ಟಾಗ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. ಅವನ ಜೀವಿತದಲ್ಲಿ ಅವನು ಎಂದಿಗೂ ಮಾಡದಂಥ ಕಾರ್ಯಗಳನ್ನು ಆತನು ಮಾಡುವನಾಗಿದ್ದಾನೆ. ಆವಾಗ ನಮ್ಮ ಜೀವಿತದಲ್ಲಿ ಆತನ ಸ್ವರವನ್ನು ಕೇಳುವಾಗ ನಾವು ಮನಸ್ಸಾಂತರ ಹೊಂದುವರಾಗಿದ್ದೇವೆ. ಮಾತ್ರ ಆ ಮನಸ್ಸಾಂತರ ಹೊಂದುವುದು ಮಾತ್ರವಲ್ಲದೆ ಆತನಿಗಾಗಿ ಸೇವೆ ಮಾಡುವರಾಗಿ ನಾವಿರುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಮಾತು ಕೇಳುವರಾದರೆ ನಮ್ಮ ಜೀವಿತವು ನಾವು ಊಹಿಸುವುದಕ್ಕಿಂತ ಮಿಗಿಲಾಗಿ ನಮ್ಮ ಜೀವನ ಇರುತ್ತದೆ. ಒಬ್ಬ ಪೌಲನು ಹಿಂಸೆ ಪಡಿಸಬೇಕೆಂದು, ಕ್ರೈಸ್ತರನ್ನು ಕೊಲ್ಲಬೇಕೆಂದು, ದೇವ ಭಕ್ತರನ್ನು ಸಾಯಿಸಬೇಕೆಂದು ಪಣತೊಟ್ಟಿದ ಆ ಮನುಷ್ಯನು ಯಾವಾಗ ದೇವರು ಸಂಧಿಸುತ್ತಾನೆ, ಕ್ರೂರನಾದ ಒಂದು ವ್ಯಕ್ತಿ ಸಾಧುವಾದ ಮೃದುವಾದ ಒಂದು ಮನುಷ್ಯನಾಗಿ ಮಾರ್ಪಡ್ತಾ ಇದ್ದಾನೆ. ದೇವರ ಜನರನ್ನು ಕೊಲ್ಲಬೇಕಾದಂಥ ಮನುಷ್ಯ ದೇವರಿಗೆ ಸೇವೆ ಮಾಡಿ ಅನೇಕರನ್ನು ಆತನ ಕಡೆಗೆ ಕರೆದುಕೊಂಡು ಬಂದು ಇವತ್ತು ಸಭೆಗಳಿಗೆ ಆತನಿಂದ ಅನೇಕ ವಾಕ್ಯಗಳನ್ನು ದೇವರು ಬರುವಂತೆ ಮಾಡಿದವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಿನ್ನನ್ನು ಸಹ ದೇವರ ಶಬ್ದಕ್ಕೆ ಕಿವಿಕೊಟ್ಟು ಆತನಿಗೆ ನಿನ್ನ ಹೃದಯನ ತೆರೆದುಕೊಟ್ಟು ನಿನ್ನ ಮನಸ್ಸಾಂತರ ಹೊಂದುವುದಾದರೆ ದೇವರು ನಿನ್ನನ್ನು ಉಪಯೋಗಿಸೋಕ್ಕೆ ಆತನು ಶಕ್ತನಾಗಿದ್ದಾನೆ. ನೀನು ಚಿಕ್ಕ ಮಗುವಾಗಿರ್ಬೋದು, ಇಲ್ಲಂದರೆ ಒಂದು ಸಹೋದರನಾಗಿ, ಒಂದು ತಾಯಿಯಾಗಿ, ಇಲ್ಲಂದ್ರೆ ಸಹೋದರಿಯಾಗಿರ್ಬೋದು, ನನ್ನಿಂದ ಏನು ಸಾಧ್ಯವಿಲ್ಲ ಅನ್ನಬಹುದು. ನೀನು ದೇವರಿಗೆ ನಿನ್ನ ಮನಸ್ಸನ್ನು ಕೊಡುವಾಗ, ದೇವರಿಗೆ ನಿನ್ನ ಹೃದಯವನ್ನು ಕೊಡುವಾಗ, ದೇವರಿಗೆ ನಿನ್ನ ಕಿವಿ ಕೊಡುವಾಗ, ಆತನ ಶಬ್ದಕ್ಕೆ ನೀನು ಕಿವಿ ಕೊಡುವಾಗ ಆತನನ್ನು ಮಾರ್ಪಡಿಸೋನಾಗಿದ್ದಾನೆ. ಅಲ್ಲಿ ಕೇಳ್ತಾನೆ, ದೇವರ ಮೃದುವಾದ ಸ್ವರವನ್ನು ಕೇಳ್ತಾನೆ, ಸೌಲನೇ ಸೌಲನೇ ಸೌಲನೇ. ಇವತ್ತು ನಿನ್ನ ಹೆಸರನ್ನು ಕರೀತಾ ಇದ್ದಾರೆ. ನಿನ್ನ ಕಿವಿಯಲ್ಲಿ ಯಾವುದು ಕೇಳ್ತಾ ಇದೆ? ಅನೇಕರಿಗೆ ನಮ್ಮ ಸಭೆಯಲ್ಲಿ ಕುಳಿತಿರ್ತೀವಿ, ದೇವರ ವಾಕ್ಯವನ್ನು ಕೇಳುವಾಗ ನಾವಿರ್ತೀವಿ, ಅದು ನಮ್ಮ ಕಿವಿಗಳಲ್ಲಿ ಬೇರೆ ಯಾವುದೋ ಶಬ್ದವು ಕೇಳಿಸುತ್ತಾ ಇರುತ್ತೆ. ದೇವರ ಮಗುವೇ, ನಿನ್ನ ದೇವರ ಶಬ್ದಕ್ಕೆ ನಿನ್ನ ಕಿವಿಗೊಡುವುದಾದರೆ ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ನೋಡುತ್ತೀಯ. ನಾನು ಮತ್ತೊಮ್ಮೆ ಹೇಳ್ತೀನಿ, ಆ ಏದೆನ್ನ ತೋಟದಲ್ಲಿ ಮೊದಲನೇ ಮನುಷ್ಯರು ಬೀಳೋದಕ್ಕೆ ಕಾರಣ ಏನಂದರೆ ಅವರು ಸೈತಾನನ ಶಬ್ದಕ್ಕೆ ಕಿವಿ ಕೊಟ್ಟರು, ಸರ್ಪದ ಶಬ್ದಕ್ಕೆ ಕಿವಿ ಕೊಟ್ಟರು. ಯಾವಾಗ ಅವರು ಸರ್ಪದ ಶಬ್ದಕ್ಕೆ ಕಿವಿ ಕೊಟ್ಟರೋ ಅವರು ಏನಾದರೂ ಬಿದ್ದು ಹೋದವರಂತಾಗೆ ಮಾರ್ಪಟ್ಟರು. ಇಲ್ಲಿ ಸೌಲನು ಕೆಳಗೆ ಬಿದ್ದರು, ಆದಾಮು ಹವ್ವಳು ಅಲ್ಲಿ ಕೆಳಗೆ ಬಿದ್ದರು, ದೇವರಿಂದ ದೂರವಾದರು. ಆದರೆ ಅಲ್ಲಿ ನೋಡುವಾಗ ಅಲ್ಲಿ ಎರಡರಲ್ಲಿ ವ್ಯತ್ಯಾಸ ಇಲ್ಲ. ಅವರು ಕೇಳಿದಂಥ ಕಾರ್ಯ, ಅವರು ಕಿವಿಗೊಟ್ಟಂಥ ಒಂದು ಶಬ್ದ ಬೇರೆ, ಸೌಲನು ಕಿವಿಗೊಟ್ಟಂಥ ಶಬ್ದವೇ ಬೇರೆ. ಇವತ್ತು ನೀನು ಯಾವ ಶಬ್ದಕ್ಕೆ ನೀನು ಕಿವಿಗೊಡ್ತಾ ಇದೆಯಾ? ದೇವರು ವಾಕ್ಯ ಹೇಳ್ತದೆ ಪ್ರಕಟಣೆ 3:20, ಯಾರೋದರೂ ನನ್ನ ಸ್ವರವನ್ನು ಕೇಳಿ. ಇವತ್ತು ಯಾರ ಸ್ವರವು ನಿನ್ನ ಕಿವಿಯಲ್ಲಿ ಇದೆ? ಯಾರ ಸ್ವರವನ್ನು ನೀನು ಕೇಳುತ್ತಾ ಇದೆಯಾ? ಯಾರ ಸ್ವರಿಗೆ ನೀನು ಕಿವಿಗೊಟ್ಟು ನಡೀತಾ ಇದೆಯಾ? ಕಾರಣ ದೇವರ ಸ್ವರಕ್ಕೆ ನೀನು ಕಿವಿಗೊಡುವುದಾದರೆ, ದೇವರ ಸ್ವರಕ್ಕೆ ನೀನು ಕಿವಿಗೊಟ್ಟು ನಡುವುದಾದರೆ ದೇವರು ನಿನ್ನನ್ನು ಆಶೀರ್ವದಿಸುವುದಾಗಿದ್ದಾನೆ. ದೇವರು ನಿನ್ನ ಉನ್ನತ ಪಡಿಸುವನಾಗಿದ್ದಾನೆ. ದೇವರು ನಿನ್ನ ಸ್ಥಿತಿಯನ್ನು ಮಾರ್ಪಡಿಸುವನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಕಾರ್ಯವು ಯಾವುದೂ ಇಲ್ಲ. ಆತನಿಗೆ ಅಸಾಧ್ಯವಾದ ಕಾರ್ಯವು ಯಾವುದಿಲ್ಲ. ಆತನಿಂದ ಆಗದಿರುವಂಥ ಕಾರ್ಯವು ಯಾವುದಿಲ್ಲ. ಕಾರಣ ಒಬ್ಬ ಕ್ರೂರಿಯಾದ ಸೌಲನ್ನು ಮಾರ್ಪಡಿಸ ಶಕ್ತನಾಗಿರೋದಾದರೆ ಇವತ್ತು ನಿನ್ನನ್ನು ಮಾರ್ಪಡಿಸೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಆಮೇನ್.
ನಿನ್ನಲ್ಲಿ ಯಾವ ರೀತಿ ಗುಣಗಳಿದೆ? ಮಾರ್ಕ್ 7:21 ನಾವು ಓದಿದ್ದೀವಲ್ಲ, ಅದರಲ್ಲಿ ಯಾವುದಾದ್ರೂ ಗುಣವು ನಮ್ಮಲ್ಲಿ ಇದೆಯಾ? ಇರುವುದಾದರೆ ದೇವರು ಅದನ್ನು ಮಾರ್ಪಡಿಸೋಕ್ಕೆ ಅದರ ಶಕ್ತನಾಗಿದ್ದಾನೆ. ನಾವು ಲೋಭಿಗಳಾಗಿ, ಲೋಕಾಶೆಯುಳ್ಳವರಾಗಿ, ಲೋಕದ ಕಾರ್ಯಗಳಲ್ಲಿ ನಾವು ಮುಳುಗುವರಾಗಿರುವುದಾದರೆ ಆ ಹೃದಯವನ್ನು ದೇವರಿಗೆ ಕೊಡು. ದೇವರು ಅದನ್ನು ಸರಿಪಡಿಸೋನಾಗಿದ್ದಾನೆ, ಅದನ್ನು ಮಾರ್ಪಡಿಸೋನಾಗಿದ್ದಾನೆ. ಸೌಲನ ಹೃದಯವನ್ನು ಮಾರ್ಪಡಿಸಿದ. ಅವನು ದಮಸ್ಕಕ್ಕೆ ಹೋಗುವಾಗ ಅವನಲ್ಲಿ ಇದ್ದಿದ್ದೇ ಒಂದೇ ಒಂದು ಗುರಿ, ಏನಂದರೆ ಈ ಕ್ರೈಸ್ತರನ್ನು ನಾನು ಸಾಯಿಸಬೇಕು, ಕ್ರೈಸ್ತರನ್ನು ಹಿಂಬಾಲಿಸುವವರನ್ನು ನಾನು ಸಾಯಿಸಬೇಕು. ಅವನಲ್ಲಿ ಇದ್ದಂಥ ಒಂದು ಕ್ರೂರವಾದ ಒಂದು ಗುಣವನ್ನು ದೇವರು ಮುಟ್ಟಿದಾಗ ಅವನು ಸಾಧುವಾಗಿ ಮಾರ್ಪಟ್ಟು ಅವನು ಒಳ್ಳೆಯ ಒಂದು ಅಧ್ಯಾಯವನ್ನು ನಮಗಾಗಿ ಕೊಟ್ಟಿದ್ದಾರೆ. ಅದು ಯಾವುದು ಗೊತ್ತಾ? 1ನೇ ಕೀರ್ತನೆ 13ನೇ ಅಧ್ಯಾಯ ನಾವು ಓದುವುದಾದರೆ, ಕ್ರೂರಿಯಾದ ಒಬ್ಬ ಮನುಷ್ಯನಿಂದ ಒಂದು ಪ್ರೇಮದ, ಒಂದು ಪ್ರೀತಿಯ, ತ್ಯಾಗದ ಕಾರ್ಯಗಳ ಕುರಿತು ಅಲ್ಲಿ ಬರೆದಿರೋದು ನಾವು ನೋಡು. ಪ್ರೇಮವನ್ನು, ದೇವರ ಪ್ರೀತಿಯನ್ನು ವಿವರಿಸುವಂಥ ಒಬ್ಬ ಮನುಷ್ಯನಾಗಿ ಅವನು ಮಾರ್ಪಟ್ಟನು. ಎಷ್ಟೋ ಜನರಿಗೆ ದೇವರ ಪ್ರೀತಿಯನ್ನು ಹಂಚಿಕೊಳ್ಳುವಂಥ ಒಬ್ಬ ಮನುಷ್ಯನಾಗಿ ಸೌಲನು ಮಾರ್ಪಟ್ಟನು. ಇವತ್ತೂ ಸಹ ನೀನು ದೇವರ ಕಡೆಗೆ ನೀನು ತಿರುಗಿಕೊಳ್ಳುವುದಾದರೆ, ದೇವರ ಸ್ವರವನ್ನು ಕೇಳುವುದಾದರೆ, ನಿನ್ನಲ್ಲಿ ದೇವರ ಪ್ರೀತಿಯನ್ನು ಇಟ್ಟು ಆತನು ನಿನ್ನನ್ನು ಉಪಯೋಗಿಸೋನಾಗಿದ್ದಾನೆ. ಹಲ್ಲೆಲೂಯ. 1ನೇ ಕೀರ್ತನೆ 13ನೇ ಅಧ್ಯಾಯ ಕೆಲವು 4 ವಾಕ್ಯಗಳನ್ನು ಯಾರಾದರೂ ಓದ್ರಿ. ಮೊದಲನೇ ಕೊರಿಂಥರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, ಕೊರಿಂಥರಿಗೆ ಬರೆದ 13ನೇ ಅಧ್ಯಾಯ 1-4 ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಗಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರು, ಎಲ್ಲ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದರು, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರು, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಆಮೆನ್. ಪ್ರೀತಿ ನನಗೆ ಇಲ್ಲದೆ ಇರುವುದಾದರೆ ಏನಿಲ್ಲ, ನನಗೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಪ್ರೀತಿಯ ಬಗ್ಗೆ 4ನೇ ವಚನದಿಂದ ಓದಿಮಾ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಸಿಟ್ಟುಗಳು. ಈ ರೀತಿಯಾಗಿ ಅನೇಕ ಕಾರ್ಯಗಳನ್ನು ಯಾರು ಬರೆದಿದ್ದು? ಯಾರವರು? ಸೌಲನು. ಕೊಲೆಗಾರನು, ಹಿಂಸಿಸುವವನು, ದೇವರ ಮನುಷ್ಯರನ್ನು ಕಲ್ಲೆರೆದು ಕೊಳ್ಳಿದಂಥ ಒಬ್ಬ ಮನುಷ್ಯನು ಏನು ಬರೀತಾ ಇದ್ದಾನೆ ಇವತ್ತು? ಪ್ರೀತಿಯ ಬಗ್ಗೆ. ಆ ಪ್ರೀತಿ ಎಲ್ಲಿಂದ ಬಂತಂದರೆ ದೇವರ ಸ್ವರವನ್ನು ಕೇಳಿ ಮನಸ್ಸಾಂತರ ಹೊಂದಿದ್ರಿಂದ. ಇವತ್ತು ನೀನು ದೇವರ ಮಗುವಾಗಿ ಮನಸ್ಸಾಂತಿ ಹೊಂದುವುದಾದರೆ ಆತನ ಪ್ರೀತಿಯಿಂದ ನಿನ್ನ ತುಂಬಿಸಿ ನಡೆಸುವನಾಗಿದ್ದಾನೆ. ಪೌಲನು ಮುಖಾಂತರವಾಗಿ ದೇವರು ದೊಡ್ಡವಾದಂಥ ಸೇವೆ ಮಾಡಿದನು. ಇವತ್ತು ನಿನ್ನ ಮುಖಾಂತರವು ಮಾಡೋಕ್ಕೆ ಸಿದ್ಧನಾಗಿದ್ದಾನೆ. ಇವತ್ತು ನಿನ್ನನ್ನು ಮುಖಾಂತರವಾಗಿ ಆತನು ನಿನ್ನ ಮುಖಾಂತರ ಅನೇಕರನ್ನು ಆಶೀರ್ವದಿಸಕ್ಕೆ ದೇವರು ಇಷ್ಟಪಡ್ತಾನೆ. ಎರಡನೇದಾಗಿ ಒಬ್ಬ ಮನುಷ್ಯನನ್ನು ನೋಡೋಣ. ದೇವರ ಸ್ವರವನ್ನು ಕೇಳಿ ತನ್ನ ಜೀವಿತವನ್ನು ಕೊಟ್ಟಂಥ ಒಬ್ಬ ಮನುಷ್ಯ. ಮತ್ತೇನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18ರಿಂದ ನಾವು ನೋಡೋಣ. ಮತ್ತೇನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18 ವಚನ ನಾನು ಹೋಗಿದ್ದೆ. ಹೀಗಿರಲಾಗಿ ಯೇಸು ಗಲಿಲಿಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರು ಇಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರು ನೆನೆಸಿಕೊಳ್ಳುವ ಸೀಮೋನನು ಮತ್ತು ಅವನ ತಮ್ಮನಾದ ಆಂದ್ರೆಯನು. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನೆಂದು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಆತನ ಹಿಂದೆ, ಎಲ್ಲರೂ ಹೇಳಿ, ಆತನ ಹಿಂದೆ ಹೋದರು. ಹೇಳಿ,
ಯಾರ ಸ್ವರವನ್ನು ಕೇಳಿದಾಗ? ಯೇಸುವಿನ ಸ್ವರವನ್ನು ಕೇಳಿದಾಗ. ಇಲ್ಲಿ ನಾವು ಪ್ರಕಟಣೆಯಲ್ಲಿ ಹೇಳಿದ ಯಾರು ನನ್ನ ಸ್ವರವನ್ನು ಕೇಳಿ. ಇವತ್ತು ದೇವರು ಕೇಳುತ್ತಿರುವ ಕಾರಣ ನಿನಗೆ ಈ ಬೆಳಗಿನ ಜಾವಿನ ದೇವರ ಆತ್ಮನ ಹೇಳುವ ಮಾತೇನೆಂದರೆ ನೀನು ಆತನ ಸ್ವರವನ್ನು ಕೇಳಬೇಕೆಂದು. ಯಾವ ಸ್ವರ ನೀನು ಕೇಳ್ತಾ ಇದೆಯಾ? ಯಾವ ಸ್ವರವನ್ನು ನಾವು ಕೇಳ್ತಾ ಇದ್ದೀವಿ? ದೇವರ ಸ್ವರವನ್ನು ಕೇಳುತ್ತಾ ಇರೋದಾದರೆ ನಮ್ಮ ಜೀವನ ಬದಲಾಗಿರಬೇಕಾಗಿದೆ. ಈ ಒಂದು ಸಮಯದಲ್ಲಿ ನೀನು ಕುಳಿತುಕೊಂಡು ನೀನು ಕೇಳ್ತಾರೋ ನನ್ನ ಜೀವನ ಯಾಕೆ ಈ ರೀತಿ ಇದೆ ಅಂತ. ನಿನ್ನ ಜೀವನ ಈ ರೀತಿ ಇರೋದಕ್ಕೆ ಕಾರಣ ಬೇರೆ ಯಾರಲ್ಲ, ನೀನು ನಿನ್ನ ಕೇಳುವ ಮಾತುಗಳೇ. ನೀನು ಯಾವುದನ್ನು ಕೇಳ್ತಾ ಇದೆಯೋ ಅದೇ ನಿನ್ನ ಜೀವಿತದಲ್ಲಿ ಅದು ಪ್ರತಿಬಿಂಬಿಸುವುದಾಗಿದೆ. ನೀನು ನಿನ್ನ ಜೀವಿತದಲ್ಲಿ ಯಾವುದನ್ನು ಕೇಳಿ ನೀನು ನಡೀತಾ ಇದೆಯೋ ಅದುವೇ ಆ ಕಾರ್ಯವೇ ನಿನ್ನ ಜೀವಿತದ ಮೇಲೆ ಪ್ರಭಾವ ಬೀರುವಂಥದ್ದಾಗಿದೆ. ನೀನು ನಿನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ನಿನ್ನ ಕೆಲಸದ ಕಡೆಯಲ್ಲಿ ನಿನ್ನ ಮನೆಯ ಇರುವಂಥ ಜಾಗದಲ್ಲಿ ಆ ಅನ್ಯರ ಮಾತುಗಳನ್ನು ಕೇಳಿಕೊಂಡು ಅವರ ಪ್ರಕಾರ ನೀನು ನಡೆಯುವುದಾದರೆ ನಿನ್ನ ಜೀವನದಲ್ಲಿ ಯಾವ ಆಶೀರ್ವಾದವೂ ಸಿಗುವುದಿಲ್ಲ. ಇವತ್ತು ನಮ್ಮ ಆಶೀರ್ವಾದಕ್ಕೆ ಕಾರಣ ಏನೆಂದರೆ ಮೊದಲನೇದಾಗಿ ನಾವು ದೇವರನ್ನು ದೂರ ಇಟ್ಟಿದ್ದೇವೆ. ಆತನು ನಮ್ಮ ಬಾಗಿಲನ್ನು ತಟ್ಟುತ್ತಾ ಇರೋದನ್ನು ಕೇಳಲಿಕ್ಕೆ ಆಗದಂತಿದೆ. ಕಾರಣ ನಾವು ಯಾವುದೋ ಶಬ್ದಕ್ಕೆ ನಾವು ಕಿವಿಗೊಡ್ತಾ ಇದ್ದೀವಿ. ಆದರೆ ಸತ್ಯವೇದದಲ್ಲಿ ಅನೇಕ ಜನರ ಜೀವಿತದಲ್ಲಿ ದೇವರು ಏನು ಮಾಡಿದಂದರೆ ಆತನ ಸ್ವರವನ್ನು ಕೇಳುವುದಂತೆ ಮಾಡಿದ್ದಾನೆ. ಇಲ್ಲಿ ದೇವರು ಗಲಿಲಿಯ ತೀರದಲ್ಲಿ ತಿರುಗಾಡುತ್ತಿರುವಾಗ ಆತನ ದೃಷ್ಟಿಯಲ್ಲಿ ಬಿದ್ದಂಥ ಪೇತ್ರನನ್ನು ಯೋಹಾನನನ್ನು ನೋಡಿ ಕರೀತಾ ಇದ್ದಾರೆ, ನೀವು ನನ್ನ ಹಿಂದೆ ಬನ್ನಿರಿ, ನನ್ನ ಹಿಂದೆ ಬನ್ನಿರಿ. ಈ ಬೆಳಗಿನ ಜಾವ ದೇವರ ಸ್ವರವು ನಿಮ್ಮನ್ನು ನೋಡಿ ಕೇಳುತ್ತಾ ಇದೆ, ನನ್ನ ಹಿಂದೆ ಬನ್ನಿ. ಲೋಕದ ಹಿಂದೆ ಹೋಗೋದು ಬೇಡ, ಲೋಕದ ಕಡೆಗೆ ತಿರುಗಿಕೊಂಡು ಹೋಗೋದು ಬೇಡ, ನೀನು ನನ್ನ ಹಿಂದೆ ಬನ್ನಿ. ಇವತ್ತು ಯಾರ ಸ್ವರವನ್ನು ಕೇಳ್ತಾ ಇದೀಯಾ? ಇಲ್ಲಿ ಇರುವಾಗ ನಾವು ಅನೇಕ ಸಲ ನಾವೇನು ಮಾಡ್ತೇವೆ ಅಂದರೆ ದೇವರ ವಾಕ್ಯವನ್ನು ಕೇಳೋಕ್ಕೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ನಾವು ತುಂಬ ಚೆನ್ನಾಗಿ ನಾವು ವಾಕ್ಯವನ್ನು ಕೇಳೋರಾಗಿ ನಾವು ಇರ್ತೀವಿ. ಆದರೆ ಹೊರಗಡೆ ಹೋದ ತಕ್ಷಣ ಬೇರೆ ಹೋರಾಟದಲ್ಲಿ ನಾವು ಹೋಗುತ್ತೇವೆ. ಕಾರಣ ನಮ್ಮ ಕಿವಿಯಲ್ಲಿ ಕೇಳುವ ಕಾರ್ಯಗಳು. ದೇವರ ವಾಕ್ಯ ಹೇಳುತ್ತದೆ, ನನ್ನ ವಾಕ್ಯವನ್ನು ನಿನ್ನ ಹೃದಯದಲ್ಲಿ ಬರೆದಿಟ್ಟುಕೋ, ನನ್ನ ವಾಕ್ಯಗಳನ್ನು ನಿನ್ನ ಹಣೆಯ ಮೇಲೆ ನೀನು ಬರೆದುಕೋ, ನಿನ್ನ ಕೈಯಲ್ಲಿ ಕಂಕಣವಾಗಿ ಕಟ್ಟಿಕೋ, ನಿನ್ನ ಹೃದಯದಲ್ಲಿ ನನ್ನ ವಾಕ್ಯವು ಎಂದಿಗೂ ಇರಲಿ ಅಂತ. ಕಾರಣ ವಾಕ್ಯವು ನಮ್ಮನ್ನು ನಡೆಸುವುದಾಗಿದೆ. ಹಲ್ಲೆಲೂಯ. ಇವಾಗ ಯಾರನ್ನು ನೀನು ಕೇಳಿದೆ? ದೇವರು ಹೇಳ್ತಾರೆ, ಪೇತ್ರನನ್ನು ಯೋಹಾನನ್ನು ಕರೆಯುವಾಗ ಅವರು ಏನು ಮಾಡಿದ್ರು ಅಂದರೆ ತಟ್ಟನೆ ಅವರು ಇದ್ದ ಎಲ್ಲ ಕಾರ್ಯಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯಾರಿಂದೆ? ಕೈ ಮೇಲೆತ್ತಿ ಹೇಳಿ, ಯಾರಿಂದೆ? ಯಾರ ಹಿಂದೆ? ಇವತ್ತು ನಾವು ಯಾರ ಹಿಂದೆ ಹೋಗ್ತಾ ಇದ್ದೀವಿ? ಸುಮ್ಗೆ ಹೇಳಬಾರ್ದು. ನಿಜವಾಗ್ಲೂ ಯೇಸುವಿನ ಹಿಂದೆ ಇದ್ದೀವಾ? ಪರೀಕ್ಷಿಸಿ ನೋಡೋಣ. ನಾವು ಪರೀಕ್ಷಿಸಿಕೊಳ್ಳೋದು ತುಂಬ ಮುಖ್ಯ. ಕಾರಣ ರಾಜಾದಿರಾಜನಾದ ಯೇಸು ಕ್ರಿಸ್ತನು ಬೇಗನೆ ಬರಲಿದ್ದಾನೆ. ನಾವು ಇನ್ನೂ ಇದೇ ರೀತಿ ಕೂತ್ಕೊಂಡು ಪ್ರಸಂಗಿಕರು ಯಾರೋ ಬರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅವ್ರನ್ನ ಖುಷಿ ಪಡಿಸ್ಬೇಕಂದ್ರೆ ಕೈ ಎತ್ತಬೇಡ್ರಿ. ಅವರನ್ನು ಇದು ಮಾಡೋದಕ್ಕಾಗಿ ಮೆಚ್ಚಿಸೋದಕ್ಕಾಗಿ ಕೈ ಎತ್ತಿ ನೀವು ಹೇಳಿಬಿಡಿ. ನಿಮ್ಮ ಸ್ವಯ ಬುದ್ಧಿಯಿಂದ ನೀವು ಪರೀಕ್ಷಿಸಿ ನೋಡಿ, ಇವತ್ತು ನಾನು ಯಾರನ್ನ ಹಿಂಬಲಿಸ್ತಾ ಇದ್ದೀನಿ, ಲೋಕವನ್ನು ಯೇಸುವನ್ನು. ಒಂದು ಒಳ್ಳೆಯ ಹಾಡಿದೆ, ಆ ಹಾಡು, I have decided to follow Jesus, no turning back, no turning back. ಎಷ್ಟು ಜನಕ್ಕೆ ಆ ಹಾಡು ಗೊತ್ತು? ಹಲ್ಲೆಲೂಯಾ. ಆ ಹಾಡನ್ನು ಬರೆದಿದ್ದು ಇವಾಗ ಅದು ಚಿಲ್ಡ್ರನ್ಸ್ ಹೋಮ್ಸ್ ಆಗಲಿ, ಸಂಡೇ ಕ್ಲಾಸಸ್ ಆಗಲಿ, VBS ಆಗಲಿ, ಎಲ್ಲದರಲ್ಲೂ ಆ ಹಾಡು ತುಂಬ ಪ್ರಬಲವಾಗಿ ಎಲ್ಲರೂ ಹಾಡ್ತಾ ಇದ್ದಾರೆ. ಆದರೆ ಆ ಹಾಡನ್ನು ಬರೆದ ಆ ಮನುಷ್ಯನ ಚರಿತ್ರೆಯನ್ನು ನಾವು ನೋಡುವುದಾದರೆ ತುಂಬ ಕಠಿಣಕರವಾದಂಥ ಒಂದು ಸಂಗತಿನ ನಾವು ನೋಡಬಹುದು. ಆ ಹಾಡನ್ನು ನಾವು ಸಂತೋಷವಾಗಿ ಹಾಡ್ತೀವಿ. I have decided to follow Jesus. I have decided to follow Jesus. I have decided
to follow Jesus. No turning back, no turning back, no turning. ಈ ರೀತಿ ಹಾಡೋದು ತುಂಬ ಈಸಿಯಾಗಿ ನಾವು ಹಾಡಿ ನಾವು ಮುಗಿಸ್ತೀವಿ. ಆದರೆ ಆ ಹಾಡನ್ನು ಹಾಡಿದ ಮನುಷ್ಯನ ಜೀವಿತ ನೋಡೋದಾದರೆ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಪಂಜಾಬಿನಿಂದ ಬಂದಂಥ ದೇವ ಸೇವಕರಾಗಿ ಲೋಕವನ್ನೇ ದೇವರಿಗಾಗಿ ದೇವರ ಸುವಾರ್ತೆಯನ್ನು ಸಾರಿದಂಥ ಸಾಧು ಸುಂದರ್ ಸಿಂಗಯ್ಯ. ಅವನು ಒಂದು ಸಿಕ್ಕಿನ ಫ್ಯಾಮಿಲಿಯಲ್ಲಿ ಇದ್ದಾಗ ದೇವರನ್ನು ಅಂಗೀಕರಿಸಿ ಕುಟುಂಬದಿಂದ ಸಮಾಜದಿಂದ ದೊಬ್ಬಲ್ಪಟ್ಟಾಗ ದೇವರನ್ನು ನಾನು ಹಿಂಬಾಲಿಸೋದಕ್ಕೆ, ಯೇಸುವನ್ನು ಹಿಂಬಾಲಿಸೋದಕ್ಕೆ ನಾನು ಅರಿತುಕೊಂಡೆ. ನನ್ನ ಜೀವನ ಏನೇ ಆದ್ರೂ ಪರವಾಗಿಲ್ಲ, ಇದರಲ್ಲಿ ನಾನು ಯಾವ ಬದಲಾವಣೆ ಇಲ್ಲ ಅಂತ ಹೇಳಿ ಯೇಸುವನ್ನು ಹಿಂದೆ ಹೋಗಿ 1000 ಗಟ್ಟಲೆ 1,00,000 ಗಟ್ಟಲೆ ಜನರು ಇಂದಿಗೂ ಸಾಧು ಸುಂದರ್ ಸಿಂಗನಯ್ಯವರ ಜೀವಿತವನ್ನು ಅನೇಕರನ್ನು ಕಟ್ಟುವುದಕ್ಕೆ ಅದು ಮಾರ್ಪಾಟಾಗಿದೆ. ಇವತ್ತು ನಮ್ಮ ಜೀವನ ಯಾರನ್ನು ಮಾರ್ಪಡಿಸೋದಕ್ಕೆ ಇದೆ? ಆ ದಿನಗಳಲ್ಲಿ ಒಬ್ಬ ಸಾಧು ಸುಂದರ್ ಸಿಂಗನನ್ನು ದೇವರು ಆರಿಸಿಕೊಂಡು ಆತನ ಮೂಲಕವಾಗಿ ಎಷ್ಟೋ ಲಕ್ಷಾಂತರ ಜನರು ದೇವರ ಕಡೆ ನಡೆಸುವುದು ಸಾಧ್ಯವಾದರೆ ಇವತ್ತು ನಿನ್ನನ್ನು ದೇವರು ಕರೆಯುತ್ತಾ ಇದ್ದಾನೆ, ನನ್ನನ್ನು ಹಿಂಬಾಲಿಸು. ಇವತ್ತು ಯಾರ ಶಬ್ದವನ್ನು ನೀನು ಕೇಳ್ತಾ ಇದೀಯ? ದೇವರ ವಾಕ್ಯ ಹೇಳ್ತಿದೆ, ಇದೋ ಹೃದಯವೆಂಬ ಬಾಗಿಲಲ್ಲಿ ನಿಂತು ನಾನು ಕದವನ್ನು ತಟ್ಟುತ್ತಾ ಇದ್ದೇನೆ, ಯಾರು ನನ್ನ ಸ್ವರವನ್ನು ಕೇಳುವರೋ. ಇವತ್ತು ದೇವರ ಹಂಬಲ ಏನೆಂದರೆ ನನ್ನ ಸ್ವರವನ್ನು ಕೇಳುವಂಥವರಾಗಿರಬೇಕು. ಆತನ ಸ್ವರವನ್ನು ನಾವು ಕೇಳುವರಾಗಿರಬೇಕು. ಆತನ ಧ್ವನಿಯನ್ನು ನಾವು ಕೇಳಿ ನಾವು ಚಲಿಸುವರಾಗಿರಬೇಕು. ಇಲ್ಲಿ ನೋಡುವಾಗ ಪೇತ್ರನು ದೇವರ ಯೇಸುವಿನ ಶಬ್ದವನ್ನು ಕೇಳಿದನು. ಆ ಶಬ್ದದಲ್ಲಿ ಕ್ರಿಯೆ ಮಾಡುವಂಥ ಶಕ್ತಿ ಇದೆ. ಹಲ್ಲೆಲೂಯ. ಆತನ ಮಾತಲ್ಲಿ ಏನಿದೆ? ಕ್ರಿಯೆ ಮಾಡುವಂಥ ಶಕ್ತಿ ಇದೆ. ನೀನು ಆತನ ಮಾತನ್ನು ಕೇಳುವುದಾದರೆ ನಿನ್ನನ್ನು ರೂಪಿಸುವುದಕ್ಕೆ ಆತನಿಗೆ ಶಕ್ತಿ ಇದೆ. ಹಲ್ಲೆಲೂಯ. ಯಾರ ಮಾತು ಕೇಳಬೇಕು? ಸೀಮೋನು ಪೇತ್ರನು ಯಾರ ಮಾತು ಕೇಳಿದ್ರು? ಆ ವಾಕ್ಯನ ಮತ್ತೆ ಓದಿಮ್ಮ, 19ನೇ ವಚನ. ಅವರಿಗೆ ಆತನು ನನ್ನ ಹಿಂದೆ ಬನ್ನಿರಿ. ಹೇಳಿ ಮತ್ತೊಂದ್ಸಲ ಎಲ್ಲರೂ ಹೇಳಿ, ನನ್ನ ಹಿಂದ್ಗಡೆ ಯಾರು ಬಂದ್ಬಿಡಬೇಡಿ. ಹೇಳಿ, ಯೇಸು ಏನು ಹೇಳಿದ್ರು? ನನ್ನ ಹಿಂದೆ ಬನ್ನಿ. ಅನೇಕರು ಹಿಂದೆ ಹೋಗ್ತಾರೆ. ಹಲೋ, ಅರ್ಥ ಆಗ್ತಾ ಇದೆಯಾ ವಾಕ್ಯವು? ಯಾರಿಂದ ಹೋಗ್ತಾರೆ? ಕೆಲವರು ಯಾರಿಂದ್ಗಡೆ ಹೇಳಿ, ನಗ್ತಾ ಇದ್ದೀರಾ? ಕೆಲವರು ಹಣದಿಂದ ಹೋಗ್ತಾರೆ, ಕೆಲವರು ಅಂತಸ್ತಿನ ಹಿಂದ್ಗಡೆ ಹೋಗ್ತಾರೆ, ಇನ್ನು ಕೆಲವರು ಪದವಿಯ ಹಿಂದ್ಗಡೆ ಹೋಗ್ತಾರೆ, ಇನ್ನು ಕೆಲವರು ಮೋಹದ ಹಿಂದ್ಗಡೆ ಹೋಗ್ತಾರೆ. ಇವರೆಲ್ಲರೂ ಯಾವ್ಯಾವ್ದು ಹಿಂದ್ಗಡೆ ಹೋಗ್ತಾರೋ ಅದೆಲ್ಲ ಅವ್ರನ್ನ ಮೋಸ ಮಾಡೋದಾಗಿರುತ್ತದೆ. ಹಲ್ಲೆಲೂಯ. ನನ್ನ ಜೀವನದಲ್ಲಿ ಸಹ ನಾನು ಎಲ್ಲ ಹಿಂದ್ಗಡೆ ಹೋದೆ, ಆದರೆ ನನ್ನ ಜೀವಿತ ಏನಾಯಿತು? ದೇವರ ಕೋಪಕ್ಕೆ ಗುರಿಯಾಗುವ ರೀತಿ ಆಯಿತು. ಎಲ್ಲವನ್ನು ತೊರೆದವನಾಗಿ, ಎಲ್ಲ ಕಾರ್ಯಗಳಲ್ಲಿ ಬೇಸೆತ್ತವನಾಗಿ, ನಾನು ಇರೋದಕ್ಕಿಂತ ಸಾಯುವುದೇ ಮೇಲನ್ನೋ ರೀತಿಗೆ ನಾನು ಹೋದೆ. ಆದರೆ ದೇವರ ಸ್ವರವನ್ನು ಯಾವತ್ತು ಕೇಳಿದನೋ ದೇವರು ನನ್ನ ಜೀವಿತವನ್ನು ಮಾರ್ಪಡಿಸಿದನು. ಆತನು ಹೇಳಿ, ನೀನು ಯಾಕೆ ಸಾಯಬೇಕಂದಿದೆಯಾ? ನಿನ್ನ ಜೀವಿತವನ್ನು ನನಗೆ ಕೊಡು ಅಂತ ದೇವರು ಕೇಳಿದರು. ಆಗ ದೇವರಿಗೆ ನನ್ನ ಜೀವಿತವನ್ನು ಕೊಟ್ಟು ನಿನ್ನನ್ನು ನಾನು ಹಿಂಬಾಲಿಸುತ್ತೇನೆ ಅಂತ ಹೇಳಿದಾಗ ದೇವರು ನನ್ನ ಜೀವಿತವನ್ನು ಮಾರ್ಪಡಿಸನು. ಇವತ್ತು ನಿನಗೆ ಕೇಳ್ತಾ ಇದ್ದೇನೆ, ನನ್ನ ಹಿಂದೆ ನೀನು ಬಾ. ಇಷ್ಟು ದಿನ ನೀನು ಯಾವುದಾವುದೋ ಹಿಂದೆ ಹೋಗ್ತಾ ಇದೆಯಾ, ಅದು ನಿನಗೆ ನೆಮ್ಮದಿ ಕೊಡೋದಿಲ್ಲ, ಶಾಂತಿ ಕೊಡೋದಿಲ್ಲ, ಅದು ನಿನಗೆ ಯಾವ ರೀತಿಯಿಂದ ಪ್ರಯೋಜನಕರವಾದಂಥ ಕಾರ್ಯ ಮಾಡೋದಿಲ್ಲ. ಆದರೆ ನೀನು ನನ್ನ ಹಿಂದುಗಡೆ ಬರುವುದಾದರೆ, ನನ್ನೊಂದಿಗೆ ಸಹವಾಸ ಇಡುವುದಾದರೆ, ನನ್ನೊಟ್ಟಿಗೆ ನೀನು ಇರುವುದಾದರೆ, ನಾನು ನಿನ್ನೊಂದಿಗೆ ಇದ್ದು ನಿನ್ನನ್ನು ಅನೇಕರಿಗೆ ಏನು ಮಾಡ್ತೀನಿ? ಪ್ರಯೋಜನಕರವಾದ ಸಾಧನೆಯನ್ನಾಗ ಮಾಡ್ತೇನೆ. ಪೇತ್ರನನ್ನು ನೋಡಿ ಹೇಳ್ತಾ ಇದ್ದಾನೆ, ನೀವು ನನ್ನ ಹಿಂದೆ ಬನ್ನಿ. ಇಷ್ಟು ಜನ ಹೋಗಿ ಸಮುದ್ರ ತೀರದಲ್ಲಿ ಹೋಗಿ, ಸಮುದ್ರಕ್ಕೆ ಹೋಗಿ, ನೀನು ಲೋಕದ ಕಡೆಗೆ ಹೋಗಿ ಲೋಕದ ಕಾರ್ಯಗಳನ್ನು ಮಾಡುತ್ತಾ ಇದ್ದಿ. ಆದರೆ ಇವತ್ತು ನನ್ನ ಹಿಂದುಗಡೆ ನೀನು ಬಾ, ನಿನ್ನ ಪರಲೋಕದ ರಾಜ್ಯ ಕಾರ್ಯಗಳನ್ನು ಮಾಡೋದಕ್ಕೆ ನಿನ್ನನ್ನು ನಾನು ಪ್ರತಿಷ್ಠೆಪಡಿಸುತ್ತೇನೆ. ಹಲ್ಲೆಲೂಯ. ಇವತ್ತು ನಾವು ಹೋಗಬೇಕಾದ ದಾರಿ, ಅನೇಕರಿಗೆ ತೋರಿಸಬೇಕಾದ ದಾರಿಯನ್ನು ಯೇಸು ನಿನ್ನ ಮುಖಾಂತರ ತೋರಿಸುವನಾಗಿದ್ದಾನೆ. ಹಲ್ಲೆಲೂಯ. ಅವ್ರು ಏನು ಮಾಡಿದ್ರು? ಎಲ್ಲವನ್ನು ಬಿಟ್ಟು ಬಂದರು. ಹೇಳಿ, ಪಕ್ಕದಲ್ಲಿ ಹೇಳಿ, ಎಲ್ಲವನ್ನು ಬಿಟ್ಟು ಬಂದರು. ಎಲ್ಲವನ್ನು ಬಿಟ್ಟು ಬಂದರು. ಎಲ್ಲ ಬಿಡೋಕ್ಕೆ ಸಾಧ್ಯನಾ? ಒಂದು ದಿನ ಒಂದು ನೆನಪಿಗೆ ಬರ್ತದೆ. ನಮ್ಮ
ಪಾಸ್ಟರ್ ಹೇಳಿದಂಥ ಒಂದು ಕತೆ ನನಗೆ ನೆನಪಿಗೆ ಬರ್ತಾ ಇದೆ. ಒಂದು ಸಭೆಯಲ್ಲಿ ದೀಕ್ಷಾ ಸ್ನಾನ ಆರಾಧನೆ ನಡೀತಾ ಇತ್ತಂತೆ. ಗಮನಿಸಿ, ದೀಕ್ಷಾ ಸ್ನಾನ ಆರಾಧನೆ ನಡೀತಾ ಇತ್ತಂತೆ. ಎಲ್ಲರೂ ದೀಕ್ಷಾ ಸ್ನಾನ ತಗೊಳ್ಕೊಳ್ಳೋಕ್ಕೆ ಟ್ಯಾಂಕ್ ಒಳಗಡೆ ಬಂದಾಗ ಎಲ್ಲರೂ ಪೂರ್ತಿಯಾಗಿ ಮುಳುಗಿ ಎದ್ದು ಹೊರಗಡೆ ಬರ್ತಾ ಇದ್ರಂತೆ. ಒಬ್ಬ ಯೌವನಸ್ಥನು ಕಡೆಯದಾಗಿ ಎಲ್ಲರೂ ಹೋಗಲಿ 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 ಅಂತ ಕಾದ್ಕೊಂಡಿದ್ದು ಕಡೆಯದಾಗಿ ಒಬ್ಬ ಯೌವನಸ್ಥನು ಬಂದನಂತೆ. ಅವನು ಹಾಕಿಕೊಂಡಿದ್ದ ಶರ್ಟು ಮಡಚಿಕೊಂಡು ಒಂದು ಕೈನ ಫುಲ್ಲು ಇಲ್ಲಿವರೆಗೆ ಮಡಚ್ಕೊಂಡಿದ್ದಂತೆ. ದೀಕ್ಷಾ ಸ್ನಾನ ಕೊಡುವಾಗ ಪಾಸ್ಟ್ರಿಗೆ ಕೇಳಿದ್ರಂತೆ, ನೀನು ಎಲ್ಲ ಪಾಪಗಳನ್ನು ಒಪ್ಪಿಕೊಳ್ಳುತ್ತೀಯಾ? ಎಲ್ಲ ಕೇಳಿ ಆಯ್ತಂತ ಮುಳುಗುವಾಗ ಹೇಳಿದ್ರಂತ. ನೋಡುವುದಾದರೆ ಅವನು ಮುಳುಗುವಾಗ, ದೀಕ್ಷಾ ಸ್ನಾನ ಮುಳುಗೋವಾಗ ಒಂದು ಕೈ ಮೇಲೆ ಇಟ್ಕೊಂಡಿದ್ದಂತೆ. ಏನು ಮಾಡಿದಂತೆ? ಒಂದು ಕೈ ಮೇಲೆ ಇಟ್ಕೊಂಡ. ಪಾಸ್ಟ್ರಲ್ಲಿ ಯಾಕಪ್ಪ ಒಂದು ಕೈ ನೀನು ಮೇಲೆ ಇಟ್ಕೊಳ್ತಾ ಇದ್ದೆ ಅಂದರೆ, ಇಲ್ಲ ಪಾಸ್ಟರ್, ನಾನು ಫುಲ್ಲಾಗಿ ನಾನು ಮನಸ್ಸಾಂತರ ಹೊಂದ್ಬಿಟ್ರೆ ನಾನು ಹೊಡಿಬೇಕಂತ ಇದ್ದೀನಿ, ಅದಕ್ಕೆ ಈ ಕೈನ ಬಂದು ನಾನು ಮೇಲೆ ಇಟ್ಕೊಂಡಿದ್ದೀನಿ. ನಾನು ದೀಕ್ಷಾ ಸ್ನಾನ ತಗೊಂಡ್ರೆ ಈ ಕೈ ಒಳಗಡೆ ಹೋಗ್ಬಿಡುತ್ತಲ್ಲ, ಅದಕ್ಕೆ ಅವನು ಹೊಡೆದು ಬಂದ ಮೇಲೆ ಈ ಕೈಗೆ ದೀಕ್ಷಾ ಸ್ನಾನ ಕೊಡಿಸ್ಕೊಳ್ತೀನಿ. ಆಗ ಪಾಸ್ಟ್ ಹೇಳಿದ್ರೆ, ಅಯ್ಯೋ ಇಂಥ ಮೂರ್ಖನಿಗೆ ನಾನು ಬ್ಯಾಪ್ಟಿಸಮ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವನು ಹೊರಗಡೆ ತಂದು ಮತ್ತೆ ಆತನಿಗೆ ಬೋಧನೆ ಮಾಡಿದ್ರಂತೆ. ಮನಸ್ಸಾಂತರ ಎಂಬುದು ಒಂದೇ ಸಲ, ಪೂರ್ತಿಯಾಗಿ ನೀವು ಮನ ತಿರುಗಬೇಕು, ಎಲ್ಲವನ್ನು ಬಿಡಬೇಕಾಗಿದೆ. ಹಲ್ಲೆಲೂಯಾ. ಇಲ್ಲಿ ನೋಡುವ, ಅವನು ಎಲ್ಲವನ್ನು ಬಿಟ್ಟರು. ಪೇತ್ರರು ಏನು ಮಾಡ್ದ? ಹಲೋ ಹೇಳಿ, ಏನು ಮಾಡಿದ್ರು? ಯೇಸುವನ್ನು ಒಂದು ನಿಮಿಷವೂ ಕೇಳದಂತ ಅವ್ರು ಏನು ಮಾಡಿದ್ದಾರೆ? ಅಲ್ಲೇ ಏನು ಮಾಡಿದ್ದಾರೆ? ಎಲ್ಲವನ್ನು ಬಿಟ್ಟು. ಆ ಕೆಳಗಡೆ ವಚನ ಓದ್ರಿ. ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಸಾಕಮ್ಮ, ಅವರು ತಮ್ಮ ಬಲೆಗಳನ್ನು ಬಿಟ್ಟು. ಹೇಳಿರಿ, ಈ ಬಲೆ ಎನ್ನುವುದು ಅವರ ಸ್ವಭಾವವನ್ನು ಅಥವಾ ಅವರ ಟ್ಯಾಲೆಂಟ್, ಅವರ ಒಂದು ಪ್ರತಿಭೆಯನ್ನು, ಅವರಲ್ಲಿದ್ದಂಥ ಕಾರ್ಯ, ಅವ್ರನ್ನ ಏನು ಬೇಕಾದ್ರೂ ಅವ್ರಿಗಾಗಿ ಮಾಡುವಂಥ ಕಾರ್ಯವನ್ನು ಅಲ್ಲಿ ದೇವರಿಗಾಗಿ ಬಿಟ್ಟುಬಿಟ್ರು. ಅವರ ಜೀವನವನ್ನು ನಡೆಸುವಂಥದ್ದು ಯಾವುದು? ಅಲ್ಲಿ ದೇವರ ವಾಕ್ಯ. ಅವರು ಬೆಸ್ತರಾಗಿದ್ದರು. ಅವರಿಗೆ ಅದುವೇ ಜೀವನದ ಆಧಾರವಾಗಿತ್ತು, ಅದುವೇ ಅವ್ರ ಕುಟುಂಬದ ಆಧಾರವಾಗಿತ್ತು. ಅವರು ಜೀವಿಸೋದಕ್ಕೆ ತುಂಬಾ ಮುಖ್ಯವಾಗಿ ಅವರು ಅದರ ಮುಖಾಂತರವಾಗಿ ಜೀವನ ನಡೆಸುವಂಥದ್ದು. ಅವ್ರು ಏನು ಮಾಡಿದ್ರು? ದೇವರಿಗಾಗಿ ಬಿಟ್ಟರು. ದೇವರಿಗಾಗಿ ಯಾವುದನ್ನು ಕಳೆದುಕೊಳ್ಳುತ್ತೀರೋ ಅದನ್ನು ದೇವರಲ್ಲಿ ಕಂಡುಕೊಳ್ಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿನ್ನೆ ಹೇಳಿದೆ, ನಮ್ಮಮ್ಮ ನನ್ನ ಸೇವೆಗೆಂತೂ 97ನೇ ಇಸ್ವಿನಲ್ಲಿ ಮನೆಯಿಂದ ಬರುವಾಗ ಅವ್ರು ನನ್ನ ಸಾಕ್ಷಿ ಹೇಳಿದೆ ನಿನ್ನೆ. ನಾನು ಬಿಟ್ಟು ಬರುವಾಗ ಹೇಳಿದೆ, ಅಣ್ಣ ತಂಗಿ ಅಣ್ಣ ಅಕ್ಕ ಎಲ್ಲರನ್ನ ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ಕೇಳಿದ್ರು. ನಾನು ದೇವ್ರಿಗಾಗಿ ಬಿಡ್ತಾ ಇದ್ದೀನಿ, ದೇವ್ರು ನನಗೆ ಮತ್ತೆ ಕೊಡ್ತಾರಂತ ಅನೇಕ ಸಹೋದರ ನನಗೆ ಕೊಟ್ಟಿದ್ದಂತ ನಾನು ಹೇಳಿದೆ. ನಿನ್ನ ದೇವ್ರಿಗಾಗಿ ಯಾವುದನ್ನು ಬಿಡ್ತೀಯೋ ಅದನ್ನು ದೇವರು ತನ್ನ ರೂಪವಾದಲ್ಲಿ ತನ್ನ ಇಷ್ಟದಂತೆ ಆತನ ನಮಗೆ ಒದಗಿಸಿಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಅವರ ಬಲೆಗಳನ್ನು ಬಿಟ್ಟು ಯೇಸುವಿನಿಂದ ಹೋದರು. ನಿನ್ನೆ ನಾವು ಧ್ಯಾನ ಮಾಡಿದ್ವಿ. ಪೇತ್ರನು ಏನಾದ? ಅವನು ದೇವರಿಗಾಗಿ ಮಹಾ ಅಪೊಸ್ತಲನಾಗಿ ಮಾರ್ಪಟ್ಟ. ಸತ್ಯ ಅರ್ಥ ಆಗ್ತಾ ಇದೆ? ನಿಮ್ಮನ್ನು ನೋಡಿದ್ರೆ ಯಾರಿಗೂ ಅರ್ಥ ಆಗ್ದಂಗಿದೆ. ಹಲ್ಲೆಲೂಯಾ. ಈಗ ಈ ಕಾಲದಲ್ಲಿ ಸಭೆಗಳಲ್ಲಿ ಅಂದರೆ ಏನಂದರೆ ಬರೀ ಪ್ರವಾದನೆ ಅಂತ ಇದ್ದರೆ ಚೆನ್ನಾಗಿ ತುಂಬ ಉತ್ಸಾಹದಿಂದ ಇರುತ್ತೆ. ಕಳಿತುಕೊಳ್ಳೋಣ ಅಂದರೆ ತುಂಬ ಕಷ್ಟಕರವಾಗುತ್ತದೆ. ಸಹೋದರಿ, ನಿನ್ನ ಕಾರ್ಯವನ್ನು, ನಿನ್ನ ಕಣ್ಣೀರನ್ನು ದೇವರು ಒರೆಸ್ತಾ ಇದ್ದಾನೆ ಅಂದರೆ ಚಪ್ಪಾಲೆ ಬರುತ್ತೆ. ಆದರೆ ದೇವ್ರಿಗಾಗಿ ನೀನು ಮಾಡಬೇಕು, ದೇವ್ರಿಗಾಗಿ ನೀನು ಬಿಡಬೇಕು ಅನ್ನೋದಾದರೆ ಶಬ್ದನೇ ಬರೋಲ್ಲ. ಹಂಗೆ ಇರ್ತಾರೆ, ಸ್ತಬ್ಧವಾಗಿ ಹಾಗೇ ಮೌನವಾಗಿರ್ತಾರೆ. ನಿಮ್ಮನ್ನು ನೋಡೋದಾದರೆ ಆ ರೀತಿಯೇ ಇದೆ. ಆ ರೀತಿ ಇಲ್ಲ ಅನ್ನೋರು ಮಾತ್ರ ಕೈ ಮೇಲಕ್ಕೆ ತಂದು ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಅವರು ಬಿಟ್ಟು ಬಂದು, ಅವರು ಬಿಡುವ ಮುನ್ನ ಒಂದು ಕಾರಣ, ಅದು ಬಿಟ್ಟು ಬರಬೇಕಿದ್ರೆ ಒಂದು ಕಾರ್ಯ ಏನಂದರೆ, ಯೇಸು ಏನು ಮಾಡ್ತಾ ಇದ್ದಾರೆ? ಮಾತನಾಡಬೇಕು. ಯೇಸು ಏನು ಹೇಳಿದ್ರು? ಮಾತನಾಡಿದ್ರ ಸನ್ನೆ ಮಾಡಿದ್ರ? ಮಾತನಾಡಿದ್ರೆ ಏನಾಗಬೇಕು? ಕಿವಿ. ಪೇತ್ರನ ನೋಡಿ ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಹಿಂಬಾಲಿಸು.
ನೀನು ನನ್ನನ್ನು ಹಿಂಬಾಲಿಸು. ಹಲ್ಲೆಲೂಯ. ಅದು ಕೇಳಿದ್ರೆ ಮಾತ್ರನೇ ಪ್ರತಿಕ್ರಿಯೆ ಮಾಡೋಕ್ಕಾಗುತ್ತದೆ. ಇವಾಗ ಎಷ್ಟು ಜನ ವಾಕ್ಯವನ್ನು ಕೇಳ್ತಾ ಇದ್ದೀರಾ ಇಲ್ಲಿ? ಚಿಕ್ಕ ಮಕ್ಕಳೆಲ್ಲ ಕೈ ಎತ್ತಾ ಇದ್ದಾರೆ, ಆದರೆ ದೊಡ್ಡವರು ಪಾಸ್ಟರ್ ನಾವು ಕೇಳ್ತಿಲ್ಲ. ನೀವು ಕೈ ಎತ್ತಿದ್ರೆ ಅದಕ್ಕೆ ಏನಾರು ಹೇಳ್ತೀರಾ? ಹಲ್ಲೆಲೂಯ. ಅವ್ರು ಕೇಳಿದ್ರು, ಕೇಳಿದ ತಕ್ಷಣ ನೋಡೋಣ ನಾಳೆ ಸಂಜೆ ಹೋಗ್ಬಿಟ್ಟು ಇವತ್ತು ಮೀಟಿಂಗ್ ಮುಗಿಯುತ್ತೆ, ಮೀಟಿಂಗ್ ಮುಗಿದ ಮೇಲೆ ಸಂಜೆ ಏನಾದರೂ ಅಪಾಯಿಂಟ್ಮೆಂಟ್ ಇರುತ್ತೆ, ಆ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಆಮೇಲೆ ನೋಡೋಣ. ಅಷ್ಟರಲ್ಲೂ ನೀನು ಜೀವ ಹೋಗ್ಬಿಟ್ರೆ ಏನು ಮಾಡ್ತೀಯ? ದೇವರು ಇವತ್ತು ಕೇಳ್ತಾನೆ, ನೀನು ಹೃದಯ ನನಗೆ ಕೊಡು, ನಿನ್ನನ್ನು ನನಗೆ ಕೈಗೆ ಕೊಡು. ನಾಳೆ ಎಂಬುದು ನಿನ್ನದಲ್ಲ. ನಾಳೆ ಎನ್ನುವುದು ಯಾರು ನೋಡಿಲ್ಲ. ನಾವು ಜಂಬ ಕೊಚ್ಕೊಳ್ಬಾರ್ದು. ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ. ನಾಳೆ ನನ್ನದಲ್ಲ, ನಾಳೆ ನಮ್ಮದಲ್ಲ. ಯಾವತ್ತು? ಇವತ್ತು ದೇವರು ಕೇಳ್ತಾರೆ, ನನ್ನ ಸ್ವರವನ್ನು ಕೇಳಿ ಯಾರು ಬಾಗಿಲನ್ನು ತೆರೀತಾರೋ ಅವರೊಳಗಡೆ ನಾನು ಎಷ್ಟು ಜನ ಯೇಸು ನಿನ್ನೊಂದಿಗೆ ಇರಬೇಕಂತ ಆಸೆ ಪಡ್ತಾ ಇದ್ದೀರಾ? ಆದರೆ ಇವತ್ತೇ ಸ್ವರವನ್ನು ಕೇಳಿ ಏನು ಮಾಡಬೇಕು? ಬಾಗಿಲನ್ನು ತೆರೆಯಬೇಕು. ಏನು ಮಾಡಬೇಕು? ಬಾಗಿಲನ್ನು ತೆರೆಯಬೇಕು. ಬಾಗಿಲನ್ನು ತೆರೆಯುವುದಾದರೆ ಮಾತ್ರ ಯೇಸು ಒಳಗಡೆ ಬರೋದು. ಎಲ್ಲ ಹೊರಗಡೆನೇ ಇರ್ತಾರೆ. ಈಸ್ ಎ ವೆರಿ ಜೆಂಟಲ್ ಮ್ಯಾನ್. ಆತನ ಬಂದು ಹೊರಗಡೆ ಬರೋದಕ್ಕೆ ಹೊಡೆದು ನೀನು ತೆಗಿತೀಯಾ ಇಲ್ಲವ ಅಂತ ಹೇಳೋದಿಲ್ಲ. ಆದರೆ ನಿನ್ನಿಷ್ಟಪ್ಪ, ನಿನ್ನ ಬಾಗಿಲು ತೆರೆದರೆ ನಾನು ಒಳಗಡೆ ಬರ್ತೀನಿ, ಇಲ್ಲಾಂದರೆ ಬರೋದಿಲ್ಲ. ಅದು ನಿನ್ನಿಷ್ಟ. ಬಿಡೋದು ತಗೊಳ್ಳೋದು ನಿನ್ನಿಷ್ಟ. ನನ್ನನ್ನು ಸೇರಿಸ್ಕೊಳ್ಳೋದೇ ಇರೋದು ನನ್ನಿಷ್ಟ. ನಾನು ಪ್ರಸಂಗ ಮಾಡೋ ದಿನಗಳನ್ನ ಒಂದು ಕಲ್ತ್ಕೊಂಡೆ, ಯಾರು ಕೇಳ್ತಾರೋ ಇಲ್ಲವೋ ದೇವರು ಏನು ವಾಕ್ಯ ಕೊಡ್ತಾ ಇದ್ರೆ ನಾನು ಹೇಳ್ಕೊಂಡು ಹೋಗ್ತಾನೇ ಇರ್ತೀನಿ. ಕೇಳೋದು ಬಿಡೋದು ಯಾರ ಕೆಲಸ? ನಿಮ್ಮ ಕೆಲಸ. ನಿಮ್ಮ ಹೃದಯಗಳು ಒಳ್ಳೆಯ ನೆಲೆಯಾಗಿರುವುದಾದರೆ, ಒಳ್ಳೆಯ ಮಣ್ಣಾಗಿರೋದಾದರೆ ಅದರಲ್ಲಿ ಬೀಳುವಂಥ ಏನು ಬೀಳುತ್ತೆ? ಧಾನ್ಯಗಳು ಬಿದ್ದರೆ ಅಲ್ಲಿ 100ರಷ್ಟು ಫಲ ಸಿಗುತ್ತೆ. ನೀನು 100ರಷ್ಟು ಫಲ ಕೊಡಬೇಕಂದ್ರೆ ನಿನ್ನ ಹೃದಯವನ್ನು ದೇವರಿಗೆ ತೆರೆದುಕೊಟ್ಟು, ದೇವರೇ ಈ ಮಾತುಗಳು ನನಗೆ ಬರ್ತಾ ಇದೆ, ಇವತ್ತು ನಾನು ಸರಿಪಡುತ್ತೀನಂತೆ ಕೇಳುವಾಗ ದೇವರು ನಮ್ಮ ಮುಖಾಂತರ ದೊಡ್ಡ ಕಾರ್ಯ. ಇಲ್ಲಿ ನೋಡಿದ್ರೆ ದೇವರು ಅವರನ್ನು ಕೇಳಿದ ತಕ್ಷಣ ಅವರು ಬಿಟ್ಟು ಹೋದರು. ಕೆಳಗಡೆ ವಾಕ್ಯವನ್ನು ನೋಡುವಾಗ ಅವರು ಎಲ್ಲವನ್ನು ಬಿಟ್ಟು ಆತನ ಹಿಂದೆ ಹೋದರು. ಆ ಹಿಂದೆ ಹೋದಂಥ ಪೇತ್ರನನ್ನು ನೋಡು, ಈ ದೇವರು ಹೇಳ್ತಾನೆ, ಪೇತ್ರನೇ ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವನ್ನು, ದೇವರ ಮಾತನ್ನು ಯಾರು ಕೇಳಿ ಆತನ ಕರೆಗಳಿಗೆ ಒಪ್ಪಿಸಿಕೊಡುತ್ತಾರೋ, ಆತನ ಹಿಂದೆ ಹೋಗುತ್ತಾರೋ, ಆ ಪೇತ್ರನನ್ನು ನೋಡಿ ದೇವರು, ನಿನ್ನ ಮೇಲೆ ಸಭೆಯನ್ನು ನಾನು ಕಟ್ಟುವೆನು. ದೇವರು ಸೇವೆಯನ್ನು ಆ ಪೇತ್ರನ ಮೇಲೆ ಕಟ್ಟಿ ದೇವರು ಯಾವುದಕ್ಕೂ ಪ್ರಯೋಜನವಿಲ್ಲದಂಥ ಆ ಮನುಷ್ಯನನ್ನು ದೇವರು ಮಾರ್ಪಡಿಸಿದನು. ಇವತ್ತು ನಿನ್ನನ್ನು ಸಹ ದೇವರು ಮಾರ್ಪಡಿಸಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಅವಾಗ ನಾವು ದೇವರ ಸ್ವರವನ್ನು ನಾವು ಕೇಳಿ ನಡೆಯುವುದಾದರೆ ನಮ್ಮ ಜೀವಿತದಲ್ಲಿ ಮಹಾ ದೊಡ್ಡ ಕಾರ್ಯವನ್ನು ನಡೆಯುವುದಾಗಿದೆ. ಆತನ ಒಳಗಡೆ ಪ್ರವೇಶಿಸಬೇಕು. ಮೂರನೇದಾಗಿ ನಾವು ನೋಡುವಾಗ ಆತನ ನಮ್ಮೊಳಗೆ ಬರಬೇಕೆಂದು ಇಷ್ಟಪಡುತ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಆತನು ಆಳ್ವಿಕೆ ಮಾಡಬೇಕೆಂದು ಇಷ್ಟಪಡುತ್ತಾ ಇದ್ದಾನೆ. ಆತನು ನಮ್ಮೊಳಗೆ ಬಂದು ನಮ್ಮೊಟ್ಟಿಗೆ ಇದ್ದು ಆತನು ನಮ್ಮೊಂದಿಗೆ ಸಹವಾಸ ಮಾಡಿಕೊಂಡು ನಮ್ಮೊಂದಿಗೆ ನಮ್ಮ ಜೀವಿತದಲ್ಲಿ ಬೆರೆತು ಆತನು ನಡೆಯಬೇಕೆಂದು ಆತನು ಇಷ್ಟಪಡುತ್ತಾ ಇದ್ದಾನೆ. ಆದರೆ ಇವತ್ತು ನಮ್ಮ ಜೀವಿತದಲ್ಲಿ ಆತನ ಬಿಟ್ಟುಕೊಡುವುದಕ್ಕೆ, ಆತನ ಒಳಗಡೆ ಪ್ರವೇಶಿಸೋದಕ್ಕೆ ನಮಗೆ ಮನಸ್ಸಿರಬೇಕು. ಆ ಸೌಲನಾಗಿದ್ದಂಥ ಪೌಲನಾಗಲಿ, ಸೀಮೋನನು, ಪೇತ್ರನು ಎನಿಸಿಕೊಳ್ಳಲು ಸೀಮೋನನಾಗಲಿ, ಅವರ ಸ್ವರವನ್ನು ಕೇಳಿದಾಗ ಅವರು ಎಲ್ಲವನ್ನು ಬಿಡೋದಕ್ಕೆ ಏನಿತ್ತು? ಹೃದಯ, ಮನಸ್ಸು ಮಾರ್ಪಟ್ಟಿತ್ತು. ಇವಾಗ ನಮ್ಮ ಜೀವಿತದಲ್ಲಿ ನಾವು ಮಾರ್ಪಡಬೇಕಂದ್ರೆ ನಮಗೆ ಏನು ಬೇಕಾಗಿದೆ ಅಂದರೆ ಮನಸ್ಸು ಬೇಕು. ಪಕ್ಕದಲ್ಲಿ ಮನಸ್ಸು ಬೇಕು. ಹಲೋ, ಏನು ಬೇಕು? ಆ ಮನಸ್ಸು ಬೇರೆ ಯಾರಿಗಾರು ಕೊಟ್ಟಿದ್ರೆ ಅದು ಆಗೋದೇ ಇಲ್ಲ. ಪ್ರೈಸ್ ಲಾರ್ಡ್. ಯಾಕೆ ನಗ್ತಾ ಇದ್ದೀರಾ? ಈ ಮಾತುಗಳು ಹೇಳಿದ್ರೆ ಎಲ್ಲರ ಮುಖದಲ್ಲಿ ನಗು ಬರುತ್ತೆ. ಬೇರೆಗೆ ಯಾರಿಗಾದ್ರೂ ಕೊಟ್ಟಿದ್ರೆ ಆಗಲ್ಲ ಅಂದ ತಕ್ಷಣ ಎಲ್ಲರೂ ನಗ್ತಾರೆ. ಅದು ಏನು ಅರ್ಥ ನನಗೆ ಗೊತ್ತು. ನಾನು ವಾಕ್ಯವನ್ನು ಹೇಳ್ತಾ ಇದ್ದೀನಿ.
ಎಲ್ಲರಿಗೆ ಒಂಥರ ಲೈಟು ಹಾಗೆ ಹಾಲುಜೇನು ಮುರಿದಂಗೆ ಆಗುತ್ತೆ, ಮುಖದಲ್ಲಿ ಹಾಗೆ ನಗು ಬರುತ್ತೆ. ಬೇರೆಗೆ ಯಾರಾದರೂ ನೀನು ಮನಸ್ಸು ಕೊಟ್ಟಿದ್ರೆ ದೇವ್ರಿಗೆ ಮನಸ್ಸು ಕೊಡೋಕ್ಕಾಗೋದಿಲ್ಲ ಅಂದ ತಕ್ಷಣ ಕೆಲವರು ಹಾಗೆ ನೀವೆಲ್ಲ ತುಂಬ ಒಳ್ಳೆಯವರು, ಆ ರೀತಿಯಲ್ಲ, ಬೇರೆಯವ್ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ನಾವು ಬೇರೆ ಕಾರ್ಯಗಳಿಗೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಟ್ಟಿರೋದಾದರೆ ನಾವು ದೇವರು ಎಷ್ಟೇ ಮಾತನಾಡಲಿ ಅದು ಯಾವ ರೀತಿ ಇರುತ್ತೆ, ಎಮ್ಮೆ ಮೇಲೆ ನೀರು ಸುರಿದಂಗೆ. ಎಮ್ಮೆ ಮೇಲೆ ನೀರು ಹಾಕಿದ್ರೇನು, ಮಳೆ ಬಂದ್ರೇನು, ಬಿಸಿಲಿದ್ರೇನು ಅದು ಅದಕ್ಕೇನಾಗಲ್ಲ, ಯಾವುದ್ರ ಬಗ್ಗೆ ಚಿಂತೆ ಅದು ಹಂಗೇ ನಿಂತ್ಕೊಂಡಿರುತ್ತೆ. ಬಂಡೆ ಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ, ನೀರು ಹಾಕೊಂಡು ಪ್ರಯತ್ನವೇ ವ್ಯರ್ಥ. ನಾನು ನಂಬಿದೆ ನೀವು ಬಂಡೆಗಳೆಲ್ಲ ನೀವು ಮಣ್ಣಾಗಿದ್ದೀರಾ ಅಂತ ತಿಳ್ಕೊಳ್ತೇನೆ. ನಿಜವಾಗ್ಲೂ ಹಾಗೇನಾ? ಅವರು ಸ್ವರವನ್ನು ಕೇಳಿದ ನಂತರ ಮೂರನೇದು ಏನಂದರೆ, ಅವರು ಬಿಟ್ಟು ಬರುವುದಕ್ಕೆ ಕಾರಣ ಅಂದರೆ ಮನಸ್ಸು. ಈ ಮನಸ್ಸಿದೆಯಲ್ಲ ತುಂಬಾ ಕೇಡಾದಂಥದ್ದು. ನಾವು ಮಾರ್ಕ್ನಲ್ಲಿ ಓದಿದ್ದೀವಿ, ನಾವು ಮಾರ್ಕಲ್ಲಿ ಏನದು 7:21 ನಮ್ಮ ಒಳಗಿನ ಹೃದಯದಿಂದ ಬರುವಂಥ ಕಾರ್ಯಗಳು ಯಾವ ಥರ ಎಲ್ಲಾನು ಲೋಕದ ಕಾರ್ಯಗಳು ಅದು ಏನು ಮಾಡಲ್ಲ, ಎಳಿತಾ ಇರುತ್ತೆ. ನೀನು ಹೋಗಬೇಡಪ್ಪ. ಇವಾಗ ಕೆಲವರಿಗೆ ದೇವ್ರ ವಾಕ್ಯ ಕೇಳುವಾಗ ತುಂಬ ಉತ್ತೇಜನೆಯಿಂದ ಪ್ರಸಂಗ ಮಾಡ್ತಾ ಇರುವಾಗ ದೇವ್ರ ವಾಕ್ಯ ಬರೋದು ನಮ್ಮ ಮನಸ್ಸಲ್ಲಿ ಹೌದು ಹೌದು ಬ್ರದರ್, ಹೌದು ಪಾಸ್ಟರ್, ನಾನು ಹಾಗೆ ಇದ್ದೆ, ನಾನೆಲ್ಲ ಮನ ಒಳಗಡೆ ಇನ್ನೊಬ್ರು ಅಳ್ತಾ ಇರ್ತಾರೆ, ಮೇಲ್ಗಡೆ ಬಂದು ನೋಡ್ತಾ ಇರುತ್ತೆ. ಪ್ರಸಂಗ ಮಾಡುವಾಗ ಮನುಷ್ಯನ ನೋಡ್ತಾ ಇದ್ದಾರೆ, ಒಳಗಡೆ ಬಂದು ಏನೋ ಕಾರ್ಯ ನಡೀತಾ ಇದೆ. ಹೌದು ನಿಜವಾಗ್ಲೂ ಅದು ಒಳ್ಳೆಯದೇ, ಆದರೆ ಸ್ವಲ್ಪ ಚರ್ಚಿಂದ ಹಾಗೇ ಹೋಗ್ತಾರೆ. ಅಯ್ಯೋ ಅವ್ರಿಗೆ ಬೇರೆ ಕೆಲಸ ಇಲ್ಲಪ್ಪ, ಅವ್ರು ಬಂದರು ಏನೋ ಪ್ರೇಯರ್ ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ತಾ ಇರ್ತಾರೆ, ಇದೇ ರೀತಿ ಅವ್ರು ಮಾತನಾಡ್ತಾ ಇದ್ದಾರೆ. ನಮ್ಮ ಪಾಟಿನ ಹೋಗೋಣ ಬಾ, ಹೌದಲ್ಲಮ್ಮ ಹೌದಲ್ಲಪ್ಪ ಅಂತ ಏನು ಮಾಡ್ತೀವಿ, ಹಾಗೇ ಮನೆವರೆಗೂ ಹೋಗುವಾಗ ಇದೇನಾಗುತ್ತೆ, ಮತ್ತೆ ಇನ್ನೊಬ್ಬರು ರಿವೈವಲ್ ಮೀಟಿಂಗ್ ಬರಬೇಕು. ಪೇತ್ರನಿಗೆ ಒಂದೇ ಒಂದು ಮೀಟಿಂಗ್ ದೇವ್ರ ಜೊತೆಗೆ ಆಗಿದ್ದು, ಅವನು ಮಾರ್ಪಟ್ಟ. ದೇವರ ಸ್ವರವನ್ನು ಒಂದೇ ಒಂದು ಸಲ ಪೌಲನಿಗೆ ಕೇಳಿದನು, ಅವನು ಬದಲಾದ. ನಾವು ಎಷ್ಟು ವರ್ಷದಿಂದ ನಾವು ದೇವರ ವಾಕ್ಯವನ್ನು ಕೇಳಿ ನಾವು ಬದಲಾಗಿದ್ದೀವ? ಹೌದು ಪಾಸ್ಟರ್, ನೀವು ತೀರ್ಕದಕ್ಷಿಣ ಪ್ರವಾದನೆಯಾಗಿ ಹೇಳ್ತಾ ಇದ್ದೀನಿ, ನಾನು ಬಹಳ ದಿನದಿಂದ ಕೇಳ್ತಾ ಇದ್ದೀನಿ, ಆದರೆ ನಾವು ಮಾರ್ಪಟ್ಟಿಲ್ಲ. ಇವತ್ತು ಮಾರ್ಪಡು, ದೇವರನ್ನು ಆಶೀರ್ವದಿಸುತ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ನಮಗೆ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಒಂದು ಮನಸ್ಸು ನಮಗೆ ಬೇಕಾಗಿದೆ. ದೇವರ ಕಡೆಗೆ ನಾವು ತಿರುಗಿಕೊಂಡು ಆತನೊಂದಿಗೆ ನಾವು ಜೀವಿಸುವಾಗ ನಮ್ಮನ್ನು ಆತನು ಹೆಚ್ಚಿಸಿ ನಡೆಸುವನಾಗಿದ್ದಾನೆ. ದೇವರ ಮನುಷ್ಯನನ್ನು ದೇವರ ಕೃಪೆಯನ್ನು ಹೊಂದಿಕೊಂಡು ನಾವು ನಡೆಯುವಾಗ ಆತನ ನಮ್ಮ ಕಾರ್ಯಗಳಲ್ಲಿ ಎಲ್ಲವನ್ನು ಸಫಲಪಡಿಸುವನಾಗಿದ್ದಾನೆ. ವೇದದಲ್ಲಿ ನೋಡುವಾಗ ಇನ್ನೊಬ್ಬ ಮನುಷ್ಯನು ದೇವರನ್ನು ನೋಡಬೇಕೆಂದು ಆಸೆ ಇತ್ತು, ದೇವರೊಟ್ಟಿಗೆ ಕಾಣಬೇಕೆಂದು ಇರಬೇಕೆಂದು ಆಸೆ ಇತ್ತು. ಅವನು ಯಾರಂದರೆ ಜಕ್ಕಯ್ಯನೆಂಬ ಒಬ್ಬ ಮನುಷ್ಯನು. ಯೇಸುವಿನ ಬಗ್ಗೆ ಕೇಳಿದಾಗ ಅವನಿಗೆ ಒಂದು ಆಸೆ ಆಯಿತು, ನಾನು ಯೇಸುವನ್ನು ನೋಡಬೇಕು. ಅನೇಕ ಜನರಿಗೆ ಆಸೆ ಇರುತ್ತೆ ಅಲ್ವಾ? ಹಲೋ, ಯೇಸುವನ್ನು ನೋಡೋಕ್ಕೆ ಎಷ್ಟು ಜನ ಆಸೆ ಇದೆ? ನೋಡಿದ ತಕ್ಷಣ ಹಲ್ಲೆಲೂಯಾ ಆಮೆನ್, ಹೇಗಿದ್ರು ಗೊತ್ತಾ ಅಪ್ಪ, ಎಷ್ಟು ಸುಂದರನಾಗಿದ್ದಾನೆ ಅವನು, 16,000 ಹೆಚ್ಚಾದ ಎಲ್ಲನ ವಿವರಣೆ ಮಾಡ್ತೀವಿ. ಅದನ್ನ ಅವಾಗ ನೋಡಬೇಕು ಹೇಳ್ತಾನೆ, ನಾನು ನೋಡೋಕ್ಕೆ ಬಂದಿದೆಯಲ್ಲ, ಮನೆಗೆ ಕರೆದಿಯಾ ನೀನು? ಮನೆಗೆ ಕರೆದಿಯಾ? ಇಲ್ಲ ಮನೆಯಲ್ಲಿ ಬೇರೆ ಯಾರೋ ಪಾರ್ಟಿ ಮಾಡ್ತಾಯಿದ್ರೆ ದೇವ್ರ ನೀನು ಬಂದರೆ ಅದು ಕೆಟ್ಟೋಗುತ್ತೆ. ನೋಡೋಕ್ಕೆ ಚರ್ಚಿಗೆ ಬಂದಿದ್ದೀವಿ ಅಷ್ಟೇ ಸಾಕು, ನೀನು ಮನೆಯವರೆಗೂ ಬಂದುಬಿಡಬೇಡ. ಹಾಗೆ ತಾನೇ? ನಿಮ್ಮೊಟ್ಟಿಗೆ ನಾನು ಮಾತನಾಡ್ತಾ ಇದ್ದೀನಿ, ಹಾಗೆ ತಾನೇ? ನಿಮ್ಮ ಜೊತೆಗೆ ನಾನು ಮಾತನಾಡ್ತಾ ಇದ್ದೀನಿ. ನೋಡೋಕ್ಕೆ ಬಂದಿದ್ದೀವಿ ಅಷ್ಟೇ ಸಾಕು. ಜಕ್ಕಯ್ಯನಿಗೆ ಆಸೆ ಏನಿತ್ತಂದರೆ ದೇವರನ್ನು ನೋಡಬೇಕು, ಯೇಸುವನ್ನು ನೋಡಬೇಕೆಂದು. ಜನರ ಗುಂಪು ಅಧಿಕವಾಗಿದ್ದರಿಂದ, ಜನರ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಮರವನ್ನು ಹತ್ತಿ, ಇವತ್ತು ನಿಮಗೆ ಒಂದು ಕಾರ್ಯ, ಎಲ್ಲೆಲ್ಲ ದೂರ ದೂರದಿಂದೆಲ್ಲ ಬಂದಿದ್ದೀರಾ, ಸಮಯ ಮಾಡಿಕೊಂಡು ಬಂದಿದ್ದೀರಾ, ಏನಂತ ಪ್ರಾರ್ಥನೆಯಲ್ಲಿ ದೇವರನ್ನು ಕಾಣಬೇಕು ಎಂತ ಹಂಬಲದಿಂದ ಬಂದಿದ್ದೀರಾ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನೋಡೋದು ಮಾತ್ರ ಅಲ್ಲ, ನಾನು ನಿನ್ನ ಮನೆಗೆ ಬರಬೇಕಂತಿದ್ದೀನಿ. ಕರ್ಕೊಂಡೋಗೋಕ್ಕೆ ಸಿದ್ಧನಾ? ಜಕ್ಕಯ್ಯನೇ ತಟ್ಟನೆ ಇಳಿದು ಬಾ, ಇಂದು ನಾನು ನಿನ್ನ ಮನೆಯಲ್ಲಿ ಬರಬೇಕಂದಿದ್ದೀನಿ. ನೋಡಕ್ಕೆ ಬರೋದು ಇಷ್ಟನೇ. ಇನ್ನೊಂದು ಸ್ವರವನ್ನು ಕೇಳಿದ ಒಬ್ಬ ಮನುಷ್ಯ, ಅವನ ಜಕ್ಕಯ್ಯನಾದ ಮನುಷ್ಯನು ಕುಳ್ಳನಾಗಿದ್ರು ದೇವರನ್ನು ನೋಡುವಂಥ ಹಂಬಲವನಲ್ಲಿ ಬಂದಾಗ ಆ ಆಸೆಯನ್ನು ದೇವರು ನೋಡಿ ಹೇಳ್ತಾನೆ,
ತಟ್ಟಣದೇ ಇಳಿದು ಬಾ ನೀನು, ಕೆಳಗಡೆ ಇಳಿದು ಬಾ ನೀನು ಇಳಿದು ಬಾ. ನಾನು ನಿನ್ನೊಂದಿಗೆ ಇರಬೇಕೆಂದು ಆಶಿಸ್ತಾ ಇದ್ದೇನೆ. ನಿನ್ನ ಹೃದಯವನ್ನು ತೆರೆ, ನಾನು ನಿನ್ನ ಮನೆಗೆ ಬರೋಕ್ಕಿದ್ದೇನೆ. ನಾನು ನಿನ್ನಲ್ಲಿ ಮನೆಗೆ ಬಂದು ನಾನು ಔತಣವನ್ನು ಔತಣದಲ್ಲಿ ನಾನು ಕುಳಿತುಕೊಳ್ಳಬೇಕೆಂದು ನಾನು ನೆನೆಸ್ತಾ ಇದ್ದೇನೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಮಗುವೇ, ತಮ್ಮ, ಅಯ್ಯ, ನನ್ನ ನೋಡ್ಬೇಕಂತ ಆಸೆ ಪಡಿದೆ, ಒಳ್ಳೆ ನನ್ನನ್ನು ನೋಡಿ ಆಯ್ತಲ್ಲ, ಇನ್ಯಾಕೆ ಮೇಲೆ ಇಳಿದು ಬಾ ನೀನು, ನಾನು ನಿನ್ನೊಂದಿಗೆ ಇರಬೇಕಂತ ಆಸೆ ಪಡ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಯೇಸುನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಇಷ್ಟ ಇಲ್ಲ ಪಾಸ್ಟರ್? ಮನೆಗೆ ಹೋದರೆ ಅಲ್ಲಿ ಅವ್ರಿಗೆ ಹಿಡಿಸ್ದೆ ಏನೂ ಪರವಾಗಿಲ್ಲ, ದೇವ್ರನ್ನ ಕರ್ಕೊಂಡು ಹೋಗಿ ಎಲ್ಲವೂ ಚೇಂಜ್ ಆಗಿಬಿಡುತ್ತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾಕಂದರೆ ಕೆಲವರು ನಿದ್ರೆ ಹೋಗೋ ಥರ ಇದ್ದಾರೆ. ಈ ಶಬ್ದದಲ್ಲಾದರೆ ಅವ್ರು ಎದ್ದೊಳ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಹಲ್ಲೆಲೂಯಾ. ಜಕ್ಕೈನ ನೋಡಿ ದೇವ್ರ ಹತ್ರ, ನೀನು ಇಳಿದು ಬಾ, ನಿನ್ನ ಮನೆಗೆ ನಾನು ಬರಬೇಕು. ಯಾರ ಮನೆಗೆ? ಪಾಪಿಯಾದಂಥ ಮನುಷ್ಯನ ಮನೆಗೆ. ಒಬ್ಬ ಅವನು ಸುಂಕದವನು. ಇಸ್ರೇಲ್ ಜನರಲ್ಲಿ, ಯೂದರ ಕುಲದಲ್ಲಿ ಸುಂಕದವನ್ನ ಏನು ಮಾಡ್ತಾರೆ? ದೂರ ಇಡ್ತಾರೆ. ಅವರು ಏನಂದರೆ ಕ್ರೂರಿಗಳಾಗಿರ್ತಾರೆ, ಅವರು ವಿರೋಧವಾದ ಕಾರ್ಯಗಳನ್ನು ಮಾಡೋರಾಗಿರ್ತಾರೆ, ವಿಧಿಗೆ ಮೀರಿದಷ್ಟು ಲಂಚವನ್ನು ತಗೊಂಡೋಗಿರ್ತಾರೆ, ಪಾಪ ಮಾಡೋರಿರ್ತಾರೆ, ಎಲ್ಲ ಕೆಟ್ಟ ಹವ್ಯಾಸಗಳೊಂದಿಗೆ ಇರೋನದು. ಅಂಥವನಿಗೆ ಆಸೆ ಬಂತು, ನಮಗೂ ಆಸೆ ಬರುತ್ತೆ, ದೇವ್ರನ್ನ ನೋಡಬೇಕು, ದೇವ್ರನ್ನ ಕಾಣಬೇಕು. ಅದನ್ನು ನೋಡಿ ನಂತರ ಹೇಳ್ತಾರೆ ದೇವ್ರ ಹತ್ರ, ನೀನು ಇಳಿದು ಬಾ, ನಾನು ನಿನ್ನ ಮನೆಗೆ ಬರಬೇಕು, ನಾನು ನಿನ್ನ ಮನೆಗೆ ನಾನು ಬರುತ್ತೇನೆ. ಅವನ ಮನೆಗೆ ಹೋದಂಥ ನಂತರ ಏನಾಯ್ತಂದರೆ, ದೇವರ ಪಾದಗಳು ಅವನ ಮನೆಯಲ್ಲಿ ಇಟ್ಟ ತಕ್ಷಣ ಏನಾಯ್ತಂದರೆ, ಅವನಲ್ಲಿ ಮನಸ್ಸಾಂತರ ಒಂದಾಯಿತು. ಜಕ್ಕೈನ ಮನಸ್ಸಲ್ಲಿ ಅವನ ಪರಿವರ್ತನೆ ಆಯಿತು. ಅವನ ಮನಸ್ಸಲ್ಲಿ ಒಂದು ಬದಲಾವಣೆ ಆಯಿತು. ದೇವರ ಬಳಿಗೆ ಬಂದು ಹೇಳ್ತಿದ್ದಾನೆ, ದೇವರೇ, ಯಾರ ಬಳಿಯಲ್ಲಾದರೂ ನಾನು ಅನ್ಯಾಯವಾಗಿ ತೆಗೆದುಕೊಂಡಿರುವುದಾದರೆ ಅವನಿಗೆ ಒಂದಕ್ಕೆ 4ರಷ್ಟು ನಾನು ಕೊಡುತ್ತೇನೆ. ಪರಿವರ್ತನೆ ಆಯಿತು. ದೇವರ ಮಾತು ಕೇಳಿದ ತಕ್ಷಣ ಅವನು ಹೇಳಿಲ್ಲ, ದೇವರೇ, ನಾನು ಬಂದಿದ್ದು ಬರೀ ನಿನ್ನ ನೋಡಬೇಕಂತ ಮಾತ್ರ ಬಂದೆ, ನಿನ್ನೊಟ್ಟಿಗೆ ಇರಬೇಕಂತ ನಾನು ಬಂದಿಲ್ಲ, ನಿನ್ನನ್ನು ಏನೋ ನಿನ್ನ ದೊಡ್ಡ ಪವಾಡಗಳನ್ನು ಮಾಡ್ತಾ ಇದೀಯಾ, ಅದ್ಭುತಗಳು ಮಾಡ್ತಾ ಇದೀಯಾ ಅಂತ ನೋಡೋಕ್ಕೆ ಮಾತ್ರ ನಾನು ಬಂದಿದ್ದೇನೆ, ಆದರೆ ನನ್ನ ಮನೆಗೆ ನೀನು ಬರಬೇಡ ಅಂತ ಹೇಳಿಲ್ಲ. ಅವನು ಸಂತೋಷವಾಗಿ ದೇವರನ್ನು ಅಂಗೀಕರಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರನ್ನು ಅಂಗೀಕರಿಸಿದನು? ಯೇಸುವನ್ನು ಅಂಗೀಕರಿಸಿದನು. ಯೇಸು ಕೇಳಿದ, ಜಕ್ಕೈನೇ, ತಟ್ಟನೆ ಇಳಿದು ಬಾ, ಇಂದು ನಾನು ನಿನ್ನ ಮನೆಗೆ ಬರುವೆನು. ಆ ಸ್ವರವನ್ನು ಕೇಳಿಸ್ತಾ ಇದೆಯಾ? ಆ ಸ್ವರವನ್ನು ಕೇಳಿದ ಜಕ್ಕೈನು ಅವನು ಇಮಿಡಿಯೇಟ್ಲಿ ಕೇಮ್ ಡೌನ್ ಅಂಡ್ ಟುಕ್ ಜೀಸಸ್ ಅಲಾಂಗ್ ವಿತ್ ಹಿಮ್. ಅವನು ತಟ್ಟನೆ ಇಳಿದು ಬಂದು ಯೇಸುವನ್ನು ಸಂತೋಷವಾಗಿ ಕರೆದುಕೊಂಡು ಹೋದ. ಎಷ್ಟು ಜನಗೆ ಯೇಸುವನ್ನು ಸಂತೋಷವಾಗಿ ಕರೆದುಕೊಂಡು ಹೋಗೋಕ್ಕೆ ಆಸೆ ಇದೆ? ಅಲ್ಲಯ್ಯ, ಇಲ್ಲೇ ಬಿಟ್ಟು ಹೋಗ್ಬೇಡಿ ದಯವಿಟ್ಟು. ಸ್ವರವನ್ನು ಕೇಳುತ್ತಿರುವ ಪ್ರಿಯ ದೇವ ಮಕ್ಕಳೇ, ಇಲ್ಲೇ ಬಿಟ್ಟು ಹೋಗಬೇಡಿ, ಯೇಸುವನ್ನು ಇಲ್ಲೇ ಬಿಟ್ಟು ಹೋಗಬೇಡಿ. ಈ ಚರ್ಚಲ್ಲಿ ಪಾಪ ಹೌದು ಪಾಸ್ಟರ್, ಇಲ್ಲಿ ಎ ಸಿ ಫ್ಯಾನ್ ಎಲ್ಲ ಇದೆ, ಅವ್ರು ಇಲ್ಲೇ ಇರ್ಕೊಳ್ಳಿ. ಇಲ್ಲ, ದೇವರು ಇಲ್ಲಿ ಇರೋದಕ್ಕೆ ಆಸೆ ಪಡ್ತಾ ಇಲ್ಲ, ನಿನ್ನ ಹೃದಯದಲ್ಲಿ ಇರೋದಕ್ಕೆ ಆಸೆ ಪಡ್ತಾ ಇದ್ದಾನೆ. ನಿನ್ನ ಒಳಗೆ ಇರೋದಕ್ಕೆ ಆಸೆ ಪಡ್ತಾ ಇದ್ದಾನೆ. ನಿನ್ನ ಹೃದಯದಲ್ಲಿ ವಾಸ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಿನ್ನನ್ನು ಜೀವನ ಕೊಡುವುದಕ್ಕಾಗಿ ಇಷ್ಟಪಡ್ತಾನೆ. ನಿನ್ನಲ್ಲಿ ಜೀವ ತುಂಬಬೇಕೆಂದಕ್ಕೆ ಇಷ್ಟಪಡ್ತಾನೆ. ಆತನ ಮಾತುಗಳನ್ನು ಕೇಳಿದಾಗ ನಿನ್ನನ್ನು ಉನ್ನತ ಸ್ಥಿತಿಗೆ ತರೋದಕ್ಕೆ ಇಷ್ಟಪಡ್ತಾನೆ. ಅದಕ್ಕೆ ಮೊದಲನೇದೇ ಬೇಕಾಗಿರೋದು, ನೀನು ಆತನನ್ನು ನಿನ್ನೊಟ್ಟಿಗೆ ಕರೆದುಕೊಂಡು. ಜಕ್ಕಯ್ಯ ಏನು ಮಾಡ್ದ? ಏನು ಅಲ್ಲೇ ನಿಂತು, ಅಲೋ ಜೀಸಸ್, ನಿನ್ನ ನೋಡಿಬಿಟ್ಟೆ ಹೇಳಿರ್ಬೋದಲ್ಲ, ನಾನು ನಿನ್ನನ್ನು ನೋಡಿ ಆಯಿತು, ಮಾತನಾಡಿದ್ದಾಯಿತು, ನಿನ್ನ ಕಾಣಬೇಕಂತಿದ್ದೆ, ನಾನು ಕಂಡು ಆಯಿತು, ಬಾಯ್ ಜೀಸಸ್, ಐ ಆಮ್ ವೆರಿ ಬಿಸಿ ಅಂತ ಹೇಳಿದ್ನ. ಇವತ್ತು ಅಂಥ ಜಕ್ಕೈರನ್ನು ದೇವರು ನೋಡ್ತಾ ಇದ್ದಾನೆ. ನನ್ನ ಸ್ವರವನ್ನು ಕೇಳುವಂಥವ್ರು ಯಾರಾದಿದ್ದೀರಾ? ನನ್ನ ಸ್ವರವನ್ನು ಕೇಳೋರು ಯಾರಾದಿದ್ದೀರಾ? ನಾನು ನಿನ್ನೊಳಗೆ ಬಂದು ವಾಸಿಸಬೇಕಂತ ಕೇಳುತ್ತಾ ಇದ್ದಾರೆ. ನಾನು ನಿನ್ನ ಮನೆಗೆ ಬಂದು ನಿನ್ನೊಂದಿಗೆ ಇದ್ದು ಊಟ ಮಾಡಬೇಕಂತ ನಾನು ಕೇಳ್ತಾ ಇದ್ದೀನಿ. ನಿನಗೆ ರಕ್ಷಣೆ ಕೊಡಬೇಕಂತ ನಾನು ಕೇಳ್ತಾ ಇದ್ದೀನಿ. ಯಾರಾದರೂ ಇದ್ದೀರಾ ನನ್ನ ಶಬ್ದವನ್ನು ಕೇಳೋಕ್ಕೆ? ಈ ಮಧ್ಯಾಹ್ನ ಸಮಯದಲ್ಲಿ ಆತನ ಶಬ್ದವನ್ನು ಕೇಳುವುದಾದರೆ ನಿನ್ನ ಹೃದಯವನ್ನು ಆತನಿಗೆ ಆಗ ತೆರೆದುಕೊಡು. ನಿನ್ನೊಳಗೆ ಆತನ ಪ್ರವೇಶಿಸಿ
ನಿನ್ನೊಂದಿಗೆ ಇದ್ದು ನಡೆಸುವನಾಗಿದ್ದಾನೆ. ಆತನು ನಿನ್ನೊಂದಿಗೆ ಇರುವಾಗ ಯಾವ ಕೊರತೆ ನಿನಗಿರುವುದಿಲ್ಲ. ಕಾರಣ ನಸರನಿಗೆ ಯೇಸು ಭೂಮಿಯ ಎಲ್ಲವನ್ನು, ಎಲ್ಲ ಜಲಾಶಯವನ್ನು ಉಂಟು ಮಾಡಿದಂಥ ದೇವನಾಗಿದ್ದಾನೆ. ಆತನಿಂದಲೇ ಎಲ್ಲವೂ ಉಂಟಾಯಿತು, ಆತನಿಗಾಗಿಯೇ ಎಲ್ಲವೂ ಉಂಟಾಯಿತು ಅಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ನೀನು ಹುಡುಕಿ ಬಂದಂಥ ಯೇಸು ನಿನ್ನನ್ನು ನೋಡಿ ಮಾತನಾಡ್ತಾ ಇದ್ದಾನೆ. ಪ್ರಿಯ ತಮ್ಮ, ತಂಗಿ, ಅಯ್ಯ ನಿನ್ನ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಯಾರು ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೀತಾರೋ ನಾನು ಒಳಗಡೆ ಬರುತ್ತೇನೆ. ಹಲ್ಲೆಲೂಯಾ. ಇವತ್ತು ದೇವರು ನಮ್ಮೊಳಗೆ ಬರುವುದಕ್ಕೆ ಇಷ್ಟಪಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನ ಒಳಗೆ ಬರೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಗೇಟಲ್ಲಿದ್ದು ಹಲೋ ಬಾಯ್ ಶಿವ್ ನಾವೇ ಹೇಳ್ಬಿಡ್ತೀವಿ, ಏಸಪ್ಪ ನೀನು ಬರಲೇ ಬೇಡಪ್ಪ, ಅಪ್ಪ ನೀನು ಬಂದರೆ ಅದು ಮಾಡಬೇಡ, ಇದು ಮಾಡಬೇಡ, ಇದು ಮಾಡು, ಅದು ಮಾಡು. ಹೌದಲ್ವಾ? ನಿಯಮ ನಿಶ್ಚಯಗಳು ಇವತ್ತೆಲ್ಲ ಫ್ರೀ ಬರ್ಡ್ ಆಗಿದ್ದೀನಿ. ಫ್ರೀ ಬರ್ಡ್, ಐ ಆಮ್ ಎ ಫ್ರೀ ಬರ್ಡ್. ನಾನು ಇವಾಗ ಹೆಂಗಿದ್ದೀನಿ? ಫ್ರೀ ಬರ್ಡ್ ಆಗಿದೆ. ನನ್ನ ಇಷ್ಟ ಬಂದಂಗೆ ನಾನು ಹೋಗ್ತಾ ಇದ್ದೀನಿ. ಯೇಸು ಅಂತ ಒಳಗಡೆ ಬಂದುಬಿಟ್ರೆ ಅಪ್ಪ ಅದೊಂದು ಬಾಧೆಯಾಗಿ ತಗೊಳ್ಕೊಳ್ತಾರೆ. ಹೌದಲ್ವಾ? ತುಂಬ ಜನಗೆ ಯೇಸುನ ಅಂಗೀಕರಿಸಿಬಿಟ್ರೆ ಜೀವನನ ಹೋಯ್ತು. ಇಲ್ಲ, ಯೇಸು ನೀನು ಅಂಗೀಕರಿಸಿಕೊಳ್ಳುವಾಗ ನೀ ಜೀವಿತವನ್ನು ಕಂಡುಕೊಳ್ಳೋನಾಗಿರ್ತೀಯ. ಹಲ್ಲೆಲೂಯಾ. ಯೇಸುಗಾಗಿ ಎದನ್ನೆಲ್ಲ ನೀನು ಬಿಡ್ತೀಯೋ, ಯಾವುದನ್ನೆಲ್ಲ ಆತನಿಗಾಗಿ ನೀನು ಬಿಟ್ಟು ಬಿಡ್ತೀಯೋ, ಯೇಸು ಅದಕ್ಕಿಂತ ದೊಡ್ಡದಾಗಿ ಕೊಡೋನಾಗಿದ್ದಾನೆ. ಜಕ್ಕೈನ ಮನೆಗೆ ಯೇಸು ಹೋದಾಗ ಆತನ ಹೇಳಿದನು, ಆತನ ಮನಸ್ಸಿನಲ್ಲಿ ಬಂದಂಥ ಪರಿವರ್ತನೆ. ಒಬ್ಬ ಮನುಷ್ಯನಲ್ಲಿ ಯೇಸು ಬರುವಾಗ ಅಲ್ಲಿ ಏನಾಗುತ್ತೆ? ಟ್ರಾನ್ಸ್ಫಾರ್ಮೇಷನ್. ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮೇಷನ್. ಹಲೋ ಹೇಳಿ, ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮೇಷನ್. ಟ್ರಾನ್ಸ್ಫಾರ್ಮೇಷನ್ ಕನ್ನಡ ಏನು? ಪರಿವರ್ತನೆನಾ ಅಥವಾ ಏನು ಕರೆಕ್ಟ್ ವರ್ಡ್? ಟ್ರಾನ್ಸ್ಫಾರ್ಮೇಷನ್ ಕನ್ನಡದಲ್ಲಿ ಪರಿವರ್ತನೆ. ಒಬ್ಬ ಮನುಷ್ಯನಲ್ಲಿ ಯೇಸು ಬರುವಾಗ ಪರಿವರ್ತನೆ ಆಗುತ್ತೆ. ಪಕ್ಕದಲ್ಲಿ ಪರಿವರ್ತನೆ ಹೇಳ್ರಪ್ಪ, ನೀವು ಮಾತನಾಡೋವರೆಗೂ ಬಿಡೋದಿಲ್ಲ. ಹಲ್ಲೆಲೂಯಾ. ಏನಾಗುತ್ತೆ? ಏನು ವರ್ತನೆ? ಪರಿ ಅಂದರೆ ಏನು? ಕನ್ನಡದ ಕರೆಕ್ಟಾಗಿ ಹೇಳಿ. ಪರಿ ಅಂದರೆ ಏನು? ವರ್ತನೆಯಲ್ಲಿ ಏನು ಮಾಡೋದು? ಬೇರ್ಪಡಿಸಿ ತೋರಿಸುವಂಥದ್ದು ಪರಿವರ್ತನೆ. ಇರುವುದಂತನ್ನು ಮಾರ್ಪಡಿಸಿ ತೋರಿಸುವುದೇ ಪರಿವರ್ತನೆ. ನಾನು ಇವತ್ತು ಹೀಗೆ ಇದ್ದೇನೆ, ಯಾವ ರೀತಿ ಇದ್ದೀನಿ ಅಮ್ಮ ಸಹೋದರಿ. ಆ ವಾಕ್ಯದ ಮಾರ್ಕ್ 7:21 ಓದ್ರಿ. ಆತನು ಇನ್ನು ಮನುಷ್ಯನೊಳಗಿಂದ ಹೊರಡುವಂಥದ್ದೇ. ಇನ್ನು ಆ ಸಹೋದರಿ ನಮಗಾಗಿ ಓದ್ತಾರೆ, ನೀವೆಲ್ಲ ನನ್ನನ್ನು ನೋಡಿ ದಯವಿಟ್ಟು. ಆದರೆ ಮನುಷ್ಯನ ಒಳಗಿಂದ ಬರುವುದು ಮನುಷ್ಯನನ್ನು ಹೊಲೆ ಮಾಡುವುದು. ಮನುಷ್ಯನನ್ನು ಹೊಲೆ ಮಾಡುವುದು ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ. ಸಾಕಮ್ಮ, ಮನುಷ್ಯನ ಮನಸ್ಸೇ ಎಲ್ಲವೂ ಆಗಿದೆ. ಮನಸ್ಸು ಬಂದಂಗೆ ಏನಾಗುತ್ತೆ? ಕಾಲ್ಗಳು ಹೋಗುತ್ತೆ. ಹೌದಾ ತಾನೇ? ಇವಾಗ ನೀವು ಮನೆಯಲ್ಲಿ ಇದ್ದೀರಾ, ಮನಸ್ಸು ಅನಿಸುತ್ತೆ ಟಿ ವಿ ಆನ್ ಮಾಡು, ಆವಾಗ ತಾನೇ ಅವಾಗ ಟಿ ವಿ ಆನ್ ಮಾಡ್ತೀರಾ? ಹೌದಾ ಇಲ್ವಾ? ಹೇಳಿ. ಮನಸ್ಸು ಅನಿಸುತ್ತೆ ಡಯಲ್ ಮಾಡು. ಎಲ್ಲಿಗೆ? ಅಲ್ಲಿಗೆ. ಹಲೋ, ಸ್ವಲ್ಪ ನಗಿ. ಯಾಕೆ ಹಾಗೆ ಸಪ್ಪಗಿಟ್ಕೊಂಡು ಏನಪ್ಪ ಇವ್ರು ಏನೇನೋ ಹೇಳ್ತಾ ಇದ್ದಾರೆ. ಎಲ್ಲಿಗೆ ಡಯಲ್ ಮಾಡು ಬ್ರದರ್? ಅಲ್ಲಿಗೆ ಡಯಲ್ ಮಾಡುವ, ಆ ನಂಬರ್ಗೆ ಡಯಲ್ ಮಾಡುವ, ಸ್ವಲ್ಪ ಮಾತನಾಡುವ. ಯಾವ್ದು ಹೇಳೋದು? ಮನಸ್ಸು. ಆ ಮನಸ್ಸು ಹೇಳುತ್ತೆ, ಅಲ್ಲಿ ನೋಡು ಎಷ್ಟು ಸುಂದರವಾಗಿದೆ, ಈ ಕಡೆ ನೋಡು ಎಷ್ಟು ಚೆಂದ ಇದೆ. ಇದು ಮನಸ್ಸು ಏನನ್ನೆಲ್ಲ ಹೇಳ್ತಾ ಇರುತ್ತೋ ಇಡೀ ದೇಹ ಏನು ಮಾಡುತ್ತೆ? ಫಂಕ್ಷನ್ ಆಗುತ್ತೆ. ಹೌದಾ ಇಲ್ವಾ? ಆವಾಗ ಆ ಮನಸ್ಸನ್ನೇ ದೇವರು ಕೇಳಿದೆ, ನಿನ್ನ ಹೃದಯ ನನಗೆ ಕೊಡು. ಆ ಹೃದಯದಲ್ಲಿ ಬರುವಂಥ ಎಲ್ಲ ಕಾರ್ಯ ನಾನು ಮಾರ್ಪಡಿಸ್ತೇನೆ. ಆವಾಗ ಮನಸ್ಸಿನಿಂದ ಬರುವ, ಮನುಷ್ಯನ ಒಳಗಡೆಯಿಂದ ಬರುವ ಕಾರ್ಯಗಳು ದೇವರ ವಾಕ್ಯದಲ್ಲಿ ವ್ಯಕ್ತಪಡಿಸಿದೆ. ಅದು ಓದಿಮ್ಮ. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ,
ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು. ಸ್ವಲ್ಪ ಸ್ಟಾಪ್ ಮಾಡಿ. ಯಾರಿಗೆಲ್ಲ ಏನಿದೆ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯಾ? ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಕಿಚ್ಚು ಅಂದ್ರೇನು? ಉರಿಯೋದು, ಹೊಟ್ಟೆ ಉರಿಯೋದು. ಪಕ್ಕದಲ್ಲಿ ಯಾರಾದರೂ ಚೆನ್ನಾಗಿದ್ದರೆ ಏನಾಗುತ್ತೆ? ನೀವು ಆ ಥರ ಒಳ್ಳೆಲ್ಲ. ನಿಮ್ಮ ಬಗ್ಗೆ ಹೇಳ್ತಿಲ್ಲ, ನಾನು ಸಹಜವಾಗಿ ಮನುಷ್ಯನಲ್ಲಿರೋದು ಹೇಳ್ತೇನೆ. ನೀವಾಗ ನನ್ನನ್ನು ಹಂಗೆ ನೋಡ್ತಾ ಇದ್ದೀರಾ? ಏನದು? ಹೊಟ್ಟೆ ಕಿಚ್ಚು. ಆಮೇಲೆ ಬೈಗಳು, ಸೊಕ್ಕು. ಏನು ನನಗಿಂತ ಯಾರಾದಿದ್ದಾರ? ಅವರೇನೋ ನಾನೇನೋ, ಏನು ಅವರೇನೋ ನನಗಿಂತನ ಸೊಕ್ಕು ಮಾತುಗಳು. ಅದೆಲ್ಲ ದೇವರಿಂದ ಬರೋದಿಲ್ಲ. ಯಾರಿಂದ ಬರೋದು? ಸೈತಾನದಿಂದ ಬರೋದು. ಹೃದಯದೆಲ್ಲ ಇರುತ್ತೆ. ಆಮೇಲೆ ಬುದ್ಧಿಗೇಡಿತನ ಇವೆ. ಬುದ್ಧಿ ಕೇಡಿತನ, ಗೇಲಿ. ಬುದ್ಧಿ ಪ್ಲಸ್ ಗೇಡಿತನ, ಮುಟ್ಟಾಳ್ತನ. ಹಲ್ಲೆಲೂಯಾ. ಇದೆಲ್ಲ ಬಂದು ಮನುಷ್ಯನಿಂದ ಬರುತ್ತೆ. ಅದೇ ರೀತಿ ಗಲಾತ್ಯರ 5ನೇ ಅಧ್ಯಾಯ 21 ಓದ್ರಿ. ಓದಿಮ್ಮ. ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧರಾಗುವುದಿಲ್ಲವೆಂದು ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದುವತನ, ಇಂಥವುಗಳೇ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ನಾನಲ್ಲ, ದೇವರ ವಾಕ್ಯವು ಎಚ್ಚರಿಸಿ. ಇಂಥವ್ರು ಎಲ್ಲೂ ಹೋಗೋದಿಲ್ವಂತೆ. ಚರ್ಚಿಗೆ ಬೇಕಾದ್ರೆ ಬಂದ್ಬಿಡ್ಬೋದು. ಪಾಪ ಪಾಸ್ಟ್ರಿಗೆ ಏನು ಗೊತ್ತಿರೋದಿಲ್ಲ. ಹಲ್ಲೆಲೂಯಾ. ಹಲೋ, ತುಂಬ ಕೋಪದಿಂದ ನೋಡ್ತಾ ಇದ್ದೀರಾ? ಹಲ್ಲೆಲೂಯಾ. ಇಂಥ ಕಾರ್ಯವನ್ನು ಚರ್ಚಿಗೆ ಬೇಕಾದ್ರೆ ಬಂದು ಬಿಡಬಹುದು. ಜನರ ಮುಂದೆ ಬೇರೆ ನಾವು ನಾಟಕ ಮಾಡಬಹುದು, ಇಲ್ಲಾಂದ್ರೆ ಜನರ ಮುಂದೆ ತೋರಿಕೆಯಾಗಿ ಎಲ್ಲ ಮಾಡಬಹುದು. ಆದರೆ ದೇವರ ಮುಂದೆ ಎಲ್ಲವೂ ವ್ಯಕ್ತಪಡಿಸುವಂಥ ಕಾರ್ಯ ಇದೆ. ಆತನ ಮುಂದೆ ಎಲ್ಲವೂ ಏನಾಗಿದೆ? ಗೋಚರಪಡಿಸುವಂಥ ಕಾರ್ಯಗಳು. ಆತನಿಗೆ ಎಲ್ಲ ಗೊತ್ತು. ಅಂಥವ್ರನ್ನ ಏನು ಮಾಡೋದಿಲ್ಲ, ಪರಲೋಕ ರಾಜ್ಯಕ್ಕೆ ಸೇರುವವರಿಲ್ಲ. ಅದಕ್ಕೆ ದೇವರ ಪರಿವರ್ತನೆ ಬೇಕು. ನಮ್ಮಲ್ಲಿ ಏನು ಬೇಕು? ಪರಿವರ್ತನೆ. ಅದೇ ನಡೆದಿದ್ದು. ಜಕ್ಕೈನಲ್ಲಿ ಕಾರ್ಯಗಳೆಲ್ಲ ಇತ್ತು. ಅವನು ಒಂದು ಸುಂಕದವನಾಗಿದ್ದು, ಅವನು ಎಲ್ಲ ಕಾರ್ಯಗಳನ್ನು ಮಾಡುವನಾಗಿ ಜನರು ಜಕ್ಕೈನ ಮನೆಗೆ ಯೇಸು ಹೋದಾಗ ಯೇಸುವಿನ ಬಗ್ಗೆನೇ ತಪ್ಪಾಗಿ ಮಾತನಾಡಿದ್ರು. ಅವನಲ್ಲಿ ಪರಿವರ್ತನೆ ಬಂತು. ಯೇಸುವೇ, ನಾನಿದೆಲ್ಲ ಮಾಡಿದೆ, ಜನರಿಂದ ಅನ್ಯಾಯವಾಗಿಯೇ ತಗೊಂಡಿರುವುದಾದರೆ, ಜನರಿಂದ ಯಾರ ಬಳಿ ನಾನು ಅನ್ಯಾಯವಾಗಿ ನಾನು ಸೋರಿಕೆ ಮಾಡಿರುವುದಾದರೆ ಅದು ಎಲ್ಲವನ್ನು ನಾನು ತಿರುಗಿ ಕೊಡುತ್ತೇನೆ. ಎಷ್ಟು ಕೊಡ್ತೇನೆ ಅಂತ ಹೇಳಿದ್ದೇನೆ? 2 ಪಟ್ಟ, 4, 5 ಎಷ್ಟೋ ಕೊಟ್ಟನು. ಇರೋದನ್ನೆಲ್ಲ, ದೋಚಿದನ್ನೆಲ್ಲ ತಿರುಗಿ ಕೊಟ್ಟನು. ಅದನ್ನು ನೋಡಿ ದೇವರು ಹೇಳ್ತಾನೆ, ಇವತ್ತು ಇವನು ಅಬ್ರಹಾಮನ ಕುಮಾರನಾಗಿದ್ದಾನೆ, ಅಬ್ರಹಾಮನ ಸಂತದವನಾಗಿ ಮಾರ್ಪಟ್ಟಿದ್ದಾನೆ. ಇವತ್ತು ದೇವರು ನಮ್ಮನ್ನು ನೋಡಿ ಆ ರೀತಿ ಹೇಳಬೇಕಾದ್ರೆ, ಕ್ರಿಸ್ತನ ಮೂಲಕವಾಗಿ ನಾವು ಅಬ್ರಹಾಮನ ಸಂತತಿಯವರಾಗಿ ಮಾರ್ಪಡಬೇಕಾದ್ರೆ ನಮ್ಮಲ್ಲಿ ಬೇಕಾದ ಒಂದು ಕಾರ್ಯ ಏನೆಂದರೆ ಪರಿವರ್ತನೆ ನಮ್ಮಲ್ಲಿ ಬೇಕು. ದೇವರನ್ನು ಸ್ವರವನ್ನು ಕೇಳಬೇಕು. ಆತನಿಗಾಗಿ ನಾವು ಬಾಗಿಲನ್ನು ತೆರೆದು ಆತನನ್ನು ಅಂಗೀಕರಿಸಿ ಆತನಿಗಾಗಿ ನಾವು ಪರಿವರ್ತನೆ ಹೊಂದುವಾಗ ದೇವರು ಹೇಳ್ತಾರೆ, ನೀನು ಆಶೀರ್ವಾದ ಹೊಂದುವ ಬಾಧ್ಯತೆಯ ಆಶೀರ್ವಾದಕ್ಕೆ ನೀನು ಪಾಲುಗಾರನಾಗ್ತೀಯ. ಇವತ್ತು ನಮ್ಗೆ ಆಶೀರ್ವಾದ ಬೇಕು. ಆಶೀರ್ವಾದ ಎಲ್ಲಿಂದ ಬರೋದಿಲ್ಲ, ನಿನ್ನ ಒಳಗಡೆನೇ ಬರುವುದಾಗಿದೆ. ಅದು ಯಾವ ರೀತಿ? ನೀನು ದೇವರನ್ನು ಅಂಗೀಕರಿಸಿ ನಿನ್ನಲ್ಲಿ ಒಂದು ಪರಿವರ್ತನೆ ಬರುವಾಗ, ದೇವರ ಮಗವಾಗಿ ನೀನು ಮಾರ್ಪಡುವಾಗ, ದೇವರ ಕ್ರಿಯೆಗಳು ನಿನ್ನಲ್ಲಿ ವ್ಯಕ್ತಪಡುವಾಗ
ದೇವರ ಸ್ವರಕ್ಕೆ ಕಿವಿಗೊಟ್ಟು ನಡೆಯುವಾಗ ಮಾತ್ರನೇ ಆಶೀರ್ವಾದ ಬರುವುದಾಗಿದೆ. ಕಾರಣ ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 1-2 ವಚನ ಓದಿರಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಇಂದು ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಸಾಕಮ್ಮ. ದೇವರ ವಾಕ್ಯ ಹೇಳಿದ್ರೆ ಇವತ್ತು ನೀವು ಕೇಳುವ ಎಲ್ಲ ಮಾತುಗಳ ಪ್ರಕಾರವಾಗಿ ಅನುಸರಿಸಿ ನಡೆಯುವುದಾದರೆ, ಪಕ್ಕದಲ್ಲಿ ನಡೆಯುವುದಾದರೆ, ನನ್ನನ್ನು ನೋಡಿ, ಯಾಕೆ ಪಕ್ಕದಲ್ಲಿ ನೋಡೋಕೆ ಕೇಳ್ತಾ ಇದ್ದೀನಿ, ಪಕ್ಕದಲ್ಲಿ ನೋಡಿ, ಯಾರು ಇಲ್ವಾ? ಈ ಮಾತುಗಳನ್ನು ಅನುಸರಿಸಿ ನಡೆಯುವುದಾದರೆ ಹೇಳಿ, ಅನುಸರಿಸಿ ನಡೆಯುವುದಾದರೆ, ಹಲೋ, ಅನುಸರಿಸಿ ನಡೆಯುವುದಾದರೆ ಏನಾಗುತ್ತಂತೆ? ಆತನು ಭೂಮಿಯ ಮೇಲೆ ಇರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಕರಗಲ ತಟ್ಟಿ ದೇವರಿಗೆ ವಂದನೆ ಹೇಳಿರಿ. ನೋಡಿ, ದೇವರ ಸ್ವರವನ್ನು ಕೇಳೋದ್ರಿಂದ ಎಷ್ಟೊಂದು ಆಶೀರ್ವಾದ ನಮಗಿದೆ, ಇದೆಯಾ ಇಲ್ವಾ? ಆದರೆ ಇವಾಗ ನಾವೇನು ಮಾಡಬೇಕು? ಹೆಚ್ಚಿನ ಆಶೀರ್ವಾದ ಬೇಕನ್ನೋರು ಇದ್ದೀರಲ್ಲಿ. ಹಾಗಾದರೆ ಎದ್ದು ನಿಂತು ನಾವು ಒಂದು ಕಾರ್ಯನ ಮಾಡೋಣ. ಆಶೀರ್ವಾದಕ್ಕೆ ಮುಂಚೆ ನಾನು ಆತನ ಸ್ವರವನ್ನು ನಾನು ಕೇಳಬೇಕು. ಆಶೀರ್ವಾದ ಪಡೆಯೋದಕ್ಕೆ ಮುಂಚೆ ನಾನು ಆತನ ಸ್ವರವನ್ನು ನಾನು ಕೇಳಬೇಕು. ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಇವತ್ತು ನಾವು ಕೇಳಿದ ವಾಕ್ಯದ ಪ್ರಕಾರವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಾವು ನಡೆಯವರಾಗಿ ಮಾರ್ಪಡಬೇಕು. ನಾವು ಪ್ರಕಟಣೆ 3:20 ನಾವು ಓದಿದ್ದೀವಿ, ಇದೋ ಬಾಗಿಲ ಬಳಿ ನಿಂತು ನಾನು ತಟ್ಟುತ್ತಾ ಇದ್ದೇನೆ. ಇವತ್ತು ಬೆಳಗ್ಗೆ ಈ ಸಂದೇಶದ ಸಮಯದಲ್ಲಿ ನಮ್ಮ ಹೃದಯಗಳನ್ನು ದೇವರು ತಟ್ಟುತ್ತಾ ಇದ್ದಾನೆ. ಯಾತಕ್ಕಾಗಿ? ಆತನ ಮಾತನ್ನು ಕೇಳಿ ಆತನಿಗಾಗಿ ಬಾಗಿಲನ್ನು ತೆರೆಯಬೇಕೆಂದು. ದೇವರ ವಾಕ್ಯ ಹೇಳಿದೆ, ಆತನಿಗಾಗಿ ನೀವು ಬಾಗಿಲನ್ನು ತೆರೆಯುವಾಗ ಆತನು ನಿನ್ನೊಳಗೆ ಪ್ರವೇಶಿಸುವನು. ನಿನ್ನೊಳಗೆ ನೀನು ಪ್ರವೇಶಿಸಿ ನಿನ್ನೊಂದಿಗೆ ಇರುವಂಥ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕೆಂದು ದೇವರು ಇಷ್ಟಪಡುತ್ತಾ ಇದ್ದಾನೆ. ಈ ವಾಕ್ಯವು ಅನೇಕರು ಅನ್ಯರಿಗೆ ಹೇಳುವಂಥದ್ದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾನು ನನ್ನ ಜನರೊಂದಿಗೆ ನಾನು ಮಾತನಾಡುತ್ತಾ ಇದ್ದೇನೆ. ಇವತ್ತು ಸಭೆಗೆ ದೇವರು ಮಾತನಾಡುತ್ತಾನೆ. ಸಭೆ ಎಂಬ ನಿನ್ನ ಜೊತೆಗೆ ದೇವರು ಮಾತನಾಡುತ್ತಾನೆ. ದೇವರು ಹೊರಗಡೆ ನಿಂತು ತಟ್ಟುತ್ತಾ ಇದ್ದಾನೆ, ನೀನು ಬಾಗಿಲ ತೆರಿ, ನಾನು ಒಳಗಡೆ ಬರುತ್ತೇನೆ. ನೋ ಒನ್ ನಾಕ್ಸ್ ದ ಡೋರ್ ಫ್ರಮ್ ದ ಇನ್ಸೈಡ್, ಬಟ್ ಈ ನಾಕ್ಸ್ ದ ಡೋರ್ ಫ್ರಮ್ ದ ಔಟ್ಸೈಡ್. ದಟ್ ಈಸ್ ಮೀನ್ ಜೀಸಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್. ನಿನ್ನ ಜೀವನದಲ್ಲಿ ಹೊರಗಡೆ ಇರುವಂಥ ದೇವರನ್ನು ಒಳಗಡೆ ಕರೆಕೊ. ಯಾವ ವಿಷಯದಲ್ಲಿ ಆತನನ್ನು ನೀನು ಹೊರಗೆ ಕಳಿಸಿದ್ದೀಯೋ ಸ್ವಲ್ಪ ಜ್ಞಾಪಿಸಿಕೊಂಡು ನೋಡು. ನಿನ್ನ ಕುಟುಂಬದಲ್ಲಿ ಯಾವ ವಿಷಯದಲ್ಲಿ ಆತನನ್ನು ಹೊರಗೆ ಹಾಕಿದೆಯೋ ಅದು ಜ್ಞಾಪಿಸಿಕೊ. ಯಾವ ವಿಷಯದಲ್ಲಿ ನಿನ್ನ ಜೀವಿತದಲ್ಲಿ ಆತನನ್ನು ಹೊರಗೆ ನಿಲ್ಲಿಸುವಂತೆ ಮಾಡಿದೆಯೋ ಅದು ನೆನಪಿಗೂ ಮಾಡಿಕೊಂಡು ಇವತ್ತು ಕೇಳು, ಯೇಸುವೆ ನನ್ನ ತಪ್ಪಾಯಿತು, ನನಗೆ ಕ್ಷಮಿಸು. ಎರಡನೇದಾಗಿ ದೇವರ ವಾಕ್ಯ, ಆತನ ಸ್ವರವನ್ನು ಕೇಳಿ, ನನ್ನ ಸ್ವರವನ್ನು ಕೇಳುವವರು. ಬಾಗಿಲು ತೆರೆಯಬೇಕಂದ್ರೆ ಮುಖ್ಯವಾದ ಒಂದು ಅಂಶ, ನಿನ್ನ ಸ್ವರವನ್ನು ನೀನು ಕೇಳಬೇಕು. ದೇವರ ಸ್ವರವನ್ನು ಕೇಳಬೇಕು. ಮೋಶೆಯ ಮುಖಾಂತರ ಇಸ್ರಾಯೇಲ್ ಜನರನ್ನು ನಡೆಸಿದಂಥ ಆ ಜನರಿಗೆ ದೇವರ ವಾಕ್ಯವನ್ನು ಕೊಟ್ಟು ಆ ಮಾತಿನಂತೆ ನಡೆಯುವಂತೆ ದೇವರು ಆಜ್ಞಾಪಿಸಿದನು. ಸ್ವರವನ್ನು ಕೇಳು. ಇವತ್ತು ನೀನು ದೇವರ ವಾಕ್ಯವನ್ನು ಕೇಳ್ತಾ ಇದೆಯಲ್ಲ, ಇವತ್ತು ಒಪ್ಪಿಸಿಕೊಡು. ಹೌದು ದೇವರ, ನಿನ್ನ ಸ್ವರವನ್ನು ಕೇಳಿದೆ, ನಾನು ಬೇರೆ ಏನನ್ನೋ ಸ್ವರಕ್ಕೆ ನಾನು ಕಿವಿ ಕೊಟ್ಟಿದ್ದೆ. ಆದಾಮನು ಹವ್ವಳು ಸರ್ಪದ ಶಬ್ದಕ್ಕೆ ಕಿವಿಗೊಟ್ಟಾಗ ಸಂಜೆಯ ತಂಪಾದ ಸಮಯದಲ್ಲಿ ಯೆಹೋವ ದೇವನು ಆದಾಮನ ಜೊತೆಗೆ ಮಾತನಾಡಿ ಬರುವುದಾಗ ಆತನ ಬರುವ ಸಪ್ಪಳದ ಶಬ್ದವನ್ನು ಕೇಳಿ ಹೋಗಿ ಅವರು ಅಡಿಗೆಕೊಂಡರು. ದೇವರ ಶಬ್ದವನ್ನು ಕೇಳೋಕ್ಕಾಗಲಿಲ್ಲ, ಕಾರಣ ಅವರು ಬೇರೆ ಶಬ್ದಕ್ಕೆ ಕಿವಿಗೊಟ್ಟವರಾಗಿದ್ದರು. ಇವತ್ತು ಅನೇಕ ಜನರಿಗೆ ದೇವರ ಶಬ್ದವನ್ನು ಕೇಳೋಕ್ಕಾಗ್ತಾ ಇಲ್ಲ, ಕಾರಣ ಅವರು ಬೇರೆ ಯಾವುದೋ ಶಬ್ದಗಳಿಗೆ ಕಿವಿ ಕೊಡುತ್ತಾ ಇದ್ದಾರೆ. ಅವರು ತಮ್ಮನ್ನು ತಾವು ಅಡಗಿಸಿಕೊಳ್ಳುತ್ತಾ ಇದ್ದಾರೆ.
ಅವರು ಮರೆಮಾಚಿಕೊಳ್ಳೋ ದೇವರನ್ನು ನಿನ್ನನ್ನು ನೋಡೋಕ್ಕಾಗೋದಿಲ್ಲ ಅಂತೇಳಿ ಅವರು ಓಡಿ ಹೋಗಿ ಅಡಗಿಸಿಕೊಳ್ಳುವರಾಗಿದ್ದಾರೆ. ಆ ರೀತಿ ನಿನ್ನ ಜೀವನ ಇರೋದಾದರೆ ಇವತ್ತು ಕೇಳಿ, ಕ್ಷಮಾಪಣೆ ಕೇಳು. ದೇವರೇ, ನಾನು ಯಾವುದೋ ಶಬ್ದಗಳು ನಾನು ಕೇಳಿ ನಿನಗೆ ದೂರವಾಗಿಬಿಟ್ಟೆ, ನಿನ್ನ ಪ್ರಸನ್ನತೆಯಿಂದ ನಾನು ಓಡಿ ಹೋದೆ. ಇವತ್ತು ನಾನು ಮತ್ತೆ ಆ ಪ್ರಸನ್ನತೆಗೆ ನಾನು ಬರಬೇಕೆಂದು ನಾನು ಬಯಸುತ್ತಾ ಇದ್ದೇನೆ. ನಿನ್ನ ಶಬ್ದವನ್ನು ನಾನು ಇವತ್ತು ಕೇಳುತ್ತಾ ಇದ್ದೀನಿ. ನಾವು 3 ಕಾರ್ಯಗಳನ್ನು ನೋಡಿದೆ. ದೇವರ ಶಬ್ದವನ್ನು ಕೇಳಿದವರು ಯಾವ ರೀತಿ ಮಾರ್ಪಟ್ಟರೆಂತು. ಮೊದಲನೆಯದಾಗಿ ಪೌಲನು ಅಗ್ರಿಪ್ಪ ರಾಜನ ಮುಂದೆ ನಿಂತುಕೊಂಡು ಹೇಳುತ್ತಾ ಇದ್ದಾನೆ, ನಾನು ದಮಸ್ಕ ಪಟ್ಟಣದಲ್ಲಿ ಹೋಗುತ್ತಿರುವಾಗ ಒಂದು ಬೆಳಕು ಬಂದು ನನ್ನನ್ನು ಆವರಿಸಿತು. ನಾನು ಕೆಳಗೆ ಬಿದ್ದೆ. ಆಗ ಯೇಸುವಿನ ಸ್ವರವನ್ನು ಕೇಳಿದೆ. ಸೌಲನೇ ಸೌಲನೇ ಎಂಬ ಕೂಗುವ ಶಬ್ದವನ್ನು ನಾನು ಕೇಳಿದೆ. ಇವತ್ತು ನಿನ್ನ ಶಬ್ದವನ್ನು ಕೇಳುತ್ತಾ ಇದ್ದೆ. ದೇವರು ನಿನ್ನ ಹೆಸರು ಇಟ್ಟು ಕರೀತಾ ಇದ್ದಾರೆ. ನಿನ್ನ ಹೆಸರನ್ನು ಇಟ್ಟು ಕರೀತಾ ಇದ್ದಾರೆ. ಮಗನೇ, ಮಗಳೇ, ಪ್ರೀತಿಯ ತಮ್ಮ, ತಂಗಿ, ನಿನ್ನ ಹೆಸರನ್ನು ಇಟ್ಟು ಕರೀತಾ ಇದ್ದಾನೆ. ಆತನ ಶಬ್ದವನ್ನು ಕೇಳುತ್ತಾ ಇದೆಯಾ? ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತವ ನಿನಗೆ ದೇವರು ಮಾತನಾಡುತ್ತಾ ಇದ್ದಾರೆ. ನಿನ್ನೊಂದಿಗೆ ಮಾತನಾಡಿ ನಿನ್ನ ಹೆಸರನ್ನು ಕರೀತಾ ಇದ್ದಾನೆ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ನಿನ್ನ ಪ್ರಿಯ ಸಹೋದರ ನಿನ್ನೊಟ್ಟಿಗೆ ದೇವರು ಮಾತನಾಡ್ತಾನೆ. ಸಹೋದರಿ ನಿನ್ನೊಟ್ಟಿಗೆ ದೇವರು ಮಾತನಾಡುತ್ತಾ ಇದ್ದಾನೆ. ಆ ಸ್ವರವನ್ನು ಕೇಳು. ಸೌಲನನ್ನು ಕರೆದಾಗ ಸೌಲನು ಆ ಮಾತಿಗೆ ವಿಧೇಯನಾದನಿಂದ ಅವನು ದೇವರಿಗಾಗಿ ಅಪೊಸ್ತಲನಾಗಿ ಮಾರ್ಪಟ್ಟು ಅನ್ಯ ಜನರ ಮುಂದೆ, ರಾಜರ ಮುಂದೆ ನಿಂತು ಯೇಸುವ ಬಗ್ಗೆ, ಯೇಸುವಿನ ಕೃಪೆಯ ಬಗ್ಗೆ ಪ್ರಚಾರ ಪಡಿಸಲಿಕ್ಕೆ ಅನೇಕರನ್ನು ದೇವರ ಕಡೆಗೆ ತಿರುಗಿಸುವಂಥವನ್ನ ಮಾಡಿದನು. ಅವನು ಕ್ರೂರನಾದ ಒಬ್ಬ ಮನುಷ್ಯನು. ಕೊಲ್ಲಬೇಕೆಂದು ಹುಚ್ಚುತನದಿಂದ ತಿರುಗಾಡುತ್ತಿದ್ದಂಥ ಒಬ್ಬ ಮನುಷ್ಯನನ್ನು ಪ್ರೇಮ ಪ್ರೀತಿಯ ಬಗ್ಗೆ, ದೇವರ ಪ್ರೀತಿಯ ಬಗ್ಗೆ ಬರೆಯುವಂತೆ ಕೊರಿಂಥೆ ಪಟ್ಟಣದವರಿಗೆ ಪ್ರೀತಿಯ ಲೇಖನವನ್ನು ಬರೆದಂಥ ಒಬ್ಬ ಮನುಷ್ಯನಾಗಿ ಮಾರ್ಪಟ್ಟನು. ದೇವರಿಗಾಗಿ ತನ್ನ ತಲೆಯನ್ನು ಕೊಟ್ಟು ಹತಸಾಕ್ಷಿಯಾಗಿ ಮಾರ್ಪಟ್ಟಂಥ ಪೌಲನ ಜೀವಿತವನ್ನು ನಾವು ನೋಡಿದ್ದೇವೆ. ಎರಡನೆಯದು, ಗಲಿಲೆಯ ತೀರದಲ್ಲಿ ಬಂದಾಗ ಯೇಸು ಕಂಡ ಆ ಸೀಮೋನ ಪೇತ್ರನನ್ನು, ಯೋಹಾನನನ್ನು ನೋಡಿ ಹೇಳಿದರು, ಇವತ್ತು ನನ್ನನ್ನು ಹಿಂಬಾಲಿಸು, ನಾನು ನಿಮ್ಮನ್ನು ಬೆಸ್ತರನ್ನಾಗಿ ಅಲ್ಲ ಮನುಷ್ಯರನ್ನು ಹಿಡಿಯುವಂತೆ ಮಾಡುತ್ತೇನೆ ಅಂತ ಕರೆದಾಗ ಸೀಮೋನ ಯೋಹಾನನು ಆತನ ಶಬ್ದವನ್ನು ಕೇಳಿ ಆತನನ್ನು ಹಿಂಬಾಲಿಸಿದನು. ಇವತ್ತು ನೀನು ಯಾರನ್ನು ಹಿಂಬಾಲಿಸ್ತಾ ಇದೆಯಾ? ಯಾರ ಮಾತನ್ನು ಕೇಳಿ, ಯಾರಿಗೆ ಶಬ್ದ ಕೇಳಿ ನೀನು ಹಿಂದೆ ಹೋಗ್ತಾ ಇದೆಯಾ? ಯಾರ ಮಾತಿಗೆ ನೀನು ಹೋಗ್ತಾ ಇದೆಯಾ? ಲೋಕದ ಕಡೆ ಹೋಗುವುದಾದರೆ ಅದು ನಿನ್ನನ್ನು ಮರಣದ ಕಡೆಗೆ ನಡೆಸುವುದಾಗಿದೆ. ಆದರೆ ಯೇಸು ಕಡೆ ಬರುವುದಾದರೆ ನಿನ್ನ ಮುಖಾಂತರವಾಗಿ ಆತನ ಮಹಿಮೆಯನ್ನು ಅನೇಕರಿಗೆ ತೋರಿಸುವನಾಗಿದ್ದಾನೆ. ಮೂರನೆಯದಾಗಿ ಜಕ್ಕೈನ ಜೀವಿತವನ್ನು ನಾವು ನೋಡಿದ್ದೀವಿ. ಜಕ್ಕೈನು ಯೇಸುವನ್ನು ನೋಡಬೇಕೆಂದು ಹಂಬಲದಿಂದ ಬಂದ. ಇವತ್ತು ನೀನು ಯೇಸುವನ್ನು ನೋಡಬೇಕೆಂದು ಬಂದಿರಬಹುದು, ದೇವರ ವಾಕ್ಯವನ್ನು ಕೇಳಬೇಕೆಂದು ಬಂದಿರಬಹುದು, ಸಭೆಯಲ್ಲಿ ಆರಾಧನೆ ಮಾಡಬೇಕೆಂದು ಬಂದಿರಬಹುದು. ಆದರೆ ನೋಡೋದು ಮಾತ್ರ ಸಾಕಾಗಲ್ಲ. ದೇವರು ಹೇಳ್ತಿದ್ರೆ, ನನ್ನನ್ನು ನೋಡುವುದಕ್ಕೆ ಆಸೆ ಪಟ್ಟಿದ್ದು ಒಳ್ಳೆಯದೇ, ಆದರೆ ನನ್ನ ಆಸೆ ನಾನು ನಿನ್ನ ಮನೆಗೆ ಬರಬೇಕೆಂದು. ಇವತ್ತು ಯೇಸು ನಿಮ್ಮ ಮನೆಗೆ ಬರಬೇಕೆಂದು ಬಯಸ್ತಾ ಇದ್ದಾನೆ. ಪ್ರಿಯ ತಮ್ಮ ತಂಗಿ, ಇವತ್ತು ನಿನ್ನ ಹೃದಯವನ್ನು ದೇವರು ಕೇಳುತ್ತಾ ಇದ್ದಾನೆ. ಯೇಸುಗಾಗಿ ನಿನ್ನ ಹೃದಯ ಕೊಡು. ಆ ಹೃದಯದಲ್ಲಿ ಕೆಡುಕಾದ ಕಾರ್ಯಗಳು ತುಂಬಿರುತ್ತದೆ. ಅದರಿಂದ ನಿನ್ನ ಜೀವನ ನಾಶವಾಗಬಹುದು, ಅದರಿಂದ ನಿನ್ನ ಜೀವನ ಹಾಳಾಗಬಹುದು. ಆದರೆ ಆ ಹೃದಯವನ್ನು ದೇವರು ಕೇಳುತ್ತಾ ಇದ್ದಾರೆ, ನೀ ಹೃದಯವನ್ನು ನನಗೂ ಕೊಡು, ನಾನು ಮಾರ್ಪಡಿಸುವೆನು. ಆ ಹೃದಯವನ್ನು ನನಗೆ ಕೊಡು, ನಾನು ಮಾರ್ಪಡಿಸುವೆನು. ಆ ಹೃದಯವನ್ನು ನನಗೆ ಕೊಡು, ನಾನು ಮಾರ್ಪಡಿಸುವೆನು. ಇವತ್ತು ದೇವರು ಕೇಳ್ತಾನೆ. ಇವತ್ತು ಆತನನ್ನು ನೋಡಿ ಕೇಳಿ. ನೋಡುವಾಗ ಆ ಜಕ್ಕೈನ ನೋಡಿ ದೇವರು ಕೇಳ, ನೀನು ನನ್ನ ನೋಡಿಗೆ ಬಂದಿದ್ದು ಒಳ್ಳೆಯದೇ, ಆದರೆ ನಾನು ನಿನ್ನ ಮನೆಗೆ ಬರಬೇಕು. ದೇವರ ಹಂಬಲ ಇವತ್ತು ನಿನ್ನ ಹೃದಯಕ್ಕೆ ಆತನ ಬರಬೇಕೆಂದು, ನಿನ್ನ ಮನಸ್ಸಿನೊಳಗೆ ಆತನ ಬರಬೇಕೆಂದು. ಅದಕ್ಕಾಗಿಯೇ ಆತನ ನಿನಗಾಗಿ ಪ್ರಾಣ ತ್ಯಾಗ ಮಾಡಿದ. ನಮ್ಮನ್ನು ಬರೀ ಆಶೀರ್ವಾದ ಅಂತ ನಡೆಸಿಕೊಂಡು ಹೋಗೋದಕ್ಕಲ್ಲ, ನಿನ್ನನ್ನು ಪರಲೋಕ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡೋದಕ್ಕಾಗಿಯೇ ಯೇಸುವಿನ ಹೃದಯವನ್ನು ಕೇಳುತ್ತಾ ಇದ್ದಾನೆ. ಆತನ ಕಡೆಗೆ ತಿರುಗಿಕೋ. ಇವತ್ತು ನಿನ್ನ ಹೃದಯ ಯಾರ ಹಿಂದೆಗಡೆ ಹೋಗ್ತಾ ಇದೆ, ಯಾರಿಗೆ ಸಲ ಕೊಟ್ಟಿದೆ ನೋಡಿ. ಥ್ಯಾಂಕ್ ಯು ಲಾರ್ಡ್. ಜಕ್ಕೈಯನು ತನ್ನ ಮನೆಗೆ ಆತನನ್ನು ಕರ್ಕೊಂಡೋದಾಗ ಯೇಸು ಅವನನ್ನು ನೋಡಿ, ಅವನಲ್ಲಿ ಬಂದಂಥ ಪರಿವರ್ತನೆಯನ್ನು ನೋಡಿ ದೇವರ ಹತ್ರ, ಇವತ್ತು ಇವನು ಅಬ್ರಹಾಮನ ಸಂತದವನಾಗಿ ಮಾರ್ಪಟ್ಟಿದ್ದಾನೆ, ಅಬ್ರಹಾಮನ ಕುಮಾರನಾಗಿ ಮಾರ್ಪಟ್ಟಿದ್ದಾನೆ. ಇವತ್ತು ನಿನ್ನ ಹೃದಯವನ್ನು ಯೇಸುಕ್ಕೆ ಕೊಡುವುದಾದರೆ ನಿನ್ನನ್ನು ದೇವರು ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ತರೋದು ಚಿತ್ತವಾಗಿದೆ. ಎಲ್ಲರೂ ಕಣ್ಗಳು ಮುಚ್ಚಿ ಕೈಗಳನ್ನು ಮೇಲೆತ್ತಿ ನಾವು ಪ್ರಾರ್ಥಿಸೋಣ. ಇವತ್ತು ಒಪ್ಪಿಸಿಕೊಡೋಣ. ನನ್ನ ಹೃದಯವನ್ನು ಪರಿಶೋಧಿಸಿ ನೋಡಪ್ಪ, ಇವತ್ತು ನನ್ನೊಟ್ಟಿಗೆ ನೀನು ಮಾತನಾಡಿದೆ.
ಇವತ್ತು ದೇವರು ನಿಜವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನಮ್ಮ ಹೃದಯಗಳೊಂದಿಗೆ ಮಾತನಾಡ್ತಾ ಇದ್ದಾರೆ. ನಮ್ಮ ಕುಟುಂಬಗಳಿಗಾಗಿ ದೇವರು ಮಾತನಾಡ್ತಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಇದು ಬಾಗಿಲಲ್ಲಿ ನಿಂತು ನಾನು ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲು ತೆರೆಯುವುದಾದರೆ, ಪ್ರಿಯ ತಮ್ಮ ನೀನು ಒಪ್ಪಿಸಿಕೊಡು. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವ ಪ್ರಿಯ ಸಹೋದರನ್ನೇ, ಇವತ್ತು ನೀನು ಒಪ್ಪಿಸಿಕೊಟ್ಟು ನಿನ್ನ ಹೃದಯವನ್ನು ದೇವರಿಗಾಗಿ ತೆರೆ. ಆತನನ್ನು ಪ್ರವೇಶಿಸುವುದಕ್ಕೆ ನೀನು ಮಾರ್ಗವನ್ನು ಕೊಡು. ನಿನ್ನ ಬಾಗಿಲನ್ನು ತೆರೆ. ಆ ಆತನ ಸ್ವರವನ್ನು ಕೇಳಿ ನೀನು ಆತನಿಗಾಗಿ ನಿನ್ನ ಹೃದಯವನ್ನು ತೆರೆ. ಆತನ ಒಳಗೆ ಪ್ರವೇಶವನಾಗಿ ನಿನ್ನೊಂದಿಗೆ ಇದ್ದು ಅವನನ್ನು ನಡೆಸುವನಾಗಿದ್ದಾನೆ. ನಾವು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. ನಮ್ಮ ಪರಲೋಕದ ತಂದೆಯೇ, ಈ ಸಮಯದಲ್ಲಿ ನಮ್ಮೊಟ್ಟಿಗೆ ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನೀನು ಮಾತನಾಡಿದ ಎಲ್ಲ ಕಾರ್ಯಗಳಿಗಾಗಿ ನಾನು ಸ್ತೋತ್ರ ವಂದನೆ ಸಲ್ಲಿಸುತ್ತಾ ಇದ್ದೀನಪ್ಪ. ಇವತ್ತಿನ ಸಮಯದಲ್ಲಿ ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಮಗೆ ಕಳಿಸಿಕೊಟ್ಟಂಥ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ನಿನ್ನ ಸಮ್ಮುಖದಲ್ಲಿ ನಿಂತು ಅಯ್ಯ ನಾವು ನಿನ್ನ ಮಾತುಗಳನ್ನು ಹಂಚಿಕೊಡೋದಕ್ಕೆ ನನಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಸಭೆಯವರಾಗಿ ಸೇರಿ ಕೆಲವು ವಚನಗಳನ್ನು ಧ್ಯಾನ ಮಾಡೋದಕ್ಕಾಗಿ ನೀನು ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ ರಾಜ. ಇವತ್ತು ನೀನು ಮಾತನಾಡಿದ ಪ್ರಕಾರವಾಗಿ ನಿನ್ನ ಸ್ವರವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತವನ್ನು ಬದಲಾಯಿಸಿದೆ ಎಂದು ನಾವು ಅಧ್ಯಯನ ಮಾಡಿದ ಪ್ರಕಾರವಾಗಿ, ನಾವು ವಾಕ್ಯವನ್ನು ಧ್ಯಾನಿಸಿದ ಪ್ರಕಾರವಾಗಿ ಇವತ್ತು ನಿನ್ನ ಸ್ವರವನ್ನು ಕೇಳಿ ಒಪ್ಪಿಸಿಕೊಟ್ಟ ಪ್ರತಿಯೊಬ್ಬರ ಜೀವಿತವನ್ನು ನೀನು ಮಾರ್ಪಡಿಸ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇನೆ. ಒಬ್ಬೊಬ್ಬರನ್ನು ಬದಲಾಯಿಸ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರಪ್ಪ. ಸೌಲನ ಜೀವಿತವನ್ನು ಪೌಲನಾಗಿ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ. ಪೇತ್ರನ ಜೀವಿತವನ್ನು ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ. ಜಕ್ಕೈನ ಜೀವಿತವನ್ನು ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ ರಾಜ. ಇವತ್ತು ನಮ್ಮ ಜೀವಿತಗಳನ್ನು ಮಾರ್ಪಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತವನ್ನು ನಿನಗಾಗಿ ಮಾರ್ಪಡಲಿ ಎಂದು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ನಿನ್ನ ನಾಮದಿಂದ ಒಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸು. ನಿನ್ನ ವಾಕ್ಯವು ಹೇಳುವ ಪ್ರಕಾರವಾಗಿ ಯಾರೆಲ್ಲ ಇವತ್ತು ನಾನು ವಿಧಿಸುವ ಆಜ್ಞೆಗಳನ್ನು, ನನ್ನ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುತ್ತಾರೋ ಅವರು ಭೂಮಿಯ ಎಲ್ಲ ಜನಾಂಗದ ಮೇಲೆ ನಾನು ಉನ್ನತ ಸ್ಥಿತಿಗೆ ತರುತ್ತೇನೆ ಅಂತ ಮಾತಿನ ಪ್ರಕಾರವಾಗಿ ನಿನ್ನ ವಾಕ್ಯವನ್ನು ಕೇಳುವುದ ಆಶೀರ್ವಾದಕರವಾಗಿ ನೀನು ಮಾರ್ಪಡಿಸಿದಿ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಾವು ಒಪ್ಪಿಸಿಕೊಡುತ್ತೇವೆ ತಂದೆಯೇ. ಆಮೇನ್.